ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನ್ನ ಯೂಟ್ಯೂಬ್ ಚಾನಲ್ಗಳ ಮೂಲಕ ಬರುವಂತಹ ಅಷ್ಟು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪೋಕೆ ಸಾಧ್ಯ ಆಗ್ತದೆ. ಆದರೆ ತಪ್ಪದೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡ್ರಿ. ಆತ್ಮೀಯರೇ, ನಾನು ಕಳೆದ ತರಗತಿಯಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ 2 ವಿಡಿಯೋಗಳನ್ನು ಮಾಡಿದ್ದೇನೆ. ಆದರೆ ಮೊದಲನೇ ವಿಡಿಯೋದೊಳಗೆ ಮೂಲ ಏನಂತ ಅದನ್ನು ಗಮನಿಸಿರಿ. ಆದರೆ ಆ ಭೂ ಸುಧಾರಣಾ ಕಾಯ್ದೆಗೆ ಇವತ್ತೇನು ತಿದ್ದುಪಡಿಯಾಗಿ ಎಷ್ಟೆಲ್ಲ ಚರ್ಚೆ ಆಗ್ತಾ ಇದ್ದಾವಲ್ಲ ಅದನ್ನು 2ನೇ ವಿಡಿಯೋದೊಳಗೆ ಚರ್ಚೆ ಮಾಡಿದ್ದೀನಿ. ದಯವಿಟ್ಟು ಗಮನಿಸೋದಕ್ಕೆ ಸಾಧ್ಯ ಆಗಬೇಕು. ಹೀಗಾಗಿ ನಾನು ಈ ಒಂದು ವಿಡಿಯೋದೊಳಗೆ ಅಂದರೆ APMC ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಪರ ಮತ್ತು ವಿರೋಧ ಸ್ವಲ್ಪ ಸುದೀರ್ಘ ಆದರೂ ತೊಂದರೆ ಇಲ್ಲ, ಒಂದೇ ವಿಡಿಯೋದ ಮೂಲಕ ನಿಮಗೆ ತಲುಪಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವಿಡಿಯೋ ಸುದೀರ್ಘ ಆಗ್ಬೋದು. ಆದ್ಮೇಲೆ ಈ ಎಕ್ಸಾಮ್ನ ದೃಷ್ಟಿಕೋನದೊಳಗೆ ಇದನ್ನು ಚರ್ಚೆ ಮಾಡಬೇಕಾಗಿದ್ರೆ ನಿಧಾನವಾಗಿ ಒಂದೊಂದೇ ಪಾಯಿಂಟ್ ನಿಮಗೆ ಅರ್ಥೈಸೋದು ತುಂಬ ಉತ್ತಮ ಅಂತ ನನ್ನ ಭಾವನೆ. ಕಾರಣ ವಿಡಿಯೋ ಸ್ವಲ್ಪ ಸುದೀರ್ಘ ಆಗ್ಬೋದು. ನಿಮ್ಗೆ ಈ ವಿಡಿಯೋ ಏನು ವಿರೋಧ ಇದೆ ಅನ್ನೋದನ್ನು ತಿಳ್ಕೋಬೇಕಾಗಿತ್ತಂದರೆ ನೇರವಾಗಿ ಕೊನೆಯ ಒಂದು 20 ನಿಮಿಷಗಳ ಕಡೆ ಗಮನಿಸಿದರೆ ಇವತ್ತು ಈ ಕಾಯ್ದೆಗಳ ವಿರೋಧಕ್ಕೆ ಕಾರಣ ಏನು ಅಂತಂದೇಳಿ ಅಲ್ಲಿ ಚರ್ಚೆ ಆಗ್ತದೆ. ಆದರೆ ನಾನು ಆ ವಿರೋಧಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಕಾಯ್ದೆಯ ಮೂಲ ಏನಿತ್ತು ಅವೆಲ್ಲವೂ ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ಅಂದರೆ ಯಾಕೆ ವಿರೋಧಿಸ್ತಾ ಇದ್ದೇನೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಪರಿಣಾಮ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ರಿ. ಇಲ್ಲಿ ಬರುವಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಉತ್ತಮ ಅಂತ ಅನಿಸ್ತು ಅನ್ನಪ್ಪ ಅಂತಂದರೆ ಒಂದು ಲೈಕ್ ಕೊಡ್ರಿ. ಓಕೆ, ವಿಷಯ ಏನಾದರೂ ಬದಲಾವಣೆ ಕೊಂಡ್ಕೋಬೇಕಾಗಿತ್ತು, ಸುಧಾರಣೆಗಳಿತ್ತನಪ್ಪ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿರಿ. ಜೊತೆಗೆ ಈ ನನ್ನ ಸಣ್ಣ ಯೂಟ್ಯೂಬ್ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ತಲುಪಿಸೋದ್ರ ಮೂಲಕ ಇದರ ಬೆಳವಣಿಗೆಗೆ ಸಹಕಾರ ನೀಡ್ರಿ. ನನ್ನ ಈ ಒಂದು ಪ್ರಯತ್ನಕ್ಕೆ ಒಂದು ವಿಶ್ವಾಸ ತುಂಬಿದಂಗೆ ಆಗ್ತದೆ. ನಾನು ನಿಮ್ಮ ಕಡೆಯಿಂದ ನಾವು ಯಾವುದೇ ರೀತಿಯಾದಂತಹ ಹಣದ ವ್ಯವಸ್ಥೆ ಅಥವಾ ಹಣದ ಸೌಲಭ್ಯವನ್ನು ನಾವು ಕೇಳ್ತಾ ಇಲ್ಲ. ಸಾಧ್ಯರಷ್ಟು ಮಟ್ಟಿಗೆ ಈ ಯೂಟ್ಯೂಬ್ ಚಾನಲನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿರಿ. ಸರಿ, ಈ APMC ಕಾಯ್ದೆ ಏನು ಹೇಳ್ತಾ ಇದೆ, ಮೂಲ ಏನಿತ್ತು ಅನ್ನೋದನ್ನ ಕುರಿತು ಚರ್ಚೆ ಮಾಡೋಣ ಫ್ರೆಂಡ್ಸ್. ನಾನು ಕಳೆದ ವಿಡಿಯೋದೊಳಗೆ ಈ ಕೃಷಿ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಭೂ ಸುಧಾರಣಾ ಕಾಯ್ದೆ ಬಗ್ಗೆ ಚರ್ಚೆ ಮಾಡಿದ್ದೆ. ಉತ್ತಮವಾದಂತಹ ಬೆಂಬಲ ನೀಡಿದಿರಿ. ಆದ್ಮೇಲೆ ಮೊದಲನೇ ವಿಡಿಯೋ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಆ ಮೂಲ ಕಾಯ್ದೆಯಲ್ಲಿದ್ದಂಥ ಅಂಶಗಳನ್ನ ಹೇಳಿದ್ದೆ. ನಿಜವಾಗಿಯೂ ನಿಮಗೆ PSIಗೆ ಮತ್ತು KSನ ಪ್ರಬಂಧ ಮಾದರಿ ಒಳಗೆ ಅನುಕೂಲ ಆಗಬೇಕಾಗಿತ್ತಂದರೆ ಈ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ 2ನೇ ವಿಡಿಯೋದೊಳಗೆ ಚರ್ಚೆ ಆಗಿರುವಂತಹ ವಿಷಯಗಳನ್ನು ಹೆಚ್ಚು ಗಮನಿಸೋದಕ್ಕೆ ಸಾಧ್ಯ ಆಗಬೇಕು. ಅದು ಎಕ್ಸಾಮ್ಗೆ ತುಂಬ ಅನುಕೂಲ ಆಗ್ತದೆ. ದೆನ್ ಇವತ್ತು ಮುಂದುವರೆದು ಈ ಮೂರು ಕೃಷಿ ಸುಧಾರಣೆಗಳನ್ನು ಕೇಂದ್ರ ಸರ್ಕಾರ ಜಾರಿ ತಗೊಂಡ್ಬಂದದೋ ಆ 3 ಕೃಷಿ ಸುಧಾರಣೆಗಳಿಗೆ ಹೊಂದಾಣಿಕೆ ಆಗೋ ಹಾಗೆ ಈ APMC ತಿದ್ದುಪಡಿ ಕಾಯ್ದೆಯನ್ನು ಒಂದು ಸ್ವಲ್ಪ ಗಮನಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರ ಮೂರು ಕೃಷಿ ಸುಧಾರಣೆಗಳನ್ನು ತಗೊಂಡು ಬಂದದಂತಂದ್ರೆ ಅವುಗಳ ಮೇಲೆ ಪ್ರಭಾವ ಬೀರುವಂತಹ APMCಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಎಲ್ಲ ರಾಜ್ಯಗಳ ಮೇಲೆ ನಿಯಂತ್ರಣ ಹೇರಿ APMCಗೆ ತಿದ್ದುಪಡಿಯನ್ನು ತರೋದ್ರ ಮೂಲಕ APMC ತಿದ್ದುಪಡಿ ಕಾಯ್ದೆಯನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿ ತಗೊಂಡ್ಬಂದದ. ಪರಿಣಾಮ ಈ APMCಗಳು ನಿರ್ಮಾಣಗೊಂಡಿರ್ತಕ್ಕಂಥದ್ದು ಮತ್ತು APMCಗಳ ನಿರ್ಮಾಣ ಮಾಡುವಂತಹ ಉದ್ದೇಶ ಏನಾಗಿತ್ತು, ಈ APMCಗಳಿಗೆ ಯಾವ್ಯಾವ ವರ್ಷ ತಿದ್ದುಪಡಿಯನ್ನು ತಗೊಂಡು ಬಂದಿದ್ದಾರೆ ಮತ್ತು ಯಾವ್ಯಾವ ಹೊಸ ಅಂಶಗಳನ್ನ ಅದರೊಳಗೆ ಸೇರಿಸಿದ್ದಾರೆ ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡೋಣ. ಹಾಗಿದ್ದಾಗ ಇವಾಗೇನು 2020 APMCಗೆ ತಿದ್ದುಪಡಿ ತಗೊಂಡು ಬಂದಾರೋ ಆ ತಿದ್ದುಪಡಿ ತರುವಂತಹ ಅಂಶಗಳೇನು ಮತ್ತು ಅದರಿಂದ ಮುಂಬರುವಂತಹ ಪರಿಣಾಮಗಳೇನು ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕೆ ಸುಲಭ ಆಗ್ತದೆ ಫ್ರೆಂಡ್ಸ್. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು, APMC ಅಂದರೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ನಿಯಂತ್ರಣ ಕಾಯ್ದೆ ಅಂತ ಬರ್ತದೆ. ಆ್ಯಕ್ಚುಲಿ ಇದು ಮುಂದೆ ಏನಾಯ್ತಪ್ಪ ಅಂತಂದರೆ APMC ಕಾಯ್ದೆ ಅಂತಲೇ ಆಯ್ತಿಗಿದು. APMC ಇಸ್ ನಥಿಂಗ್ ಬಟ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಕಮಿಟಿ ಅಂತಂದೇಳಿ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಕಮಿಟಿ. ಇದರ ಬೆಳವಣಿಗೆ ಆಗಿದ್ದೇ ಈ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಕಾಯ್ದೆಯ ನಂತರ. ಆದ್ಮೇಲೆ ಇಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯ ಬಗೆಗೆ ಒಂದು ಸ್ವಲ್ಪ ಗಮನಿಸೋದಾದರೆ ನಾವೆಲ್ಲ ಕಾಲದಲ್ಲಿಯೂ ಸ್ವಲ್ಪ ಇಲ್ಲಿ ಗಮನಿಸಬೇಕು. ಇಲ್ಲಿ ಸ್ವಲ್ಪ ಗಮನಿಸೋದಾದರೆ ಆದ್ಮೇಲೆ ಪ್ರಪಂಚದ ಎಲ್ಲ ನಾಗರಿಕತೆಗಳಲ್ಲಿ ಅತಿ ಮುಖ್ಯ ಮೂಲ ಯಾವುದು ಅಂತಂದರೆ ಕೃಷಿ ಆಗಿರ್ತದೆ. ಆದರೆ ಎಲ್ಲ ನಾಗರಿಕತೆಗಳಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಅತಿ ಹೆಚ್ಚು ಶೋಷಣೆಗೆ ಒಳಗಾದವರು ಯಾರು ಅಂತಂದರೆ ಕೃಷಿಕರು. ಈ ಒಂದು ಅಂಶವನ್ನು ಗಮನಿಸಿದಾಗ ಗೊತ್ತಾಗ್ತದೆ APMCಗಳನ್ನು ನಿರ್ಮಾಣ ಮಾಡುವ ಉದ್ದೇಶ ಏನಾಗಿತ್ತು ಅಂತಂದೇಳಿ. ಭಾರತದಲ್ಲಿ APMCಗಳು ನಿರ್ಮಾಣ ಆಗಿದ್ದು ಬಿಫೋರ್ ಸ್ವಾತಂತ್ರ್ಯಕ್ಕಿಂತ ಮುಂಚೆನೇ APMCಗಳು ನಿರ್ಮಾಣಗೊಂಡು, ಅಂದರೆ ಬ್ರಿಟಿಷರ ಆಳ್ವಿಕೆ ಅವಧಿಯಲ್ಲೇ ಭಾರತದೊಳಗೆ APMCಗಳು ನಿರ್ಮಾಣಗೊಂಡು ಯಾವ ಉದ್ದೇಶಕ್ಕಾಗಿ ನಿರ್ಮಾಣಗೊಂಡು ಅಂತಂದರೆ ಆದ್ಮೇಲೆ
ಈ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಮೊದಲಿದ್ದಂತಹ ರೈತರಿಗೆ ಸರಿಯಾದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆ ಇರಲಿಲ್ಲ. ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದರ ಪರಿಣಾಮ ಏನಾಗ್ತಾ ಇತ್ತು ಅಂತಂದ್ರೆ, ರೈತರು ತಾವು ಬೆಳೆದಂತಹ ಬೆಳೆಗಳಿಗೆ ಸೂಕ್ತವಾದಂತಹ ಬೆಲೆಗಳನ್ನ ಅಂದ್ರೆ ಸೂಕ್ತವಾದ ಬೆಲೆಗಳಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರ್ತಿತ್ತು. ಜೊತೆಗೆ ಈ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕಾದ್ರೆ ಸೂಕ್ತ ತೂಕದ ವ್ಯವಸ್ಥೆ ಇರ್ತಾ ಇರಲಿಲ್ಲ. ಹೆಚ್ಚು ಕಡಿಮೆ ತೂಕ ಇರ್ತಾ ಇತ್ತು. ಮತ್ತೆ ಅತಿ ಕಡಿಮೆ ಬೆಲೆಗೆ ಈ ರೈತರು ಬೆಳೆದಂತಹ ಉತ್ಪನ್ನಗಳನ್ನ ಖರೀದಿ ಮಾಡ್ಕೊಳ್ತಾ ಇದ್ರು. ಇವೆಲ್ಲದರ ಪರಿಣಾಮ ಏನಾಗ್ತಾ ಇತ್ತಂದ್ರೆ, ಅತಿ ಹೆಚ್ಚು ಬೆಳೆಗಳನ್ನ ಮತ್ತು ಉತ್ಪನ್ನಗಳನ್ನ ಉತ್ಪಾದಿಸುವನು ಕೃಷಿಕ, ಆದ್ರೆ ಅದರ ಲಾಭ ತೆಗೆದುಕೊಳ್ಳೋನು ಏನಾಗ್ತಾ ಇದ್ದಪ್ಪ ಅಂದ್ರೆ ಈ ವ್ಯಾಪಾರಸ್ಥ ಅಥವಾ ಗ್ರಾಹಕರಾಗ್ತಾ ಇದ್ರು. ಇದು ಏನಾಗ್ತಾ ಇತ್ತು, ರೈತರಿಗೆ ತಾವು ಬೆಳೆದಿದ್ದಾರೆ ನಿಜ, ತಾವು ಬೆಳೆದ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅವರಿಗೆ ಆರ್ಥಿಕ ಸೌಲಭ್ಯ ಸಿಗ್ತಾ ಇರಲಿಲ್ಲ. ಪರಿಣಾಮ ಬ್ರಿಟಿಷ್ ಸರ್ಕಾರ ಏನ್ ಮಾಡಿತು, ಈ ಒಂದು ರೈತರಿಗೆ ಆಗ್ತಾ ಇದ್ದಂತಹ ಸಮಸ್ಯೆಗಳನ್ನ ಅರಿತುಕೊಂಡು ಏನ್ ಮಾಡ್ತು, 1928ರಲ್ಲಿ ತುಂಬಾ ಮುಖ್ಯವಾಗಿ ನೆನ್ಪಿಟ್ಕೊಡ್ರಿ, 1928ರಲ್ಲಿ ಏನಾಯ್ತು, ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಕಮಿಟಿ ಅಂತ ನಿರ್ಮಾಣ ಮಾಡಿತು. ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಕಮಿಟಿ ಅಂತಂದೇಳಿ ಅಗ್ರಿಕಲ್ಚರ್ ಕಮಿಟಿಯನ್ನ ನೇಮಕ ಮಾಡಿತು. ಇದು ಭಾರತದೊಳಗ ತುಂಬಾ ಅಂದ್ರೆ ಮುಖ್ಯವಾಗಿ ಈ ಕೃಷಿ ಉತ್ಪನ್ನಗಳ ಮಾರಾಟ ವ್ಯವಸ್ಥೆಗೆ ಅತಿ ಪರಿಣಾಮಕಾರಿಯಾದಂತಹ ಬದಲಾವಣೆಯನ್ನು ತಂದಂತಹ ಒಂದು ಕಮಿಟಿ. ಯಾವ ಕಮಿಟಿ ಇದು? ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಕಮಿಟಿ ಅಂತಂದೇಳಿ ನಿರ್ಮಾಣಗೊಳ್ಳುತ್ತಲ್ಲ, ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಈ ಕಮಿಟಿ ಏನ್ ಮಾಡ್ತು, ಭಾರತದೊಳಗ ರೈತರು ಅನುಭವಿಸ್ತಾ ಇದ್ದಂತಹ ಮಾರುಕಟ್ಟೆ ಸೌಲಭ್ಯದ ಕೊರತೆ ಜೊತೆಗೆ ಅವರು ಮಾರಾಟ ಮಾಡುವಲ್ಲಿ ತಾವು ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಸಿಗದೇ ಇರತಕ್ಕಂಥದ್ದು, ಜೊತೆಗೆ ತೂಕದಲ್ಲಿ ಆಗ್ತಾ ಇದ್ದಂತಹ ಅನ್ಯಾಯಗಳನ್ನ ಗಮನದಲ್ಲಿಟ್ಕೊಂಡು ಆ ಸುಧಾರಣೆಗಳನ್ನ ತರಬೇಕು ಅಂತಂದೇಳಿ ಈ ಅಗ್ರಿಕಲ್ಚರ್ ಕಮಿಟಿ ಏನ್ ಮಾಡ್ತು, ಆಗಿನ ಸರ್ಕಾರಕ್ಕೆ ಕೆಲವೊಂದಿಷ್ಟು ಈ ರೈತರಿಗೆ ಅನುಕೂಲ ಆಗುವಂತಹ ಶಿಫಾರಸುಗಳನ್ನು ನೀಡಿತು. ಈ ಶಿಫಾರಸುಗಳನ್ನು ನೀಡಿದರ ಪರಿಣಾಮ ಏನಾಯ್ತು, 1935ರ ನಂತರ ಬ್ರಿಟಿಷ್ ಸರ್ಕಾರ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲು ವ್ಯಾಪಾರಸ್ಥರು ಮತ್ತು ಕೃಷಿಕರು ಒಂದೇ ವೇದಿಕೆಗೆ ಬರೋ ಹಾಗೆ ಕೆಲವೊಂದು ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಟ್ರು. ಅಂದ್ರೆ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಅಂದ್ರೆ ಅಲ್ಲಿ ಕೃಷಿಕರು ಮತ್ತು ವ್ಯಾಪಾರಸ್ಥರು, ಗ್ರಾಹಕರು ಮತ್ತು ಕೃಷಿಕರು ಒಂದೇ ವೇದಿಕೆಯ ಮೇಲೆ ಬಂದು ಆ ವೇದಿಕೆಯ ಮುಖಾಂತರ ಅಲ್ಲಿ ಸೂಕ್ತ ಬೆಲೆ ನಿರ್ಧಾರ ಜೊತೆಗೆ ಉತ್ತಮವಾದಂತಹ ತೂಕದ ವ್ಯವಸ್ಥೆ ಇವೆಲ್ಲವನ್ನ ಹೊಂದಾಣಿಕೆ ಮಾಡಿಕೊಂಡು ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತು, ಒಂದೇ ವೇದಿಕೆಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತು. ಈ ಅವಕಾಶ ಮಾಡಿಕೊಟ್ಟ ಉದ್ದೇಶ ಏನಾಗಿತ್ತು ಅಂದ್ರೆ, ಮೊದಲೇನ್ ಮಾಡ್ತಾ ಇದ್ರು, ಕೃಷಿಕರು ಉತ್ಪಾದನೆ ಮಾಡಿದಂತಹ ಅಷ್ಟು ಉತ್ಪನ್ನಗಳಿಗೆ ಈ ವರ್ತಕರು ಮಾರಾಟಗಾರರು ಏನ್ ಮಾಡ್ತಾ ಇದ್ರು, ತಾವೇ ಹೋಗಿ ಖರೀದಿ ಮಾಡ್ಕೊಂಡು ಬಂದು ಅಲ್ಲಿ ತೂಕದಲ್ಲಿ ವಂಚನೆ ಮಾಡೋದು, ಕಡಿಮೆ ಬೆಲೆಗೆ ತಗೊಳ್ಳೋದು, ಇವೆಲ್ಲವೂ ಆಗ್ತಾ ಇತ್ತಲ್ಲ. ಇದನ್ನ ಹೋಗ್ಲಾಡ್ಸೋದಕ್ಕೆ ಏನ್ ಮಾಡಿದ್ರು, ಅವರೆಲ್ಲರನ್ನ ಒಂದೇ ವೇದಿಕೆಗೆ ತಗೊಂಡ್ಬಂದ್ರು. ಕೃಷಿಕರು ಬಂದು ಅಲ್ಲೇ ಮಾರಾಟ ಮಾಡಬೇಕು, ವ್ಯಾಪಾರಸ್ಥರು ಬಂದು ಅಲ್ಲೇ ಖರೀದಿ ಮಾಡಬೇಕು. ಈ ರೀತಿಯ ವೇದಿಕೆ ನಿರ್ಮಾಣ ಆಗಿರುವಂತಹ ಪರಿಣಾಮ ಏನಾಯ್ತಪ್ಪ ಅಂತಂದ್ರೆ, ಮುಂಬರುವ ದಿನಮಾನಗಳಲ್ಲಿ ಅಂದ್ರೆ ಆಫ್ಟರ್ ಸ್ವಾತಂತ್ರ್ಯ ಇದೇ ವೇದಿಕೆಗಳೇನಾದಪ್ಪ ಅಂದ್ರೆ ಇವತ್ತಿನ APMCಗಳಾಗಿ ಮಾರ್ಪಾಡು ಹೊಂದಿರತಕ್ಕಂಥದ್ದು. ನೆನಪಿರಲಿ, ಇವತ್ತಿನ APMCಗಳ ಮಾರ್ಪಾಡು ಯಾವುದರ ಮೂಲ ಅಂತಂದ್ರೆ ಅದು ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಕಮಿಟಿ ಏನು ತೀರ್ಪು ಮತ್ತು ಸಲಹೆಯನ್ನು ಕೊಟ್ಟಿತ್ತಲ್ಲ, ಅದರ ಅನ್ವಯ ಇವತ್ತಿನ APMCಗಳು ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇನ್ನು ಈ ಒಂದು 1935ರ ಬ್ರಿಟಿಷ್ ಸರ್ಕಾರದ ಈ ಒಂದು ವೇದಿಕೆಯನ್ನ ದೃಷ್ಟಿಕೋನದಲ್ಲಿಟ್ಕೊಂಡು ಭಾರತದೊಳಗ ಸುಮಾರು ಅಲ್ಲಲ್ಲಿ ಪ್ರಾಂತ್ಯಗಳಲ್ಲಿ ಏನಾದಪ್ಪ ಅಂತಂದ್ರೆ ಕೃಷಿ ಮಾರುಕಟ್ಟೆಗಳು ಪ್ರಾರಂಭವಾದವು. ಈ ಕೃಷಿ ಮಾರುಕಟ್ಟೆಗಳನ್ನ ಕರ್ನಾಟಕದಲ್ಲಿ ಗಮನಿಸೋದಾದ್ರೆ ಮೊಟ್ಟ ಮೊದಲ ಬಾರಿಗೆ 1927ರಲ್ಲಿನೇ, ಅಂದ್ರೆ ಈ 1928ಕ್ಕಿಂತ ಪೂರ್ವದಲ್ಲಿನೇ ಇಲ್ಲೇನಾಯ್ತಪ್ಪ ಅಂತಂದ್ರೆ ಮುಂಬೈನಲ್ಲಿ ಕಾಟನ್ ಮಾರ್ಕೆಟಿಂಗ್ ಕಾಯ್ದೆ ಅಂತಂದೇಳಿ ಜಾರಿಗೆ ತಗೊಂಡು ಬಂತು. ಕಾಟನ್ ಮಾರ್ಕೆಟಿಂಗ್ ಕಾಯ್ದೆ ಅಂತಂದ್ರೆ ಇಲ್ಲಿ ನೆನ್ಪಿಟ್ಕೋಬೇಕು, ಇಲ್ಲಿ ಕಾಟನ್ ಮಾರ್ಕೆಟಿಂಗ್ ಕಾಯ್ದೆ ಅಂದ್ರೆ ಇಲ್ಲಿ ಮುಖ್ಯವಾಗಿದ್ದಂತಹ ವಾಣಿಜ್ಯ ಬೆಳೆ ಹತ್ತಿಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇದ್ದಂತ, ಅಂದ್ರೆ ಹತ್ತಿ ವ್ಯಾಪಾರದಲ್ಲಿ ಆಗ್ತಾ ಇದ್ದಂತ ಲೋಪದೋಷಗಳು, ತೊಂದರೆಗಳನ್ನ ಸರಿಪಡಿಸೋದಕ್ಕೆ
ಈ ಮುಂಬೈ ಕರ್ನಾಟಕದ ವ್ಯಾಪ್ತಿಯೊಳಗಿದ್ದಂತಹ ಸರ್ಕಾರ ಏನ್ ಮಾಡಿತ್ತು, ಮುಂಬೈ ಮಾರ್ಕೆಟಿಂಗ್ ಕಾಯ್ದೆ ಅಂತ ಜಾರಿ ತಗೊಂಬಂತು. ಇದು ಕರ್ನಾಟಕದಲ್ಲಿ ಪ್ರಥಮ. ಇದಾದ್ಮೇಲೆ 1930ರಲ್ಲಿ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯೊಳಗ ಮತ್ತು 1933ರಲ್ಲಿ ಮದ್ರಾಸ್ ಕರ್ನಾಟಕದ ವ್ಯಾಪ್ತಿಯೊಳಗ ಏನಾದು ಕೃಷಿ ನಿಯಂತ್ರಿತ ಮಾರುಕಟ್ಟೆಗಳು ನಿರ್ಮಾಣಗೊಂಡು, ಕೃಷಿ ನಿಯಂತ್ರಿತ ಮಾರುಕಟ್ಟೆಗಳು ನಿರ್ಮಾಣಗೊಂಡು. ಬಟ್ ಈ ಎಲ್ಲಾ ಮಾರುಕಟ್ಟೆಗಳ ಮುಖ್ಯ ಉದ್ದೇಶ ಏನಾಗಿತ್ತು, ವಾಣಿಜ್ಯ ಬೆಳೆಗಳಲ್ಲಿ ಉತ್ಪಾದನೆ, ಅಂದ್ರೆ ವಾಣಿಜ್ಯ ಬೆಳೆಗಳ ಉತ್ಪಾದನೆ ಮತ್ತು ಮಾರಾಟದಲ್ಲಿ ಆಗ್ತಾ ಇದ್ದಂತಹ ಲೋಪದೋಷಗಳನ್ನ ಸರಿಪಡಿಸಿ ನಿಯಂತ್ರಣ ಹೇರೋದಕ್ಕೆ ಈ ರೀತಿಯ ಮಾರುಕಟ್ಟೆಗಳು ಪ್ರಾರಂಭವಾಗ್ತಾ ಬಂದು. ಇವೆಲ್ಲ ನಿಯಂತ್ರಣ ಮಾರುಕಟ್ಟೆಗಳೆಲ್ಲ ಆಕ್ಚುಲಿ ನಿಯಂತ್ರಣ ಮಾರುಕಟ್ಟೆ ಕಾಯ್ದೆಗಳು ಜಾರಿಗೆ ಬಂದು. ಓಕೆ, 1930ರಲ್ಲಿ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯೊಳಗೆ, 1933ರಲ್ಲಿ ಮದ್ರಾಸ್ ಕರ್ನಾಟಕದ ವ್ಯಾಪ್ತಿಯೊಳಗೆ ಏನಾದಪ್ಪ ಅಂತಂದ್ರೆ ಈ ಕೃಷಿ ಉತ್ಪನ್ನ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ನಿಯಂತ್ರಣ ಮಾರುಕಟ್ಟೆ ಕಾಯ್ದೆಗಳು ಜಾರಿಗೆ ಬಂದು. ಈ ನಿಯಂತ್ರಣ ಮಾರುಕಟ್ಟೆ ಕಾಯ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಆದ್ರೆ ನಾವಿಲ್ಲಿ ಮುಖ್ಯವಾಗಿ ಗಮನಿಸೋದು 1939ರಲ್ಲಿ 1939 ಈ ಹಳೆಯ ಮೈಸೂರು ಭಾಗದೊಳಗ, ಇವತ್ತಿನ ಹಳೆ ಮೈಸೂರು ಪ್ರಾಂತ್ಯ ಇತ್ತಲ್ಲ, ಆ ಮೈಸೂರು ಪ್ರಾಂತ್ಯದೊಳಗೆ ಏನ್ ಮಾಡಿದ್ರು, ಮತ್ತೆ ಇಲ್ಲಿ ಕೃಷಿ ಉತ್ಪನ್ನಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂತು. ಮೈಸೂರು ಭಾಗದೊಳಗ ಕೃಷಿ ಉತ್ಪನ್ನಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂತು. ಈ ಕೃಷಿ ಉತ್ಪನ್ನಗಳ ನಿಯಂತ್ರಣ ಕಾಯ್ದೆ ಈ ಮೈಸೂರು ಭಾಗದೊಳಗ ಇಲ್ಲಿ ಯಾವ ಉತ್ಪನ್ನಗಳನ್ನು ಜಾರಿ ಇಲ್ಲಿ ಇದರ ವ್ಯಾಪ್ತಿಗೆ ಸೇರ್ಪಡೆ ಮಾಡಿದ್ರು ಅಂತಂದ್ರೆ ಆಹಾರ ಉತ್ಪನ್ನಗಳನ್ನ ಈ ವ್ಯಾಪ್ತಿಗೆ ಸೇರ್ಪಡೆ ಮಾಡಿದ್ರು. ಇದುವರೆಗೆ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಈ ಮುಂಬೈ ಕಾಟನ್ ಮಾರ್ಕೆಟಿಂಗ್ ಕಾಯ್ದೆ ಆಗಿರ್ಬೋದು, ಆಮೇಲೆ ಕೃಷಿ ಉತ್ಪನ್ನಗಳ ನಿಯಂತ್ರಣ ಮಾರುಕಟ್ಟೆ ಕಾಯ್ದೆ ಆಗಿರ್ಬೋದು, ಇವೆಲ್ಲ ವಾಣಿಜ್ಯ ಉತ್ಪನ್ನಗಳಿಗಾಗಿದ್ರೆ ಈ ಮೈಸೂರು ಕೃಷಿ ಉತ್ಪನ್ನಗಳ ನಿಯಂತ್ರಣ ಕಾಯ್ದೆ ಏನಾಗಿತ್ತಪ್ಪ ಅಂದ್ರೆ ಆಹಾರ ಉತ್ಪನ್ನಗಳಿಗೆ ಸಂಬಂಧಪಡ್ತಾ ಇತ್ತು. ಇವುಗಳ ಜೊತೆಗೆ ಏನಾಯ್ತು ಅಂತಂದ್ರೆ ಈ 1936ರ ಮುಂಬೈನ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ನಿಯಂತ್ರಣ ಕಾಯ್ದೆಯ ವ್ಯಾಪ್ತಿಯೊಳಗ ಮೊದಲ ಬಾರಿಗೆ ಬೈಲಹೊಂಗಲದಲ್ಲಿ, ನೆನಪಿರ್ಲಿ, ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬೈಲಹೊಂಗಲದಲ್ಲಿ ಏನಾಯಿತು, ಕೃಷಿ ಮಾರುಕಟ್ಟೆ ಅಂದ್ರೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಿತ್ತು. ಕರ್ನಾಟಕದೊಳಗೆ ಪ್ರಾರಂಭವಾದಂತಹ ಮೊದಲ ಕೃಷಿ ಮಾರುಕಟ್ಟೆ ಯಾವುದು ಅಂತಂದ್ರೆ ಇದು ಬೈಲಹೊಂಗಲದೊಳಗೆ. ಇದು ಈ ಭಾಗ ಏನಾಗಿತ್ತಪ್ಪ ಅಂದ್ರೆ ಮುಂಬೈ ಕರ್ನಾಟಕದ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಜೊತೆಗೆ 1939ರ ಈ ಮೈಸೂರು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ನಿಯಂತ್ರಣ ಕಾಯ್ದೆ ಅನ್ವಯ ಈಗಿನ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ, ತುಮಕೂರು ಜಿಲ್ಲೆಯ ತಿಪಟೂರು ಬಳಿ ಇಲ್ಲೇನಾಯ್ತು, ಮೈಸೂರಿನ ಈ ಕಾಯ್ದೆಯ ಅನುಗುಣವಾಗಿ ಮತ್ತೆ ಮಾರುಕಟ್ಟೆ ನಿಯಂತ್ರಣ ಅಂದ್ರೆ ಮಾರುಕಟ್ಟೆ ಸ್ಥಾಪನೆ ಆಯಿತು. ಈ ಮಾರುಕಟ್ಟೆ ಮುಖ್ಯವಾಗಿ ಯಾವುದಕ್ಕೆ ಯಾವ ಬೆಳೆಗೆ ಸೀಮಿತ ಆಗ್ತಾ ಇತ್ತು ಅಂತಂದ್ರೆ ತೆಂಗು ಮತ್ತು ಕೊಬ್ಬರಿಯ ಮಾರಾಟದಲ್ಲಿ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಎರಡು ಮಾರುಕಟ್ಟೆಗಳು ಸ್ಥಾಪಿತಗೊಂಡು. ಅಂದ್ರೆ ಕರ್ನಾಟಕದಲ್ಲಿ ನಿರ್ಮಾಣಗೊಂಡ ಮೊದಲ ಮಾರುಕಟ್ಟೆ ಅಂತಂದ್ರೆ ಅದು ಬೈಲಹೊಂಗಲ. ಆ ನಂತರ ಎಲ್ಲಿ ನಿರ್ಮಾಣಗೊಳ್ತು ಅಂತಂದ್ರೆ ತಿಪಟೂರು. ಇದು ಹೇಗೆ ಬೈಲಹೊಂಗಲದೊಳಗ ಮತ್ತು ತಿಪಟೂರದೊಳಗ ಹೇಗೆ ಉತ್ಪನ್ನಗಳ ಮಾರುಕಟ್ಟೆಯ ಒಂದು ಮಾದರಿ ನಿರ್ಮಾಣಗೊಳ್ತೋ ಅದೇ ತರನಾಗಿ ದೇಶದಲ್ಲಿ ಸಾವಿರಾರು ಮಾರುಕಟ್ಟೆಗಳು ಸ್ಥಾಪನೆ ಆದವು. ಆಫ್ಟರ್ 1947 ಅಂದ್ರೆ 1947ರ ಸ್ವಾತಂತ್ರ್ಯದ ನಂತರ ಇದೇ ಮಾದರಿಯೊಳಗ ಭಾರತದಾದ್ಯಂತ ಏನಾದವು ಮಾರುಕಟ್ಟೆಗಳು ಪ್ರಾರಂಭವಾದವು. ಈ ಮಾರುಕಟ್ಟೆಗಳ ಪ್ರಾರಂಭವಾಗಿರುವಂತಹ ಅತಿ ಮುಖ್ಯ ಉದ್ದೇಶ ರೈತರನ್ನ ಅಂದ್ರೆ ರೈತರು ಉತ್ಪಾದನೆ ಮಾಡಿರುವಂತಹ ಆಹಾರ ಪದಾರ್ಥಗಳು ಮಾರಾಟ ಮಾಡಲಿಕ್ಕೆ ಕೊಳ್ಳೋರು ಮತ್ತು ಮಾರೋರನ್ನ ಒಂದೇ ವೇದಿಕೆಗೆ ತರುವಂತಹ ಉದ್ದೇಶ ಆಗಿತ್ತು. ಪರಿಣಾಮ ಒಂದೇ ವೇದಿಕೆಯೊಳಗೆ ಎಲ್ಲರೂ ಸೇರ್ಕೊಂಡ್ರಪ್ಪ ಅಂತಂದ್ರೆ ಅಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಅಂದ್ರೆ ಕೃಷಿ ಉತ್ಪನ್ನಗಳ ಮಾರಾಟದಲ್ಲಿ ಆಗ್ತಾ ಇದ್ದಂತಹ ಕೆಲವೊಂದು ಲೋಪದೋಷಗಳನ್ನ ಸರಿಪಡಿಸಿ ಸೂಕ್ತ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಆಗೋದು, ಜೊತೆಗೆ ತೂಕದಲ್ಲಿ ಆಗ್ತಾ ಇದ್ದಂತಹ ವ್ಯತ್ಯಾಸವನ್ನ ನಿಯಂತ್ರಣ ಮಾಡೋದು. ಈ ಎಲ್ಲಾ ಉದ್ದೇಶ ಇಟ್ಕೊಂಡು ಏನಾಯ್ತಪ್ಪ ಅಂದ್ರೆ ಈ ಹಿಂದಿನ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿನೇ ಭಾರತದೊಳಗೆ ಏನಾದಪ್ಪ ಅಂದ್ರೆ ಕೃಷಿ ಮಾರುಕಟ್ಟೆಗಳು ಪ್ರಾರಂಭವಾದವು. ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು, ಈ ಎಲ್ಲಾ ಮಾರುಕಟ್ಟೆಗಳ ಪ್ರಾರಂಭದ ಅತಿ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ರೈತರ ವ್ಯಾಪಾರದ ಸಂದರ್ಭದೊಳಗೆ ಅವ್ರ ಮೇಲೆ ಆಗ್ತಾ ಇದ್ದಂತಹ ಶೋಷಣೆಯನ್ನು ನಿಯಂತ್ರಣ ಮಾಡೋದೇ ಆಗಿತ್ತು. ಇಲ್ಲಿ ಶೋಷಣೆಗೆ ಹೇಗೆ ಒಳಗಾಗ್ತಾ ಇದ್ರು, ರೈತರು ಬೆಳೆಗಳನ್ನು ಉತ್ಪಾದನೆ ಮಾಡಿದ್ದಾರೆ, ಆದರೆ ಉತ್ಪಾದನೆ ಮಾಡಿರುವಂತಹ ಬೆಳೆಗೆ ತಕ್ಕ ಹಾಗೆ ಬೆಲೆ ಸಿಗ್ತಾ ಇರಲಿಲ್ಲ. ಇನ್ನು ಬೆಳೆಗಳನ್ನ ಬೆಳೆದು ಮಾರಾಟ ಮಾಡೋ ಸಂದರ್ಭದೊಳಗ ತೂಕದಲ್ಲಿ ವ್ಯತ್ಯಾಸ ಮಾಡಿ ಇವರಿಗೆ ಅನ್ಯಾಯ ಮಾಡ್ತಾ ಇದ್ರು. ಇವುಗಳನ್ನ ಕೊಂಡುಕೊಳ್ಳುವಂತಹ ವ್ಯಾಪಾರಸ್ಥರು ಶ್ರೀಮಂತರಾಗ್ತಾ ಇದ್ರು. ಈ ಮಾರಾಟ ಮಾಡುವಂತಹ ರೈತರು ಮತ್ತು ಆಹಾರ ಧಾನ್ಯಗಳನ್ನ ಬೆಳೆದಂತಹ ರೈತರು ಬಡವರಾಗಿನೇ ಉಳಿತಾ ಇದ್ರು, ಶೋಷಣೆಗೊಳಗಾಗ್ತಾ ಇದ್ರು. ಈ ಅಂಶಗಳನ್ನ ಇಟ್ಕೊಂಡು ಸ್ವತಂತ್ರ ಪೂರ್ವದೊಳಗ ಈ ಒಂದಿಷ್ಟು ಬೆಳವಣಿಗೆಗಳು ಈ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಗಮನಿಸಬೇಕಾಗಿರೋದು ಇಲ್ಲಿ ತುಂಬಾ ಮುಖ್ಯ ಆಗ್ತಾ ಇದೆ ಫ್ರೆಂಡ್ಸ್. ಅಂದ್ರೆ ಈ ಸ್ವತಂತ್ರ ಪೂರ್ವದೊಳಗ ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ನಾವು ಗಮನಿಸಿದರೆ
ನೇರವಾಗಿ ಮಾರುಕಟ್ಟೆ ಸೌಲಭ್ಯವನ್ನು ರೈತರಿಗೆ ಕಲ್ಪಿಸಿಕೊಡುವುದರ ಪರಿಣಾಮ ಏನಾಗ್ತದೆ, ಶೋಷಣೆಗೆ ಒಳಗಾಗುತ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದ್ರು, ಈ ವ್ಯಾಪಾರಸ್ಥರನ್ನ ಮತ್ತು ಮಾರಾಟಗಾರನ ಒಂದೇ ವೇದಿಕೆಯಲ್ಲಿ ತಗೊಂಡು ಬಂದರು ಅನ್ನೋದು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು. ಸ್ವಾತಂತ್ರ್ಯ ಪೂರ್ವದೊಳಗೆ ಇವತ್ತು ನಿಯಂತ್ರಣ ಮಾರುಕಟ್ಟೆ ನಿರ್ಮಾಣ ಮಾಡುವ ಅತಿ ಮುಖ್ಯ ಉದ್ದೇಶ ಏನಾಗಿತ್ತು, ಕೊಳ್ಳೋರು ಮತ್ತು ತೆಗೆದುಕೊಳ್ಳೋರನ್ನ ಒಂದೇ ವೇದಿಕೆಗೆ ಸೇರಿಸಬೇಕು ಅನ್ನುವಂಥದ್ದು. ಈ ವೇದಿಕೆಗಳೇ ಮುಂಬರುವ ದಿನಮಾನಗಳಲ್ಲಿ ಏನದಪ್ಪ ಅಂತಂದರೆ APMCಗಳಾಗಿ ಬದಲಾವಣೆಗೊಂಡಿರ್ತಕ್ಕಂಥದ್ದು. ಈ ರೀತಿಯ APMCಗಳ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ನಾವು ಗಮನಿಸೋದಾದರೆ, ಇವುಗಳೆಲ್ಲ ಹಿನ್ನೆಲೆಯನ್ನು ಗಮನಿಸೋದಾದರೆ ಅದಕ್ಕಿಂತ ಮುಂಚೆ ಭಾರತದೊಳಗೆ ಮೊದಲ ಬಾರಿಗೆ ಏನಾಯ್ತಪ್ಪ ಅಂದರೆ 1963ರಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಯಂತ್ರಣ ಕಾಯ್ದೆಯನ್ನು ಭಾರತ ಸರ್ಕಾರ ಮೊದಲಿಗೆ ಜಾರಿಗೆ ತಗೊಂಡು ಬಂತು. ಇದು ಭಾರತದಲ್ಲಿ ಪ್ರಥಮ. ಅಂದರೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ನಿಯಂತ್ರಣ ಕಾಯ್ದೆ ಫಸ್ಟ್ ಯಾವಾಗಪ್ಪ ಅಂದರೆ 1963ರೊಳಗೆ. ಆಗಿನ ಸಂದರ್ಭದೊಳಗೆ ಇದನ್ನು ನಿರ್ಮಾಣ ಮಾಡುವಂತಹ ಅತಿ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದರೆ 1960ರೊಳಗೆ ನಮ್ಗೆ ಇಲ್ಲಿ ಏನಾಗ್ತದೆ, ಆಗಿನ ಸಂದರ್ಭದೊಳಗೆ ಹಸಿರು ಕ್ರಾಂತಿ ಹೆಚ್ಚು ಬೆಳವಣಿಗೆ ಹೊಂತು ಇಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗ್ತಾ ಇತ್ತು. ಈ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಳಾದ ಪರಿಣಾಮ ಏನಾಗ್ತಾ ಇತ್ತು, ಅವುಗಳ ಮಾರಾಟಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮತ್ತು ವ್ಯಾಪಾರದ ವೇದಿಕೆ ಕಲ್ಪನೆ ಮಾಡಿಕೊಡ್ಬೇಕಾಗಿತ್ತು. ಮತ್ತು ವ್ಯಾಪಾರದಲ್ಲಿ ಆಗ್ತಾ ಇದ್ದಂತಹ ಲೋಪದೋಷಗಳನ್ನು ಕಡಿಮೆ ಮಾಡಬೇಕಾಗಿತ್ತು, ಅಂದರೆ ನಿಯಂತ್ರಣ ಮಾಡಬೇಕಾಗಿತ್ತು. ಆ ಕಾರಣಕ್ಕೆ 1963ರೊಳಗೆ ಕೇಂದ್ರ ಸರ್ಕಾರ ಏನು ಮಾಡಿತು, ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ನಿಯಂತ್ರಣ ಕಾಯ್ದೆಯನ್ನು ಮೊದಲ ಬಾರಿಗೆ ಪರಿಚಯಿಸಿತು. ಆದರೆ ಫ್ರೆಂಡ್ಸ್, ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಈ ಸಂವಿಧಾನದೊಳಗೆ 3 ಮುಖ್ಯ ಪಟ್ಟಿಗಳು ಬರ್ತವೆ. ಒಂದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಬರ್ತವೆ. ಈ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳಿಗೆ ಸಂಬಂಧಪಟ್ಟಾಗಿ ನೀವು ಆಲ್ರೆಡಿ ಸಂವಿಧಾನದೊಳಗೆ ಓದ್ಕೊಂಡಿರ್ತೀರಿ, ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಿ. ನಾನಿಲ್ಲಿ ನೇರವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟಾಗ. ಅಂದರೆ ರಾಜ್ಯ ಪಟ್ಟಿಗೆ ವ್ಯಾಪ್ತಿಯ ಒಳಪಡುವಂತಹ ಯಾವುದೇ ವಿಷಯಗಳ ಮೇಲೆ ರಾಜ್ಯಗಳೇನು ಮಾಡಬೇಕು, ಕಾನೂನನ್ನು ರಚನೆ ಮಾಡಬೇಕು. ಅವುಗಳನ್ನು ನಿಯಂತ್ರಣ ಮಾಡುವಂತಹ ಜವಾಬ್ದಾರಿ ಯಾರ್ದಾಗಿರ್ತದೆ, ರಾಜ್ಯ ಸರ್ಕಾರಗಳದ್ದಾಗಿರ್ತದೆ. ಅದೇ ನಾನು ಅದನ್ನ ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಕೃಷಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಮತ್ತು ಮಾರುಕಟ್ಟೆಗಳು ಇಲ್ಲೇನಾಗ್ತಪ್ಪ ಅಂದರೆ ರಾಜ್ಯ ಪಟ್ಟಿಯ ವ್ಯಾಪ್ತಿಗೆ ಒಳಪಡ್ತವೆ. ಅಂದರೆ ಈ ರಾಜ್ಯ ಪಟ್ಟಿಗೆ ಒಳಪಡ್ತವೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ಅಂತಂದರೆ, ಇವುಗಳನ್ನು ನಿಯಂತ್ರಣ ಮಾಡುವಂತಹ ಅಧಿಕಾರ ಮತ್ತು ನಿಯಂತ್ರಣಕ್ಕಾಗಿ ಕಾಯ್ದೆಗಳನ್ನು, ಕಾನೂನುಗಳನ್ನು ರಚನೆ ಮಾಡುವಂತಹ ಅಧಿಕಾರ ಯಾರ್ದಾಗಿರ್ತದೆ, ರಾಜ್ಯ ಸರ್ಕಾರದ್ದಿರ್ತದೆ. ಹೀಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಯಾವುದೇ ಕಾರಣಕ್ಕೂ ಒತ್ತಡವನ್ನು ಹೇರುವಂತಿಲ್ಲ. ಹಾಗೇನಾದರೂ ಹೇರಿದರೆ ಅದು ಏನಾಗ್ತದೆ, ಒಕ್ಕೂಟ ವ್ಯವಸ್ಥೆಗೆ ವಿರೋಧವನ್ನು ವ್ಯಕ್ತಪಡಿಸಿದಂಗೆ ಆಗ್ತದೆ. ಈ ಪಾಯಿಂಟ್ ನೆನಪಿಟ್ಕೋಬೇಕು. ಪರಿಣಾಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ 1966ರಲ್ಲಿ ನೆನಪಿಟ್ಕೊಡ್ರಿ, 1966ರಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ನಿಯಂತ್ರಣ ಕಾಯ್ದೆಯನ್ನು ಮೊದಲ ಬಾರಿಗೆ ಜಾರಿಗೆ ತಗೊಂಡು ಬರಲಾಯಿತು. ನಿಯಂತ್ರಣ ಕಾಯ್ದೆಯನ್ನು ಮೊದಲ ಬಾರಿಗೆ ಜಾರಿಗೆ ತರಲಾಯಿತು. ಎಷ್ಟರಲ್ಲಿಪ್ಪ ಅಂತಂದರೆ 1966ರಲ್ಲಿ. ಭಾರತದೊಳಗೆ 1963 ಎಲ್ಲ ರಾಜ್ಯಗಳಿಗೆ ಇದು ನಿರ್ದೇಶನ ನೀಡಿತು. ಪರಿಣಾಮ 1966ರೊಳಗೆ ಏನಾಯ್ತಪ್ಪ ಅಂದರೆ, ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ನಿಯಂತ್ರಣ ಕಾಯ್ದೆಯನ್ನು ರಾಜ್ಯದಲ್ಲಿ 1966, ನೆನಪಿರಲಿ, ಸೆಪ್ಟೆಂಬರ್ 1966ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಕಾಯ್ದೆ ಬಂತು. ಇವುಗಳನ್ನ ನಾವು ಮುಂದೆ ಏನಂತ ಕರೆದಿವಪ್ಪ ಅಂತಂದ್ರೆ APMCಗಳು ಅಂತಂದೇಳಿ ಕರೆದಿವಿ. APMC ಇಸ್ ನಥಿಂಗ್ ಬಟ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಕಮಿಟಿ ಅಂತಂದೇಳಿ. ಅಂದ್ರೆ ಇದುವರೆಗೂ ನಾವು ಗಮನಿಸಿರ್ತಕ್ಕಂಥದ್ದು ಈ APMC ಕಾಯ್ದೆಯ ಜಾರಿಗೆ ಬರೋದಕ್ಕಿಂತ ಹಿನ್ನೆಲೆ ಏನಾಗಿತ್ತು, ಇವೆಲ್ಲವನ್ನ ಈ ಮೂಲಕ ಗಮನಿಸ್ತಕ್ಕಂಥದ್ದು ಫ್ರೆಂಡ್ಸ್. ನೆನ್ಪಿಟ್ಕೊಳ್ರಿ ಇದನ್ನ. ಆದ್ಮೇಲೆ ಇಲ್ಲಿ ನಾವು ಗಮನಿಸಬೇಕು, ಕರ್ನಾಟಕದೊಳಗ ಕೃಷಿ ಮಾರುಕಟ್ಟೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿದ್ದೆ ಯಾವಾಗ ಪ್ರಥಮವಾರಿಗೆ ಅಂತಂದ್ರೆ ಸೆಪ್ಟೆಂಬರ್ 1966ರಲ್ಲಿ ಜಾರಿಗೆ ಬಂತು. ಈ 1966ರಲ್ಲಿ ಜಾರಿಗೆ ಬಂದಂತಹ ಈ ಕಾಯ್ದೆಗೆ ಮತ್ತೊಂದಿಷ್ಟು ಸೂಕ್ತ ತಿದ್ದುಪಡಿಗಳನ್ನು ಮಾಡೋದ್ರ ಮೂಲಕ ಅದನ್ನ ವ್ಯವಸ್ಥಿತವಾಗಿ 1968ರಲ್ಲಿ ಇದನ್ನ ಜಾರಿ ತಗೊಂಡ್ಬಂದ್ರು ಫ್ರೆಂಡ್ಸ್. ಇದೇ 1966ರೊಳಗೆ ಜಾರಿಗೆ ಬಂದಂತಹ ಕಾಯ್ದೆಗಳಿಗೆ ಸೂಕ್ತ ತಿದ್ದುಪಡಿಗಳನ್ನು ಕಲ್ಪಿಸೋದ್ರ ಮೂಲಕ, ಕೆಲವೊಂದು ಕಲಂಗಳನ್ನು ಸೇರ್ಪಡೆ ಮಾಡೋದ್ರ ಮೂಲಕ ವ್ಯವಸ್ಥಿತ ರೀತಿಯೊಳಗೆ ಮತ್ತೆ 1968ರೊಳಗೆ ಜಾರಿಗೆ ತಗೊಂಡು ಬಂದ್ರು. ಈ 1968ರೊಳಗೆ ಜಾರಿಗೆ ಬಂದಾಗ ಅಲ್ಲಿದ್ದಂತಹ ಮೂಲ ಕಾಯ್ದೆಯೊಳಗೆ ಏನೇನು ಅಂಶಗಳಿದ್ವೋ ಅದನ್ನೆಲ್ಲವನ್ನು ಸುದೀರ್ಘವಾಗಿ ಚರ್ಚೆ ಮಾಡುವಂತಹ ಅಗತ್ಯ ಇಲ್ಲ. ಇವಾಗ APMCಗೆ ಏನು ತಿದ್ದುಪಡಿ ತಗೊಂಡು ಬಂದಾರಲ್ಲ, ಈ ತಿದ್ದುಪಡಿಗೆ ತಗೊಂಡು ಬಂದಂತಹ ಕಲಂಗಳು ಮೂಲ ಕಾಯ್ದೆಯೊಳಗೆ ಏನಾಗಿದ್ವು ಅನ್ನೋದನ್ನು ಕುರಿತು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅದರೊಳಗೆ ಮುಖ್ಯವಾಗಿ ಕಲಂ 8, ಕಲಂ 66, 67 ಮತ್ತು 70
ಈ ಕಲಂಗಳು ಮೂಲ ಕಾಯ್ದೆಯಲ್ಲಿ ಏನನ್ನ ಹೇಳ್ತವೆ ಅನ್ನೋದನ್ನು ಗಮನಿಸೋಣ. ಇದಕ್ಕೆ ಬದಲಾವಣೆ ತಂದಿರುವ ಪರಿಣಾಮ ಇವತ್ತು ಏನು ಬದಲಾವಣೆಗಳಾಗಿದ್ದಾವೆ ಮತ್ತು ಪರಿಣಾಮಗಳೇನಾಗಿದ್ದಾವೆ ಅನ್ನೋದನ್ನು ಚರ್ಚೆ ಮಾಡೋಣ. ಆದ್ಮೇಲೆ ಈ APMC ನಿಯಂತ್ರಣ ಕಾಯ್ದೆಯ ಮೂಲ ಕಾಯ್ದೆಯಲ್ಲಿದ್ದಂತಹ ಕಲಂ 8 ಏನ್ ಹೇಳ್ತಾ ಇತ್ತನಪ್ಪ ಅಂದ್ರೆ, ಈ ಕಲಂ 8ರ ಪ್ರಕಾರ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕಾಗಿತ್ತು ಅಂತಂದ್ರೆ APMCಗಳ ಯಾರ್ಡ್ ಬಿಟ್ರೆ APMCಗಳ ಹೊರಗಡೆ ಮಾರಾಟ ಮಾಡುವಂತಿರಲಿಲ್ಲ. ಇದು ಮುಖ್ಯವಾಗಿ ನೆನಪಿಟ್ಕೋಬೇಕು ಫ್ರೆಂಡ್ಸ್. ಅಂದ್ರೆ ಕೃಷಿ ಉತ್ಪನ್ನಗಳ ಯಾವುದೇ ಮಾರಾಟವಾಗಿರ್ಬೋದು, ಈ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕಾಗಿತ್ತನಪ್ಪ ಅಂದ್ರೆ ಆ ಎಲ್ಲಾ ಮಾರಾಟಕ್ಕೆ ವ್ಯವಸ್ಥೆ ಇಲ್ಲ ಆಗಿರ್ಬೇಕು. APMC ಯಾರ್ಡ್ ಅಂದ್ರೆ APMC ಪ್ರಾಂಗಣದಲ್ಲಿ ಮಾತ್ರ ಮಾರಾಟ ಮಾಡಬೇಕು, ಹೊರಗಡೆ ಮಾರಾಟ ಮಾಡುವಂತಿರಲಿಲ್ಲ. ಒಂದು ವೇಳೆ ಮಾರಾಟ ಮಾಡಿದರೆ ಅಥವಾ ಗ್ರಾಹಕ ಏನಾದರೂ ನೇರವಾಗಿ ಕೃಷಿಕನಿಂದ ಅವನ ಜಮೀನಿನ ಮೂಲಕ ನೇರವಾಗಿ ಖರೀದಿ ಮಾಡ್ಲಿಕ್ಕೆ ನಿಂತ್ಕೊಂಡ ಅಂತಂದ್ರೆ ಈ ಕಲಂ 66 ಏನ್ ಹೇಳ್ತಾ ಇತ್ತನಪ್ಪ ಅಂದ್ರೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು. ಅಂದ್ರೆ ಕಲಂ 66 ಏನ್ ಹೇಳ್ತಾ ಇತ್ತು, ಗ್ರಾಹಕ ಯಾವುದೇ ಕಾರಣಕ್ಕೂ ರೈತನಿಂದ ನೇರವಾಗಿ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಇದು ಹೇಳ್ತಾ ಇತ್ತು. ಒಂದು ವೇಳೆ ನೇರವಾಗಿ ಗ್ರಾಹಕ ಹೋಗಿ ಕೃಷಿಕನಿಂದ ಆಹಾರ ಧಾನ್ಯಗಳ ಅಥವಾ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಿದ್ರೆ ಅದರ ಮೂಲಕ ಅವನು ಏನಾಗ್ತಾನೆ, ಇಲ್ಲಿ ಕ್ರಿಮಿನಲ್ ಮೊಕದ್ದಮೆಗೆ ಒಳಪಡಬೇಕಾಗುತ್ತದೆ ಅಂತಂದೇಳಿ ಇಲ್ಲಿ ಈ ಕಲಂ ಯಾವ್ದು ಹೇಳುತ್ತಪ್ಪ ಅಂದ್ರೆ 67 ಹೇಳ್ತದೆ, ನೆನ್ಪಿಟ್ಕೊಡ್ರಿ. ಈ ಕಲಂ 67 ಏನ್ ಹೇಳ್ತದಪ್ಪ ಅಂತಂದ್ರೆ, ಅಂದ್ರೆ APMC ಪ್ರಾಂಗಣದ ಬಿಟ್ಟು ಹೊರಗಡೆ ಯಾವುದೇ ಖಾಸಗಿ ವ್ಯಕ್ತಿ ಏನಾದರೂ ಆಹಾರ ಧಾನ್ಯಗಳನ್ನ ಖರೀದಿ ಮಾಡಬೇಕಾಗಿತ್ತು ಅನ್ನಪ್ಪ ಅಂತಂದ್ರೆ ಒಂದ್ ವೇಳೆ ಖರೀದಿ ಮಾಡಿದ್ರೆ ಅವನಿಗೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೇರಬಹುದು ಅಥವಾ ಹೇರೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಯಾವುದು, ಕಲಂ 67. ದೆನ್ ಕಲಂ 70 ಏನ್ ಹೇಳುತ್ತೆ, ಇದು ತುಂಬಾ ಮುಖ್ಯ. ಕಲಂ 70 ಏನ್ ಹೇಳುತ್ತೇನಪ್ಪ ಅಂದ್ರೆ APMC ಪ್ರಾಂಗಣದಲ್ಲಿ ಅಥವಾ APMCಯಲ್ಲಿ ಈ ರೈತ ಉತ್ಪಾದನೆ ಮಾಡಿರುವಂತಹ ಉತ್ಪನ್ನಗಳನ್ನ ಮಾರಾಟ ಮಾಡುವಾಗ ಒಂದು ವೇಳೆ ರೈತರನ್ನ ಶೋಷಣೆಗೆ ಒಳಪಡಿಸಿದ್ರೆ ಅಥವಾ ರೈತರಿಗೆ ಶೋಷಣೆ ಮಾಡಿದ್ರೆ ಅವನಿಗೂ ಕೂಡ ಇಲ್ಲೇನಾಗ್ತಾ ಇತ್ತಪ್ಪ ಅಂದ್ರೆ ಅವ ಶೋಷಣೆಗೊಳಗಾದಂತಹ ರೈತ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇತ್ತು. ಜೊತೆಗೆ ಶೋಷಣೆಗೆ ಒಳಗಾಗಿದ್ದನಪ್ಪ ಅಂತಂದ್ರೆ ಅಲ್ಲಿ ವರ್ತಕನ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಂಡು ಆ ಮೂಲಕ ಅವನಿಗಾದಂತಹ ಶೋಷಣೆಗೆ ಪರಿಹಾರವನ್ನ ಪಡ್ಕೊಳ್ಳೋದಕ್ಕೆ ಕಲಂ 70 ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ಕಲಂ 70 ಇಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಇದೇನಪ್ಪಾ ಅಂದ್ರೆ ವ್ಯಾಪಾರದ ಸಂದರ್ಭದೊಳಗ ಶೋಷಣೆಗೆ ಒಳಗಾದಂತಹ ರೈತನನ್ನ ರಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಕಲಂ ಯಾವುದು ಅಂದ್ರೆ 70. ಇದು APMC ನಿಯಂತ್ರಣ ಕಾಯ್ದೆಯಲ್ಲಿದ್ದಂತಹ ಮೂಲ ಕಾಯ್ದೆಯಲ್ಲಿರುವ ಪ್ರಮುಖ ಅಂಶಗಳು. ಈ ರೀತಿಯ ಅಂಶಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು ಮೂಲ ಕಾಯ್ದೆಯ ಉದ್ದೇಶಗಳೇನಾಗಿತ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಯಾವುದೇ ರೈತರಿಂದ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಬೇಕಾಗಿತ್ತು ಅಂತಂದ್ರೆ ಆ ಒಬ್ಬ ಗ್ರಾಹಕ ಅಂದ್ರೆ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡುವಂತಹ ಗ್ರಾಹಕ ಅಥವಾ ವ್ಯಾಪಾರಸ್ಥ ಏನಾಗಿರ್ಬೇಕು, APMCಗಳಲ್ಲಿ ನೋಂದಾವಣೆಗೊಂಡಿರ್ಬೇಕಾಗ್ತಾ ಇತ್ತು. APMCಗಳಲ್ಲಿ ನೋಂದಾವಣೆಗೊಂಡಿರಬೇಕು, ನೆನಪಿರ್ಲಿ. ಇದು ಮೂಲ ಕಾಯ್ದೆಯಲ್ಲಿದ್ದಂತಹ ಪ್ರಮುಖ ಅಂಶ. ಅಂದ್ರೆ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡುವಂತಹ ಗ್ರಾಹಕ ಅವೆಯಲ್ಲಿ ನೋಂದಾವಣೆಗೊಂಡಿರಬೇಕು, APMC ಒಳಗ ನೋಂದಾವಣೆಗೊಂಡಿರಬೇಕು. ಒಂದು ವೇಳೆ APMCಗಳಲ್ಲಿ ನೋಂದಾವಣೆಯನ್ನಗೊಂಡಂತಹ ಗ್ರಾಹಕನ ಬಿಟ್ಟು ಬೇರೆಯವರು ಅಥವಾ ಖಾಸಗಿ ವ್ಯಕ್ತಿಗಳು ಖರೀದಿಸುವುದಕ್ಕೆ ಈ ಮೂಲ ಕಾಯ್ದೆಯೊಳಗೆ ಅವಕಾಶ ಇರಲಿಲ್ಲ. ಆದ್ರೆ ಇದಕ್ಕೆ 2007ರಲ್ಲಿ ತಿದ್ದುಪಡಿ ತಗೊಂಡು ಬಂದು ಖಾಸಗಿ ವ್ಯಕ್ತಿಗಳು ತಮ್ಮ ಪ್ರಾಂಗಣದಲ್ಲಿ ಈ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಲಿಕ್ಕೆ APMCಗಳಲ್ಲಿ ನೋಂದಾವಣೆಗೊಂಡು ಅವರು ಆನಂತರ ಖರೀದಿ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತು. ಅಂದ್ರೆ ಖಾಸಗಿ ವ್ಯಕ್ತಿಗಳಿಗೆ ಅವಕಾಶ ಯಾವಾಗಿದ ಅವಕಾಶನಪ್ಪ ಅಂದ್ರೆ 2007ರೊಳಗೆ ತಿದ್ದುಪಡಿ ತಗೊಂಬಂದು ಅವಕಾಶ ಮಾಡಿಕೊಟ್ರು. ಹೆಂಗಿದ ಖಾಸಗಿ ವ್ಯಕ್ತಿಗಳು ಅವಕಾಶ ಪಡ್ಕೊಳ್ಳೋದು, ಅವ್ರು ಮೊದಲೇನಾಗಬೇಕಾಗಿತ್ತು, APMC ಒಳಗೆ ನೋಂದಾವಣೆಗೊಳ್ಬೇಕಾಗಿತ್ತು. ನೋಂದಾವಣೆಗೊಂಡ ನಂತರ ಆ ನೋಂದಾವಣೆಯ ನೋಂದಾವಣೆಯ ಚೀಟಿಯ ಮೂಲಕ ಅಥವಾ ನೋಂದಾವಣೆಗೊಂಡಂತಹ ವ್ಯಾಪಾರಸ್ಥನಾಗಿ ನಂತರ ದಿನಮಾನಗಳಲ್ಲಿ ಏನ್ ಮಾಡ್ಬೋದು, ಆ ಪ್ರಾಂಗಣದೊಳಗ ಆಹಾರ ಧಾನ್ಯಗಳನ್ನ ಅಥವಾ ಕೃಷಿ ಉತ್ಪನ್ನಗಳನ್ನ ಖರೀದಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಇವತ್ತು ನೀವು ಗಮನಿಸಬಹುದು ಕಬ್ಬಿನ ಫ್ಯಾಕ್ಟರಿಗಳಾಗಿರ್ಬೋದು, ರೈಸ್ ಮಿಲ್ಗಳಾಗಿರ್ಬೋದು ಅಥವಾ ಈ ತೊಗರಿ ಫ್ಯಾಕ್ಟರಿಗಳಾಗಿರ್ಬೋದು, ಇಲ್ಲೆಲ್ಲ ನೇರವಾಗಿ ಇವತ್ತು ರೈತ ಏನ್ ಮಾಡ್ತಾನಪ್ಪ ಅಂದ್ರೆ ಆಹಾರ ಧಾನ್ಯಗಳನ್ನ ತಗೊಂಡು ಹೋಗಿ ಮಾರಾಟ ಮಾಡ್ತಿರ್ತಾನೆ ಅಥವಾ ಕೃಷಿ ಉತ್ಪನ್ನಗಳನ್ನ ತಗೊಂಡು ಮಾರಾಟ ಮಾಡ್ತಿರ್ತಾನೆ. ಆಗ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದು ಹೇಗೆ ಅಂದ್ರೆ ಅವ APMC ಒಳಗ ನೋಂದಾವಣೆಗೊಂಡಿರ್ತಾನೆ. ಆ ಕಾರಣಕ್ಕೆ ಇವುಗಳಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ APMCಗಳು ನಿರ್ಮಾಣ ಆಗಿರೋದ್ರಿಂದ ಇಲ್ಲಿ ಅನುಕೂಲ ಏನಪ್ಪಾ ಅಂತಂದ್ರೆ ಒಬ್ಬ ರೈತ ತಾನು ಬೆಳೆದಂತಹ ಬೆಳೆಗಳಿಗೆ
ವ್ಯಾಪಾರ ಮಾಡಲಿಕ್ಕೆ ಒಂದು ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಲಾಯಿತು. ಈ ಮಾರುಕಟ್ಟೆ ವ್ಯವಸ್ಥೆ ಒಳಗ ಇವನಿಗೆ ಮೊದಲು ಆಗ್ತಾ ಇದ್ದಂತಹ ಅನ್ಯಾಯ ಅಂದ್ರೆ ಸೂಕ್ತ ಬೆಲೆ ದೊರೆತೇ ಇರತಕ್ಕಂಥದ್ದು, ತೂಕದಲ್ಲಿ ಆಗ್ತಾ ಇದ್ದಂತಹ ವ್ಯತ್ಯಾಸಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇಲ್ಲೇನ್ ಮಾಡಿದ್ರು, ಇವನಿಗೆ ಒಂದು ಮಾರುಕಟ್ಟೆ ಸೌಲಭ್ಯ ಒದಗಿಸಿಕೊಟ್ರು. ಅದೇ ಏನಾಯ್ತು, APMC ಆಯಿತು. ಈ APMCಗಳಲ್ಲಿ ಸೂಕ್ತ ಬೆಲೆ ಸಿಗದೇ ಇದ್ದ ಸಂದರ್ಭದೊಳಗ APMCಗಳು ನಿರ್ಮಾಣಗೊಂಡಾಗ ರೈತನ ತಾನು ಬೆಳೆದಂತಹ ಬೆಳೆಗಳಿಗೆ ಸೂಕ್ತ ಬೆಲೆ ದೊರೆಯದೇ ಇದ್ದಂತಹ ಸಂದರ್ಭದೊಳಗ ಆ ಬೆಳೆಗಳಿಗೆ ಬೆಲೆ ಬರೋವರೆಗೂ ಅವ ಏನ್ ಮಾಡ್ಬೋದು, APMC ಪ್ರಾಂಗಣದಲ್ಲಿದ್ದಂತಹ ಗೋದಾಮುಗಳಲ್ಲಿ ಸಂಗ್ರಹಣೆಗೆ ಅವಕಾಶವನ್ನ ಮಾಡಿಕೊಡ್ಲಾಯಿತು. ಇದು ಯಾವ ಕಾಯ್ದೆ ಒಳಗ ಅಂತಂದ್ರೆ APMC ಕಾಯ್ದೆ ಒಳಗ. ಯಾಕಂದ್ರೆ ಇವತ್ತು ರೈತ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡ್ತಾನೆ. ಅತಿ ಸಣ್ಣ ರೈತರು ಮತ್ತು ಸಣ್ಣ ರೈತರು ಅತಿ ಹೆಚ್ಚಾಗಿರುವಂತಹ ಭಾರತದೊಳಗ ಅವರು ತಾವು ಉತ್ಪಾದನೆ ಮಾಡಿದಂತಹ ಬೆಳೆಗಳನ್ನ ಅಥವಾ ಉತ್ಪನ್ನಗಳನ್ನ ಒಂದ್ ಕಡೆ ಸಂಗ್ರಹ ಮಾಡಿಟ್ಕೊಳ್ಳೋಷ್ಟು ಸಾಮರ್ಥ್ಯ ಇರಂಗಿಲ್ಲ. ಬಟ್ ಆಗಿನ ಸಂದರ್ಭದೊಳಗೆ ಮಾರಾಟ ಮಾಡೋಣ ಅಂತಂದ್ರೆ ಸೂಕ್ತ ಬೆಲೆ ಇರಂಗಿಲ್ಲ. ಪರಿಣಾಮ ಅವರ ಉತ್ಪನ್ನಗಳನ್ನ ಏನ್ ಮಾಡ್ಬೋದು, ಇದೇ APMC ಪ್ರಾಂಗಣದಲ್ಲಿರುವಂತಹ ಗೋಡಾನ್ ಒಳಗ ಸಂಗ್ರಹ ಮಾಡಿಟ್ಕೋಬಹುದು. ಸಂಗ್ರಹ ಮಾಡಿಟ್ಕೊಂಡಿರುವಂತಹ ಈ ಒಂದು ಗೋದಾಮುಗಳಲ್ಲಿ ಸಂಗ್ರಹ ಇರುವ ಆಹಾರ ಧಾನ್ಯಗಳ ಮೇಲೆ ತುರ್ತು ಅಗತ್ಯಕ್ಕೆ ತಕ್ಕ ಹಾಗೆ ಸಾಲವನ್ನ ಪಡೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಾಯಿತು. ಈಗ ಫಾರ್ ಎಕ್ಸಾಂಪಲ್ ಸಾಲವನ್ನು ಪಡೆಯೋದಕ್ಕೆ ಅವಕಾಶ ಅಂತ ಬಂದಾಗ, ಈಗ ರೈತ ತನ್ನ ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡಿರ್ತಾನೆ. ಈ ಬೆಳೆ ಇರುವಾಗ ಅವನಿಗೆ ಸರಿಯಾದಂತಹ ಬೆಲೆಗಳಿರಂಗಿಲ್ಲ, ಸಂಗ್ರಹ ಮಾಡಿರ್ತಾನೆ. ಮತ್ತೆ ಉತ್ತಮವಾದಂತಹ ಮಳೆ ಬೀಳ್ತದ, ಕೃಷಿ ಚಟುವಟಿಕೆಯನ್ನು ಆರಂಭಿಸಬೇಕಾಗ್ತದೆ. ಈ ಕೃಷಿ ಚಟುವಟಿಕೆ ಆರಂಭಿಸಬೇಕಾಗಿತ್ತನಪ್ಪ ಅಂದ್ರೆ ಅವನಲ್ಲಿ ಆಗಿನ ಸಂದರ್ಭಕ್ಕೆ ದುಡ್ಡಿರಂಗಿಲ್ಲ. ಈಗ ಕೃಷಿ ಉತ್ಪಾದನೆ ಚಟುವಟಿಕೆ ಪ್ರಾರಂಭ ಮಾಡಬೇಕಾಗಿತ್ತಂದ್ರೆ ಬೀಜಗಳನ್ನ ತಗೊಂಡು ಬರಬೇಕು, ಬೀಜಗಳನ್ನ ತಗೊಂಡು ಭೂಮಿಯನ್ನ ಹದ ಮಾಡಬೇಕು. ಇವೆಲ್ಲದಕ್ಕೆ ಏನಾಗ್ತದೆ, ಸ್ವಲ್ಪ ಖರ್ಚು ಆಗ್ತಿರ್ತದೆ. ಈ ಖರ್ಚನ್ನ ಹೊಂದಾಣಿಕೊಳ್ಳೋದಕ್ಕೋಸ್ಕರ ಒಂದು ದುಡ್ಡು ಎಲ್ಲಿ ತಗೊಂಡು ಬರ್ಬೋದು, ಇವನೇನು APMC ಪ್ರಾಂಗಣದೊಳಗ ಅಥವಾ ಗೋದಾಮದೊಳಗ ತನ್ನ ಮೂಲ ಆಹಾರ ಧಾನ್ಯಗಳನ್ನ ಏನು ಸಂಗ್ರಹ ಮಾಡಿರ್ತಿರಲ್ಲ, ಈ ಸಂಗ್ರಹಗೊಂಡ ಆಹಾರ ಧಾನ್ಯಗಳ ಆಧಾರವಾಗಿಟ್ಕೊಂಡು ಅವ ಏನ್ ಮಾಡ್ಬೋದು, ತುರ್ತು ಸಾಲದ ಸೌಲಭ್ಯವನ್ನು ಪಡ್ಕೊಂಡು ಮತ್ತೆ ಮುಂದಿನ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾವುದು, APMC. ನೋಡ್ರಿ, APMC ಅಗತ್ಯತೆಗೆ ಸಂಬಂಧಪಟ್ಟಾಗ ಒಂದು ಸ್ವಲ್ಪ ಗಮನಿಸಬಹುದು. ಹೆಚ್ಚು ಕಡಿಮೆ ಇವತ್ತಿನ ಅತಿ ಸಣ್ಣ ರೈತರು ಏನ್ ಮಾಡ್ತಾರೆ, ಈ APMC ಮಂಡಿಗಳಲ್ಲಿದ್ದಂತಹ ವ್ಯಾಪಾರಸ್ಥರಿಗೂ ಮತ್ತು ಅವ್ರಿಗೂ ಅವಿನಾಭಾವ ಸಂಬಂಧಗಳಿರ್ತವೆ. ಯಾಕಂದ್ರೆ ಅತಿ ಹೆಚ್ಚಾಗಿ ಅವರು ಪ್ರತಿ ವರ್ಷನೂ ಪ್ರತಿ ಬೆಳೆಗೂ ಅವ್ರೇನ್ ಮಾಡಿರ್ತಾರೆ, APMCಗಳಲ್ಲಿ ಎರಡಲ್ಲಿ ವ್ಯಾಪಾರ ಮಾಡೋದ್ರಿಂದ ಅವರೆಲ್ಲರೂ ಒಬ್ರಿಗೊಬ್ರು ಏನಾಗ್ಬಿಟ್ಟಿರ್ತಾರೆ, ತುಂಬಾ ಆತ್ಮೀಯತೆ ಬೆಳ್ಕೊಂಡ್ಬಿಟ್ಟಿರ್ತದೆ, ವಿಶ್ವಾಸ ಬೆಳ್ಕೊಂಡಿರ್ತದೆ. ಪರಿಣಾಮ ಈ APMCಗಳಲ್ಲಿದ್ದಂತಹ ಈ ನೋಂದಾಯಿತ ವ್ಯಾಪಾರಸ್ಥರು ಏನ್ ಮಾಡ್ತಿರ್ತಾರೆ, ಈ ಸಣ್ಣ ರೈತರಿಗೆ ತಾವೇ ಏನ್ ಮಾಡ್ತಾರೆ, ಸಾಲದ ಸೌಲಭ್ಯವನ್ನು ಒದಗಿಸ್ಕೊಡ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ಬಡ್ಡಿ ರಹಿತ ಸಾಲವನ್ನು ಕೂಡ ಕೊಟ್ಟುವಂತಹ ಸಾಧ್ಯತೆಗಳಿರ್ತವೆ. ಹಿಂಗಿದ್ದಾಗ ಏನಾಗ್ತದಪ್ಪ ಅಂತಂದ್ರೆ, ಈ ಕೃಷಿಕನಿಗೆ ಸಾಲದ ಸೌಲಭ್ಯ ನೇರವಾಗಿ ಸಿಗುವಂತಹ ಅವಕಾಶ ಇಲ್ಲಿರ್ತಕ್ಕಂಥದ್ದು. ಜೊತೆಗೆ ವಿಶ್ವಾಸಕ್ಕೆ ತಕ್ಕ ಹಾಗೆ ಆಹಾರ ಧಾನ್ಯಗಳನ್ನು ಕೂಡ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇತ್ತು. ಇವೆಲ್ಲ ಸೌಲಭ್ಯ ಯಾವ್ದರಡಿ ಬಂದಿತ್ತು, APMC ಒಳಗೆ ಬಂದಿತ್ತು. ಜೊತೆಗೆ ಒಂದು ವೇಳೆ ಅವನು ಬಹಳ ದೂರದಿಂದ ಹಳ್ಳಿಯಿಂದ ಬಂದು ಇವತ್ತು ಸೂಕ್ತ ಬೆಳೆಗಳಿಗೆ ಕೊಟ್ಟು ವ್ಯಾಪಾರ ಆಗಲಿಲ್ಲ ಅಂತಂದ್ರೆ, ಒಂದು ದಿನ ಅವನು ಅಲ್ಲೇ APMCಯಲ್ಲಿ ಉಳ್ಕೊಳ್ಳುವಂತಹ ಅವಕಾಶ ಅಥವಾ ಒಂದು ಅನಾನುಕೂಲತೆ ಬಂತು ಅಂತಂದ್ರೆ, ಈ ರೈತರಿಗೆ ಅದೇ APMCಗಳಲ್ಲಿ ಉಳ್ಕೊಳ್ಳೋದಕ್ಕೆ ಸರ್ಕಾರ ಏನ್ ಮಾಡ್ತು, ರೈತ ಭವನಗಳನ್ನ ಪ್ರಾರಂಭ ಮಾಡಿಸ್ತು. ಈ ರೈತ ಭವನಗಳ ಜೊತೆಗೆ ಕ್ಯಾಂಟೀನ್ಗಳು ನಿರ್ಮಾಣಗೊಂಡು, ಈ APMC ನಿರ್ಮಾಣ ಆದ್ಮೇಲೆ APMCಲಿ ಇದ್ದಂತಹ ವ್ಯಾಪಾರಸ್ಥರು ಏನ್ ಮಾಡಿದ್ರು, ಈ ಆಹಾರ ಧಾನ್ಯಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸೋದಕ್ಕೆ ಇದೇ ಸ್ವತಃ ಏನ್ ಮಾಡಿದ್ರು, ವೆಹಿಕಲ್ಗಳ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ರು. ಉತ್ತಮ ರಸ್ತೆಗಳು ಕೂಡ ನಿರ್ಮಾಣಗೊಂಡು. ಇವೆಲ್ಲದರ ಅತಿ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ, ರೈತ ಉತ್ಪಾದನೆ ಮಾಡಿದಂತಹ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು ಅನ್ನುವಂಥದ್ದು. ಇವೆಲ್ಲ ಅಂಶಗಳು ಎಲ್ಲಿಂದ ಬಂದಿದ್ದು ಅಂತಂದ್ರೆ, ಮೂಲ ಕಾಯ್ದೆಯೊಳಗೆ ಇದ್ದಂತಹ ಅನುಕೂಲತೆಗಳು. ನೋಡ್ರಿ, APMCಯ ಅಗತ್ಯತೆ ಏನಪ್ಪಾ ಅಂದ್ರೆ, ಇವೆಲ್ಲ ಅಂಶಗಳ ಅಗತ್ಯತೆ ಇರ್ತಕ್ಕಂಥದ್ದು ನೆನ್ಪಿಟ್ಕೊಳಕ್ ಸಾಧ್ಯ ಆಗ್ಬೇಕು. ನೆಕ್ಸ್ಟ್, ಈ APMC ಕಾಯ್ದೆಗೆ ಮತ್ತೆ 1960ರಲ್ಲಿ ಜಾರಿಗೆ ತಂದಂತಹ ಈ ಕಾಯ್ದೆಗೆ ನೆನಪಿರಲಿ, ಮತ್ತು 20 ವರ್ಷಗಳ ನಂತರ ಅಂದ್ರೆ 1986ರಲ್ಲಿ ಮೊದಲ ತಿದ್ದುಪಡಿಯನ್ನು ತಗೊಂಡ್ಬರಲಾಯಿತು. ಎಷ್ಟರಲ್ಲಿ ತಿದ್ದುಪಡಿ ಇದು? ಮೊದಲ ತಿದ್ದುಪಡಿ ಎಷ್ಟರಲ್ಲಿ ಅಂದ್ರೆ 1986ರಲ್ಲಿ ತಿದ್ದುಪಡಿ ತರಲಾಯಿತು. ಇಲ್ಲಿ ತಿದ್ದುಪಡಿ ತರುವಂತಹ ಅಗತ್ಯ ಏನಾಗಿತ್ತು ಅಂತಂದ್ರೆ, ಇವತ್ತು ರೈತ ಉತ್ಪಾದನೆ ಮಾಡಿದಂತಹ ಬೆಳೆಗಳಿಗೆ ಸೂಕ್ತ ಬೆಲೆ ತಲುಪಬೇಕಾಗಿತ್ತು. ಇಲ್ಲಿ ಬೆಲೆಗಳನ್ನು ನಿಗದಿ ಮಾಡುವಲ್ಲಿ ಪಾರದರ್ಶಕ ಇರಬೇಕಾಗಿತ್ತು ಅನ್ನುವ ಒಂದು ಉದ್ದೇಶಕ್ಕೆ. ಅಂದ್ರೆ ಇಲ್ಲಿ ಏಜೆಂಟ್ ಏನ್ ಮಾಡ್ತಾ ಇದ್ರು, ಕೆಲವೊಂದಿಷ್ಟು ಆಹಾರ ಧಾನ್ಯಗಳ ಗುಣಮಟ್ಟತೆಗೆ ತಕ್ಕ ಹಾಗೆ
ಇಲ್ಲಿ ಬೆಲೆಗಳಲ್ಲಿ ವೇರಿಯೇಷನ್ ಅನ್ನು ಮಾಡ್ತಾ ಇದ್ರು, ಹೆಚ್ಚು ಬೆಲೆ ಕೊಡುವಂತಹದ್ದು ಅಥವಾ ಕಡಿಮೆ ಬೆಲೆ ಕೊಡುವಂತಹದ್ದು, ಗುಣಮಟ್ಟದ ನೆಪ ಹೇಳಿ ಬೆಲೆ ಕಡಿಮೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದು, ಇದನ್ನ ಗಮನಿಸಿದಂತಹ ಸರ್ಕಾರ ಏನ್ ಮಾಡ್ತು, ಇಲ್ಲಿ ಸೂಕ್ತ ಬದಲಾವಣೆಯನ್ನು ತಗೊಂಬಂತು. ಏನ ಬದಲಾವಣೆ? APMC ಪ್ರಾಂಗಣದಲ್ಲಿ ಆಹಾರ ಧಾನ್ಯಗಳನ್ನ ಮಾರಾಟ ಮಾಡುವ ಸಂದರ್ಭದೊಳಗ ಹರಾಜು ಪ್ರಕ್ರಿಯೆಯನ್ನ ಜಾರಿಗೆ ತಗೊಂಡ್ಬಂತು. ಹರಾಜು ಪ್ರಕ್ರಿಯೆ ಅಂತಂದ್ರೆ ಎಲ್ಲಾ ಉತ್ಪನ್ನಗಳಿಗೆ ಎಟ್ ಎ ಟೈಮ್ ಎಲ್ಲರ ಸಮ್ಮುಖದಲ್ಲಿ ಪ್ರಾಂಗಣದಲ್ಲಿ ಹರಾಜು ಕೂಗಬೇಕು. ಆ ಹರಾಜಿನಲ್ಲಿ ಫೈನಲಿ ಯಾವ ಬೆಲೆ ನಿಗದಿ ಆಗ್ತದೋ ಆ ಬೆಲೆಗೆ ಆಹಾರ ಧಾನ್ಯಗಳ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು. ಯಾವಾಗ ಹರಾಜು ಪ್ರಕ್ರಿಯೆ ಬಂತು, ಬೆಲೆಗಳ ನಿರ್ಧಾರದಲ್ಲಿ ಅಂದ್ರೆ ಬೆಲೆಗಳನ್ನು ನಿರ್ಧರಿಸುವಲ್ಲಿ ಪಾರದರ್ಶಕತೆ ನಿರ್ಮಾಣಗೊಳ್ತು. ಈ ಬೆಲೆಗಳ ಹರಾಜು ಪ್ರಕ್ರಿಯೆ ಮಾಡೋರು ಯಾರಾಗಿದ್ರು ಅಂದ್ರೆ APMC ಮಂಡಿಗಳಲ್ಲಿ ನೋಂದಾವಣೆಗೊಂಡಂತಹ ಈ ಕಮಿಷನ್ ಏಜೆಂಟ್ಗಳು ಮತ್ತು ಮಾರಾಟಗಾರರು ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಮಾಡಿಸ್ತಾ ಇದ್ರು. ಅದು ಈಗಲೂ ಕೂಡ ನಾವು ಗಮನಿಸಬಹುದು. ಅಂದ್ರೆ ಹರಾಜು ಪ್ರಕ್ರಿಯೆ ಯಾವಾಗ ಸೇರ್ಪಡೆಗೊಳ್ತು ಅಂದ್ರೆ 1986ರಲ್ಲಿ ಸೇರ್ಪಡೆಗೊಳ್ತು. ಮುಖ್ಯ ಉದ್ದೇಶ ಬೆಲೆಗಳನ್ನು ನಿರ್ಧರಿಸಬೇಕಾದ್ರೆ ಪಾರದರ್ಶಕತೆಯನ್ನು ತರಬೇಕಾಗಿತ್ತು ಅನ್ನೋ ಕಾರಣಕ್ಕೆ. ಎಸ್, ದೆನ್ ನೆಕ್ಸ್ಟ್ ಇದೇ ಕಾಯ್ದೆಗೆ ಮತ್ತೆ 2017ರಲ್ಲಿ ಇತ್ತೀಚೆಗೆ ಮತ್ತೆ ಇದಕ್ಕೆ ತಿದ್ದುಪಡಿ ತಗೊಂಡು ಬಂದಿದ್ರು. ಏನ ತಿದ್ದುಪಡಿ ಏನಪ್ಪಾ ಅಂತಂದ್ರೆ, ಏನು ಹರಾಜು ಪ್ರಕ್ರಿಯೆ ಇತ್ತಲ್ಲ, ಈ ಹರಾಜು ಪ್ರಕ್ರಿಯೆಯನ್ನ ಆನ್ಲೈನ್ಗೆ ವ್ಯಕ್ತಪಡಿಸಿದ್ರು. ಅಂದ್ರೆ ಆನ್ಲೈನ್ ನಲ್ಲಿ ಹರಾಜು ಮಾಡುವ ಅವಕಾಶವನ್ನ ಇಲ್ಲಿ ಸೇರ್ಪಡೆ ಮಾಡಲಾಯಿತು. ಈ ಕಾರಣ ಇವತ್ತೇನಾಗಿದೆಪ್ಪ ಅಂತಂದ್ರೆ ಈ ನ್ಯಾಮ್ ಬೆಳವಣಿಗೆ ಹೊಂದಿರ್ತಕ್ಕಂಥದ್ದು. ಈ ನ್ಯಾಮ್ ಅನ್ನ ಬೆಳವಣಿಗೆ ಹೊಂದಿರತಕ್ಕಂಥದ್ದು. ಈ ಪ್ರಶ್ನೆ ಕೇಳ್ತಾನೆ, ಏನದು ಈ ನ್ಯಾಮ್ ಅಂತಂದ್ರೆ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಕಮಿಟಿ ಅಂತಂದೇಳಿ ನೆನ್ಪಿಟ್ಕೋಬೇಕು. ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ಸ್ ಅಂತಂದೇಳಿ. ಈ ನ್ಯಾಮ್ ಇಸ್ ನಥಿಂಗ್ ಬಟ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ಸ್ ಅಂತಂದೇಳಿ. ಈ ನ್ಯಾಮ್ ಅಂದ್ರೆ ಆನ್ಲೈನ್ ವ್ಯಾಪ್ತಿಯೊಳಗೆ ತಗೊಂಡ್ಬಂದಿದ್ರಿಂದ ಸ್ವತಃ ರೈತ ಮತ್ತು ಖರೀದಾರರು ಮನೆಯಲ್ಲೇ ಕುಂತ್ಕೊಂಡು ಆನ್ಲೈನ್ಗಳ ಮೂಲಕ ಬೆಲೆಯನ್ನು ನಿರ್ಧಾರ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಇಲ್ಲಿ ಸಾಗಾಣಿಕಾ ವೆಚ್ಚವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಡೀ ಭಾರತದೊಳಗಿದ್ದಂತಹ ಎಲ್ಲಿ ಆಹಾರ ಧಾನ್ಯಗಳ ಅವಶ್ಯಕತೆ ಇತ್ತೋ ಅಲ್ಲಿಯ ಬೆಲೆಯ ಮೂಲ ಬೆಲೆಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇಲ್ಲಿ ಹರಾಜು ಪ್ರಕ್ರಿಯೆ ಪ್ರಾರಂಭವಾಯಿತು. ಪರಿಣಾಮ ಈ ಬೆಳೆಗಳಿಗೆ ಎಲ್ಲಾ ಭಾಗದಲ್ಲಿ ಯಾವ ರೀತಿಯಾದಂತಹ ಬೆಲೆ ಇದೆಯೋ, ಹೆಚ್ಚು ಬೆಲೆಗೆ ಎಲ್ಲಿ ಮಾರಾಟ ಆಗ್ತದೋ ಅಲ್ಲಿ ಆ ಬೆಳೆಗಳನ್ನು ಮಾರಾಟ ಮಾಡಲಿಕ್ಕೆ ಈ ನ್ಯಾಮ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತು. ಈ ಆನ್ಲೈನ್ ವ್ಯವಸ್ಥೆ ಯಾವಾಗ ಸೇರ್ಪಡೆ ಮಾಡಿದ್ದು ಅಂದ್ರೆ 2017ರೊಳಗೆ. ಅಂದ್ರೆ 1966ರಲ್ಲಿ ಜಾರಿಗೆ ಬಂದಂತಹ ಈ APMC ಕಾಯ್ದೆ 1986ರಲ್ಲಿ ತಿದ್ದುಪಡಿ ತಗೊಂಡು ಬಂದು ಹರಾಜು ಪ್ರಕ್ರಿಯೆ ಪ್ರಾರಂಭವಾಯಿತು. 2017ರಲ್ಲಿ ತಿದ್ದುಪಡಿ ತಗೊಂಡು ಬಂದು ಆನ್ಲೈನ್ ನಲ್ಲಿ ಹರಾಜು ಹಾಕುವಂತಹ ಪ್ರಕ್ರಿಯೆ ಪ್ರಾರಂಭವಾಯಿತು. ಇದಾದ ಮೇಲೆ ಇವೆಲ್ಲ ಹೆಚ್ಚು ಕಡಿಮೆ ನೋಡ್ಕೊಂಡಾಗ ಏನಾಗ್ತಾ ಇತ್ತನಪ್ಪ ಅಂದ್ರೆ ಈ ಕಾಯ್ದೆಯ ಮೂಲ ಉದ್ದೇಶಗಳಿಗೆ ಯಾವುದೇ ರೀತಿಯಾದಂತಹ ಧಕ್ಕೆ ತರ್ತಾ ಇರಲಿಲ್ಲ. ಆದ್ರೆ ಈಗ APMCಗೆ ಮತ್ತೆ 3ನೇ ಬಾರಿಗೆ ತಿದ್ದುಪಡಿ ತಗೊಂಡು ಬಂದಿರೋದು ಇವಾಗ 2020ರೊಳಗೆ ಏನು ತಿದ್ದುಪಡಿ ತಗೊಂಡ್ ಬಂದಾರ ನೋಡ್ರಿ, ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ನಿಯಂತ್ರಣ ತಿದ್ದುಪಡಿ ಅಂತ ತಗೊಂಡ್ ಬಂದಾರಲ್ಲ, ಇವಾಗ ತಿದ್ದುಪಡಿ ತಗೊಂಡು ಬಂದಿರೋದೇ ಸ್ವಲ್ಪ ಸಮಸ್ಯೆ ಆಗ್ತಾ ಇರುವಂತಹದ್ದು. ಏನಿದು ಸಮಸ್ಯೆ ಅಂತಂದ್ರೆ, ಈಗ ಈ ಸಮಸ್ಯೆ ಆಗಕ್ಕೆ ಕಾರಣ ಏನು, ಈ ತಿದ್ದುಪಡಿಯಲ್ಲಿರುವಂತಹ ಪ್ರಮುಖ ಅಂಶಗಳೇನು ಅನ್ನೋದನ್ನು ಗಮನಿಸೋದಾದ್ರೆ ಆದ್ಮೇಲೆ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಮೂಲ ಕಾಯ್ದೆಯಲ್ಲಿ ಇದ್ದಂತಹ ಕಲಂ 8 ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಮೂಲ ಕಾಯ್ದೆಯಲ್ಲಿ ಇದ್ದಂತಹ ಕಲಂ 8 ಏನ್ ಹೇಳ್ತಾ ಇತ್ತು, APMCಯ ಪ್ರಾಂಗಣ ಬಿಟ್ಟು ಹೊರಗಡೆ ಯಾವುದೇ ಕಾರಣಕ್ಕೂ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡುವಂತೆ ಇರಲಿಲ್ಲ ಅಂತಂದೇಳಿ. ಈ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡುವಂತೆ ಇರಲಿಲ್ಲ ಎನ್ನುವಂತಹ ಅಂಶವನ್ನ ಸೇರ್ಪಡೆ ಮಾಡಿದ್ರಿಂದ ನೆನಪಿರ್ಲಿ, ಈ ದಶಕಗಳ ಕಾಲ ಈ ಕಾಯ್ದೆ ಹಾಗೆ ಇದ್ದಿದ್ರಿಂದ ಕೆಲ ಸಂದರ್ಭಗಳಲ್ಲಿ ಏನಾಗ್ತಾ ಇತ್ತು, APMCಗಳಲ್ಲಿದ್ದಂತಹ ಮಾರಾಟಗಾರರು ಮತ್ತು ಈ ಕೃಷಿಕರು ಮತ್ತು ಮಾರಾಟಗಾರರ ಮಧ್ಯೆ ಇದ್ದಂತಹ ಕಮಿಷನರ್ಗಳು ಅಂದ್ರೆ ಕಮಿಷನ್ ಏಜೆಂಟ್ಗಳು ಏನ್ ಮಾಡ್ತಾ ಇದ್ರು, ಬೆಲೆ ಒಳಗ ಬೇರುಪೇರುಗಳನ್ನ ಮಾಡೋದ್ರ ಮೂಲಕ ರೈತರಿಗೆ ಲಭ್ಯ ಆಗಬಹುದಾದಂತಹ ಲಾಭವನ್ನ ತಾವು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಇಲ್ಲೇನಾಯ್ತು, APMCಗಳಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಯಿತು. ಈ ದಲ್ಲಾಳಿಗಳ ಹಾವಳಿ ಹೆಚ್ಚಾದ ಪರಿಣಾಮ ಏನಾಯ್ತಪ್ಪ ಅಂತಂದ್ರೆ ರೈತರಿಗೆ ಲಭ್ಯ ಆಗಬಹುದಾಗಿದ್ದಂತಹ ಮೂಲ ಲಾಭದಲ್ಲಿ ಕೊರತೆ ಆಗಕ್ಕೆ ಪ್ರಾರಂಭವಾಯಿತು. ಜೊತೆಗೆ ದಲ್ಲಾಳಿಗಳು ಏನು ರೇಟ್ ಫಿಕ್ಸ್ ಮಾಡ್ತಾರೋ ಅದೇ ರೇಟಿಗೆ ಇಲ್ಲಿ ರೈತ ಏನ್ ಮಾಡಬೇಕು, ಆಹಾರ ಧಾನ್ಯಗಳನ್ನ ಮಾರಾಟ ಮಾಡುವಂತಹ ಪದ್ಧತಿ ಬೆಳವಣಿಗೆ ಬಂತು. ಇದು ಏನಾಯಿತು, APMCಗಳ ಸ್ಥಾಪನೆಯ ಮೂಲ ಉದ್ದೇಶಕ್ಕೆ ಧಕ್ಕೆಯನ್ನು ತಗೊಂಡ್ಬಂತು. ನೆನ್ಪಿಟ್ಕೊಡ್ರಿ, ಯಾವಾಗ ದಲ್ಲಾಳಿಗಳ ಕಾಟ ಅತಿ ಹೆಚ್ಚಾಗಿ ಪ್ರಾರಂಭ ಆಕ್ಕೊಂತ ಬಂತೋ ರೈತ ತಾನು ಬೆಳೆದಂತಹ ಬೆಳೆಗಳನ್ನ ಮಾರಾಟ ಮಾಡುವಲ್ಲಿ ಇದ್ದಂತಹ ಸ್ವಾತಂತ್ರ್ಯ ಅಲ್ಲಿ ಇಲ್ದಂಗಾಯ್ತು. ಈ ದಲ್ಲಾಳಿಗಳ ನಿಯಂತ್ರಣವನ್ನ ತೆಗೆದುಹಾಕೋದಕ್ಕೆ ಹೇಗೆ ಸಾಧ್ಯ ಅಂತ ಸರ್ಕಾರ ಇಲ್ಲಿ ವಿಚಾರ ಮಾಡಿದಾಗ ಏನಾಯ್ತು, ಆಹಾರ ಧಾನ್ಯಗಳನ್ನ ರೈತ ತಾನು ಬೆಳೆದ ಮೇಲೆ ತನ್ನ ಬೆಳೆ ತನ್ನ ಹಕ್ಕಾಗಿರ್ಬೇಕು.
ತನ್ನ ಬೆಳೆ ತನ್ನ ಹಕ್ಕನಪ್ಪ ಅಂದರೆ ತಾನು ಯಾವುದೇ ಬೆಲೆಗೆ ಎಲ್ಲಿಯಾದರೂ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಏನಾಗ್ತದೆ, ರೈತ ತಾನು ಆಹಾರ ಬೆಳೆಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಇರ್ತದೆ, ಜೊತೆಗೆ ಹೆಚ್ಚು ಬೆಲೆಯನ್ನು ಪಡ್ಕೊಂಡಂಗೆ ಆಗ್ತದೆ ಅಂತೇಳಿ ಸರ್ಕಾರ ಆಲೋಚನೆ ಮಾಡಿರ್ತಕ್ಕಂಥದ್ದಿಲ್ಲಿ. ನೆನಪಿರಲಿ, ಯಾವಾಗಾದರೂ ಏನಾದರೂ ನಮ್ಮ ಕೈಗೆ ಕೆಸರಾಯಿತು ಅನ್ನಪ್ಪ ಅಂತಂದರೆ ಕೈನ ತೊಳ್ಕೊಳ್ತೀವಿ ಹೊರತು ಕೈನೇ ಕಟ್ ಮಾಡೋಂಗಿಲ್ಲ. ಹೌದಲ್ಲೋ? ಕೈ ಕೆಸರಾದರೆ ಕೈ ತೊಳ್ಕೊಬೇಕು, ಅದನ್ನು ಬಿಟ್ಟು ಕೈನ ಕಟ್ ಮಾಡ್ಕೊಳ್ಳೋದಲ್ಲ, ಅದು ಮೂರ್ಖತನ ಆಗ್ತದೆ. ಈಗಿಲ್ಲಿ ಸಮಸ್ಯೆ ಆಗಿರೋದು ಯಾರಿಂದ? ದಲ್ಲಾಳಿಗಳಿಂದ ಮತ್ತು ಕಮಿಷನರ್ ಏಜೆಂಟರ್ಗಳಿಂದ. ಈ APMCಗಳಲ್ಲಿ ಇರುವಂತಹ ಈ ಕಮಿಷನರ್ ಏಜೆಂಟರ್ಗಳ ಹಾವಳಿ ಮತ್ತು ಬೆಲೆಗಳನ್ನು ನಿರ್ಧಾರ ಮಾಡುವಲ್ಲಿ ರೈತರ ಸ್ವಾತಂತ್ರ್ಯ, ಇದನ್ನು ನಿಯಂತ್ರಣ ಮಾಡಬೇಕಾಗಿತ್ತನಪ್ಪ ಅಂದರೆ ಈ ಕಮಿಷನರ್ ಏಜೆಂಟ್ಗಳ ಹಾವಳಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಆದರೆ ಇಲ್ಲೇನಾಯ್ತಪ್ಪ ಅಂದರೆ ಸ್ವಲ್ಪ ವ್ಯತ್ಯಾಸ ಆಯಿತು. ಏನು ವ್ಯತ್ಯಾಸ ಆಗಿದ್ದು? ರೈತನಿಗೆ ಈ ಒಂದು ತಿದ್ದುಪಡಿ ಕಾಯ್ದೆ ಏನು ಹೇಳುತ್ತೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಅದಾದಮೇಲೆ ಇದು ಒಳಿತೈತೋ ಏನು, ಇದಕ್ಕೇನು ಮತ್ತೆ ಸವಾಲುಗಳಿದಾವೆ ಅನ್ನೋದನ್ನು ಗಮನಿಸೋದಕ್ಕೆ ಸಾಧ್ಯ ಆಗ್ತದೆ. ಆದ್ಮೇಲೆ ನಾವಿಲ್ಲಿ ಗಮನಿಸಬೇಕು, ಈ ಮೂಲ ತಿದ್ದುಪಡಿ ಕಾಯ್ದೆಯಲ್ಲಿ ಇರುವಂತಹ ಅಂಶಗಳೇನು, ಅಂದರೆ ಈ ತಿದ್ದುಪಡಿ ಕಾಯ್ದೆಯಲ್ಲಿರುವಂತಹ ಅಂಶಗಳೇನು, ಇದು ಮೂಲ ಕಾಯ್ದೆಗೆ ಹೇಗೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಅನ್ನೋದಾದರೆ, ಇಲ್ಲೇನು ಕಾಯ್ದೆ ಇದೆ ನೋಡ್ರಿ, ಕಲಂ 8. ಈ ಕಲಂ 8 ತಿದ್ದುಪಡಿ ತಗೊಂಡು ಬಂದು ಕಲಂ 8A ಸೇರ್ಪಡೆ ಮಾಡಿದ್ದಾರೆ. ಈ ಕಲಂ 8A ಇದೇನಾಗ್ತದಪ್ಪ ಅಂತಂದ್ರೆ, ಮೊದಲು APMC ಹೊರಗಡೆ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಈ ವ್ಯಾಪಾರ ಹೊರಗಡೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇವತ್ತು ರೈತ ಏನು ಮಾಡ್ಬೋದು, 8A ಪ್ರಕಾರ APMC ಎಲ್ಲಾದರೂ ಮಾರಾಟ ಮಾಡ್ಬೋದು ಅಥವಾ APMCಯನ್ನು ಬಿಟ್ಟು ಹೊರಗಡೆನೂ ಕೂಡ ಮಾರಾಟ ಮಾಡ್ಬೋದು ಅನ್ನೋದಕ್ಕೆ ಅಂಶವನ್ನು ಸೇರ್ಪಡೆ ಮಾಡಿದ್ದಾನೆ. ಅಂದರೆ ಇಲ್ಲಿ ಸರ್ಕಾರ ಹೇಳೋಕೆ ಹೊರಟಿರೋದೇನು, ಇದು ನಾವು ರೈತರಿಗೆ ಸ್ವಾತಂತ್ರ್ಯವನ್ನು ನೀಡ್ತಾ ಇದ್ದಾವೆ. ರೈತನ ಬೆಳೆ ಅದು ರೈತ ತನ್ನ ಬೆಳೆ ತನ್ನ ಹಕ್ಕು, ಅವನು ಎಲ್ಲಿಯಾದರೂ ಮಾರಾಟ ಮಾಡ್ಬೋದು, ಯಾವುದೇ ಬೆಲೆಗಾದರೂ ಮಾರಾಟ ಮಾಡ್ಬೋದು ಅನ್ನೋದನ್ನ ಈ 8A ಕಲಂ ನಡಿ ಸೇರ್ಪಡೆ ಮಾಡಿರೋದು. ಸೊ ಇಲ್ಲಿ ಏನು ಅನುಕೂಲ ಅಂತ ಬಂದಾಗ, ರೈತ ತಾನು ಉತ್ಪನ್ನ ಮಾಡಿದಂತಹ ಬೆಳೆಗಳನ್ನು ಎಲ್ಲಿಯಾದರೂ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಂದ್ರೆ, ಇವ ಯಾರು ಹೆಚ್ಚು ಬೆಲೆಯನ್ನು ಕೊಂಡ್ಕೊಳ್ತಾರೋ ಅವರಿಗೆ ಮಾರಾಟ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಆಗ್ತಕ್ಕಂಥದ್ದು. ಹೌದಾ? ಯಾರು ಹೆಚ್ಚು ಬೆಲೆಗಳನ್ನು ಕೊಂಡ್ಕೊಳ್ತಾರೋ ಅಲ್ಲಿ ಇವನು ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಂದೇಳಿ. ಜೊತೆಗೆ ಇಲ್ಲಿ APMC ಒಳಗ ಈ ಹಿಂದಿನ ಕಾಯ್ದೆಯಲ್ಲಿದ್ದಂತಹ ಸಮಸ್ಯೆ ಏನಪ್ಪಾ ಅಂದ್ರೆ, ಇಲ್ಲಿ ಮಾರಾಟ ಮಾಡುವಂತ ಸಂದರ್ಭದೊಳಗೆ APMC ಪ್ರಾಂಗಣದೊಳಗ ಕೃಷಿ ಸೆಸ್ ಅನ್ನ ಇಲ್ಲಿ ಅವ ಏನ್ ಮಾಡ್ಬೇಕಾಗಿತ್ತು, ಪಾವತಿ ಮಾಡ್ಬೇಕಾಗಿತ್ತು. ಅಂದ್ರೆ ತಾನು ಉತ್ಪಾದನೆ ಮಾಡುವಂತಹ ಆಹಾರ ಧಾನ್ಯಗಳ ಮೇಲೆ ಅಥವಾ ಉತ್ಪನ್ನಗಳ ಮೇಲೆ ಇಂತಿಷ್ಟು ಪ್ರಮಾಣದ ಕೃಷಿ ಸೆಸ್ ಅಂತ ಸರ್ಕಾರ ವಿಧಿಸ್ತಾ ಇತ್ತು. ಅದನ್ನ ಅವ ಅಲ್ಲಿ ತೆರಬೇಕಾಗಿತ್ತು ತನ್ನ ಉತ್ಪನ್ನಗಳ ಮೇಲೆ. ಆದರೆ 8A ಅಡಿ ಇಲ್ಲೇನು ಸೇರ್ಪಡೆ ಮಾಡಿದ್ರು ಅಂತಂದ್ರೆ, ಒಂದು ವೇಳೆ ಕೃಷಿ ಮಾರಾಟಗಾರ ಅಥವಾ ರೈತ ತನ್ನ ಬೆಳೆಗಳನ್ನು APMC ಪ್ರಾಂಗಣದಿಂದ ಹೊರಗಡೆ ಮಾರಾಟ ಮಾಡಿದ ಅಂತಂದ್ರೆ, ಅಲ್ಲಿ ಯಾವುದೇ ಕಾರಣಕ್ಕೂ ಕೃಷಿ ಸೆಸ್ಸನ್ನು ತೆರುವಂತಿಲ್ಲ ಅಥವಾ ಕಟ್ಟುವಂತಿಲ್ಲ ಅಂತಂದೇಳಿ ಮುಕ್ತಗೊಳಿಸಿದ್ರು ಇಲ್ಲಿ. ಅಂದ್ರೆ ಈ ಸರ್ಕಾರ ಇಲ್ಲಿ ಮಾಡಕ್ ಹೊರಟಿರೋದೇನು ಅಂತಂದ್ರೆ, ರೈತರನ್ನ ಸ್ವಾತಂತ್ರ್ಯ ಮಾಡಲಿಕ್ಕೆ ಹೊರಟಿದೆ ಅನ್ನೋದನ್ನ ಗಮನಿಸಬಹುದು. ರೈತನಿಗೆ ಸ್ವಾತಂತ್ರ್ಯ ಅಂತಂದ್ರೆ, ಇಲ್ಲಿ APMC ಒಳಗೆ ಬಂದಾಗ ತನ್ನ ಮೂಲ ಬೆಲೆಯನ್ನ ತಾನು ನಿರ್ಧಾರ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಜೊತೆಗೆ ಮಾರಾಟ ಮಾಡಬೇಕಾದ್ರೆ ಇಂತಿಷ್ಟು ಸರ್ಕಾರಕ್ಕೆ ಏನು ಮಾಡಬೇಕಾಗಿತ್ತು, ಕೃಷಿ ಸೆಸ್ಸನ್ನು ಕಟ್ಟಬೇಕಾಗಿತ್ತು. ಅದರಿಂದ ಸ್ವಾತಂತ್ರ್ಯಗೊಳಿಸ್ಬಿಟ್ರೆ ಇಲ್ಲಿ ರೈತ ಏನು ಮಾಡ್ತಾನೆ, ಆಲ್ಮೋಸ್ಟ್ APMC ಇಂದ ಬಿಟ್ಟು ಹೊರಗಡೆ ಹೋಗಿ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಹೌದಲ್ವಾ? ಈ ಉದ್ದೇಶ ಇಟ್ಕೊಂಡು ಸರ್ಕಾರ ಜಾರಿ ತಗೊಂಡು ಬಂದದ. ಸರ್, ಹಾಗಾದ್ರೆ ಈ ರೀತಿ ಉದ್ದೇಶ ಇತ್ತನಪ್ಪ ಅಂದ್ರೆ, ಒಬ್ಬ ರೈತ ತನಗೆ ಎಲ್ಲಿ ಹೆಚ್ಚು ಬೆಲೆ ಸಿಗ್ತದೋ, ಎಲ್ಲಿ ಮಾರಾಟ ಮಾಡಿದ್ರೆ ಹೆಚ್ಚು ಆದಾಯ ಸಿಗ್ತದೋ ಅಲ್ಲಿ ಮಾರಾಟ ಮಾಡೋದ್ರಿಂದ ಅನುಕೂಲ ಇದೆಲ್ಲ. ಮತ್ತು ಈ ತಿದ್ದುಪಡಿಯನ್ನ ಯಾಕೆ ಇವತ್ತು ಜನ ವಿರೋಧಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸೋದಾದ್ರೆ, ಇನ್ನು ಒಂದಿಷ್ಟು ಕೂಲಂಕುಷವಾಗಿ ಈ ಒಂದು ತಿದ್ದುಪಡಿಯಿಂದ ಇದ್ದಂತಹ ಅವಕಾಶಗಳೇನು ಮತ್ತು ಅನುಕೂಲಗಳೇನು ಅನ್ನೋದನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಫ್ರೆಂಡ್ಸ್. ಯಾವುದು ಈ APMC ತಿದ್ದುಪಡಿಯಿಂದ ಆಗ್ತಕ್ಕಂಥ ಅನುಕೂಲಗಳು. ಆದ್ಮೇಲೆ ಈಗ 2020 ರಾಜ್ಯ ಸರ್ಕಾರ ಈ ಕಾಯ್ದೆಗೆ ತಿದ್ದುಪಡಿ ಅಂತ ಕೊಂಟದಲ್ಲ, ಈ ತಿದ್ದುಪಡಿಯಿಂದ ಆಗ್ತಕ್ಕಂಥ ಅನುಕೂಲಗಳನ್ನ ಒಂದು ಸ್ವಲ್ಪ ಗಮನಿಸೋದಾದ್ರೆ, ಆದ್ಮೇಲೆ ಈಗ ನಾನು ಇವನ್ನೆಲ್ಲವನ್ನ ಒಂದೊಂದು ಪಾಯಿಂಟ್ ವೈಸ್ ಬರ್ಕೊಂತ ಹೋದಂಗೆಲ್ಲ ವಿಡಿಯೋ ಸುದೀರ್ಘ ಆಗ್ತಾ ಇದೆ. ಕಾರಣ ನಾನೇನು ಮಾಡ್ತೇನೆ, ಕೆಲವೊಂದು ಅನುಕೂಲಗಳಿದಾವಲ್ಲ ಆ ಪಾಯಿಂಟ್ಗಳನ್ನ ಸ್ಕ್ರೀನ್ ಮೇಲೆ ಬಿಡ್ತಾ ಇರ್ತೇನೆ. ಅದನ್ನ ಪಾಯಿಂಟ್ ಮಾಡ್ಲಿಕ್ಕೆ ಅವಕಾಶ ಆಗಲಿ ಅಂದರೆ ಅನುಕೂಲ ಮಾಡ್ಕೊಳ್ರಿ, ಇದನ್ನ ಆದಷ್ಟು ಬೇಗ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಫ್ರೆಂಡ್ಸ್, ನಾವಿಲ್ಲಿ ಗಮನಿಸಬೇಕು ಒಂದು ಅಂಶ, ಈ APMC ತಿದ್ದುಪಡಿ ಕಾಯ್ದೆಯನ್ನು ತರಬೇಕಾದ್ರೆ ಇದರ ಮೂಲ ಉದ್ದೇಶ ಅಥವಾ ಅನುಕೂಲಗಳಂತ ಬಂದಾಗ, ಇಲ್ಲಿ ಮೊದಲನೇದು ಕೃಷಿ ಉತ್ಪನ್ನಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದಕ್ಕೆ ಮುಕ್ತ ಅವಕಾಶವನ್ನು ಒದಗಿಸ್ಕೊಟ್ಟಂಗೆ ಆಗ್ತದೆ. ಹೌದಾ? ಎಸ್, ಗಮನಿಸ್ರಲ್ಲಿ ಮೊದಲನೇ ಅನುಕೂಲ ಏನಪ್ಪಾ ಅಂತಂದ್ರೆ, ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಎಲ್ಲಿಯಾದರೂ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಮತ್ತು ಖಾಸಗಿಯವ್ರಿಗೂ ಕೂಡ ಇಲ್ಲಿ ಬರೋದಕ್ಕೆ ಅವಕಾಶ ಕೊಟ್ಟರೆ ಏನಾಗ್ತದಪ್ಪ ಅಂತಂದ್ರೆ, ರೈತರು ತಾವು ಉತ್ಪಾದನೆ ಮಾಡಿದಂತಹ ಬೆಳೆಗಳಿಗೆ ಹೆಚ್ಚು ಬೆಲೆ ಸಿಗುವಂತಹ ಅವಕಾಶ ಇರ್ತದೆ. ಜೊತೆಗೆ
ಇಲ್ಲೇನಾಗ್ತದಪ್ಪ ಅಂದ್ರೆ ರೈತನಿಗೆ ಸ್ವಾತಂತ್ರ್ಯ ಇರ್ತದೆ. ಅಂದ್ರೆ ತನ್ನ ಬೆಳೆಗೆ ತನ್ನ ಹಕ್ಕು ಅನ್ನುವಂಥದ್ದು, ರೈತನ ಬೆಳೆಗೆ ತನ್ನ ಬೆಳೆ ತನ್ನ ಹಕ್ಕು ಎನ್ನುವುದನ್ನ ಸಾಧಿಸಿಕೊಟ್ಟಂಗೆ ಆಗ್ತದೆ. ಇಲ್ಲೇನ್ ಮಾಡ್ತಾ ಇತ್ತು, ಮೂಲ ಕಾಯ್ದೆಯೊಳಗ ಖಾಸಗಿಯವರು ಕೃಷಿಕನಲ್ಲಿ ಬಂದು ನೇರವಾಗಿ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಒಂದ್ ವೇಳೆ ಖರೀದಿ ಮಾಡ್ಬೇಕಾಗಿತ್ತಂದ್ರೆ ಅವ ಏನ್ ಮಾಡ್ಬೇಕಾಗಿತ್ತು, APMC ಒಳಗ ನೋಂದಣಿಗೊಂಡು ಇರಬೇಕಾಗಿತ್ತು. ಈಗ ಏನ್ ಮಾಡ್ತಾ ಇದ್ರೆ ಕೆಲವೊಂದು ಕಾರ್ಪೊರೇಟ್ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಪ್ರಸ್ತುತ ದಿನಮಾನಗಳಲ್ಲಿ ಮೂಲ ಕಾಯ್ದೆಗೆ ತಕ್ಕ ಹಾಗೆ APMCಗಳ ಮೂಲಕ ಏನ್ ಮಾಡ್ತಾರೆ, ಆಹಾರ ಧಾನ್ಯಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ರೈತ ಮತ್ತು ಖಾಸಗಿ ವ್ಯಕ್ತಿಗಳ ಮಧ್ಯೆ APMC ಇದೆ, ಅಂದ್ರೆ ಅಲ್ಲಿ ದಲ್ಲಾಳಿಗಳಿದ್ದಾರೆ. ಈ ರೈತರಿಗೆ ಬರಬಹುದಾದಂತಹ ಮೂಲ ಲಾಭ ಇಲ್ಲಿ ಯಾರು ತೆಗೆದುಕೊಳ್ತಾ ಇದ್ದಾರೆ, ಮಧ್ಯವರ್ತಿಗಳ ಪಾಲಾಗ್ತಾ ಇದೆ. ಅದರ ಲಾಭ ರೈತನಿಗೆ ಆಗ್ತಾ ಇಲ್ಲ. ಒಂದು ವೇಳೆ ಖಾಸಗಿ ವ್ಯಕ್ತಿಯವರ ಜೊತೆಗೆ ನೇರವಾಗಿ ರೈತ ಆಹಾರ ಧಾನ್ಯಗಳನ್ನ ಮಾರಾಟ ಮಾಡೋದ್ರಿಂದ ಏನಾಗ್ತದೆ, ಈ ದಲ್ಲಾಳಿಗಳ ಕಾಟ ತಪ್ಪಿ ನೇರ ಲಾಭ ರೈತನಿಗೆ ಸಿಕ್ಕಂಗಾಗ್ತದೆ. ಇದು ಈ ಕಾಯ್ದೆಯಿಂದ ಆಗ್ತಕ್ಕಂಥ ಅನುಕೂಲ. ಅಂದ್ರೆ ಖಾಸಗಿ ವ್ಯಕ್ತಿಗಳಿಗೆ ನೇರ ಮಾರಾಟ ಮಾಡೋದ್ರಿಂದ ಬೆಲೆಯಲ್ಲಿ ಹೆಚ್ಚು ಹೆಚ್ಚಳ ಆಗ್ತಕ್ಕಂಥದ್ದು, ಜೊತೆಗೆ ಹೆಚ್ಚು ಬೆಲೆ ರೈತನಿಗೆ ಸಿಗುತ್ತೆ ಅನ್ನುವಂಥದ್ದು. ಇನ್ನ ಎರಡನೇ ಅನುಕೂಲ ಅಂತ ಬಂದಾಗ, ಖಾಸಗಿ ಕಂಪನಿಗಳ ನಡುವೆ ಪೈಪೋಟಿಯ ಕಾರಣ ರೈತರ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ ಅನ್ನುವಂಥದ್ದು. ಎಸ್ ಆತ್ಮೀಯರು, ನೀವು ಇಲ್ಲಿ ಗಮನಿಸಬಹುದು, ಇತ್ತೀಚಿನ ದಿನಮಾನಗಳಲ್ಲಿ ಹಲವಾರು ಕಾರ್ಪೊರೇಟ್ ಕಂಪನಿಗಳೇನಾಗ್ತಾ ಇದಾವಪ್ಪ ಅಂದ್ರೆ ಇವತ್ತ ಕೃಷಿ ಉತ್ಪನ್ನಗಳ ಕಡೆ ಗಮನ ಹರಿಸ್ತಾ ಇದ್ದಾವೆ. ದೊಡ್ಡ ದೊಡ್ಡ ವಾಲ್ಮಾರ್ಟ್ಗಳಾಗಿರ್ಬೋದು, ನೆನ್ಪಿಟ್ಕೊಡ್ರಿ, ಇವತ್ತು ರಿಲಯನ್ಸ್ ಆಗಿರ್ಬೋದು, ಈ ತರ ಕೆಲವೊಂದು ಮಾಲ್ಗಳಾಗಿರ್ಬೋದು, ಇವತ್ತಿವೇನ್ ಮಾಡ್ತಾ ಇದಾವೆ, ಆಧುನಿಕ ಕೃಷಿ ಅಂದ್ರೆ ಆಧುನಿಕ ಇವತ್ತು ವ್ಯಾಪಾರಗಳೇನಾಗ್ತದಪ್ಪ ಅಂತಂದ್ರೆ, ಈ ವ್ಯಾಪಾರ ಸಂಸ್ಥೆಗಳೇನ್ ಮಾಡ್ತಾ ಇದಾವೆ, ಕೃಷಿ ಉತ್ಪನ್ನಗಳ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದಾವೆ. ಯಾಕಂದ್ರೆ ಕೃಷಿ ಉತ್ಪನ್ನಗಳು ಇವತ್ತೇನಾಗ್ತದಪ್ಪ ಅಂದ್ರೆ ಅತಿ ಮುಖ್ಯವಾಗಿ ರೈತನಿಗೆ ಅಥವಾ ಜನಸಾಮಾನ್ಯರಿಗೆ ಬೇಕಾಗಿರುವ ಅಂಶಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಪರಿಣಾಮ ಇವುಗಳು ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು, ಕಾರ್ಪೊರೇಟ್ ಕಂಪನಿಗಳು ಇವತ್ತು ನೇರವಾಗಿ ಆಹಾರ ಧಾನ್ಯಗಳನ್ನ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇದು ಅವಕಾಶ ಮಾಡಿಕೊಟ್ಟಾದ ಮುಂದಿನ ದಿನಮಾನಗಳಲ್ಲಿ ಇವು ಏನ್ ಮಾಡ್ತಾವೆ, ಖಾಸಗಿ ಕಂಪನಿಗಳು ರೈತನಿಂದ ಪಡೆದುಕೊಂಡಂತಹ ಆಹಾರ ಧಾನ್ಯಗಳನ್ನ ದೇಶ ವಿದೇಶಗಳಲ್ಲಿ ಮಾರಾಟ ಮಾಡಲಿಕ್ಕೆ, ಜೊತೆಗೆ ಎಲ್ಲಿ ಒಂದು ಬೆಳೆಯ ಬೇಡಿಕೆ ಹೆಚ್ಚಿರ್ತದೋ ಅಲ್ಲಿ ಹೋಗಿ ಮಾರಾಟ ಮಾಡೋದಕ್ಕೆ ಮುಂದಾಗ್ತವೆ. ಪರಿಣಾಮ ಎರಡು ಖಾಸಗಿ ಮತ್ತು ಅದಕ್ಕಿಂತ ಹೆಚ್ಚು ಕಂಪನಿಗಳ ಮಧ್ಯೆ ಏನಾಗ್ತದೆ, ಅಲ್ಲಿ ಪೈಪೋಟಿ ಶುರುವಾಗ್ತದೆ. ಯಾವಾಗ ವ್ಯಾಪಾರದೊಳಗೆ ಅಂದ್ರೆ ಮಾರುಕಟ್ಟೆ ಒಳಗೆ ಪೈಪೋಟಿ ಶುರುವಾಗ್ತದೋ ಬೆಲೆ ಹೆಚ್ಚಳ ಆಗ್ತದ. ಬೆಲೆ ಹೆಚ್ಚಳ ಆಯ್ತು ಅಂತಂದ್ರೆ ಅದರ ಅನುಕೂಲ ನೇರವಾಗಿ ಯಾರಿಗೆ ಆಗ್ತದ, ರೈತನಿಗೆ ಆಗ್ತದ. ಆ ಒಂದು ಉದ್ದೇಶ ಈ ಕಾಯ್ದೆಯಲ್ಲಿ ಇರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್, ಈ ಕಾಯ್ದೆಯಿಂದ ಇರುವಂತಹ ಮೂರನೇ ಅನುಕೂಲ ಅಂತ ಬಂದಾಗ, ಮುಕ್ತ ವ್ಯಾಪಾರದಿಂದಾಗಿ ಉತ್ತಮ ಖರೀದಿ ಜಾಲದ ವಿಸ್ತರಣೆ. ಎಸ್ ಗಮನಿಸಿ, ಮುಕ್ತ ವ್ಯಾಪಾರದಿಂದ ಉತ್ತಮ ಖರೀದಿ ಜಾಲದ ಅಂದ್ರೆ ಖರೀದಿ ಜಾಲದ ವ್ಯಾಪ್ತಿಯ ವಿಸ್ತರಣೆ ಹೆಚ್ಚಾದಂಗೆಲ್ಲ ಏನಾಗ್ತದೆ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಇವತ್ತು ನಾನು ಉತ್ಪಾದನೆ ಮಾಡಿದಂತಹ ಆಹಾರ ಧಾನ್ಯಗಳನ್ನ ಆಲ್ಮೋಸ್ಟ್ ನಾ ಏನು ಮಾಡ್ತೀನಿ, ಇವತ್ತು ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಜಾಸ್ತಿ ಆಗೋದ್ರಿಂದ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ, ನಾನು ಉತ್ಪಾದನೆ ಮಾಡಿದಂಥ ಆಲ್ಮೋಸ್ಟ್ ಆಹಾರ ಧಾನ್ಯಗಳನ್ನ ನನ್ನ ತಾಲೂಕಿನೊಳಗನೋ ಅಥವಾ ಹೆಚ್ಚಾಗಿ ಒಂದು ಜಿಲ್ಲೆಯೊಳಗನೋ ನಾನು ವ್ಯಾಪಾರ ಮಾಡಿಬಿಡ್ತಿದ್ದೆ. ಅಷ್ಟಕ್ಕೆ ಕೊನೆ ಆಗ್ಬಿಡ್ತಾಯಿತ್ತು. ಬಟ್ ಇಲ್ಲೇ ಅಷ್ಟು ಒಂದು ಪದಾರ್ಥ ಅತಿ ಹೆಚ್ಚಾಗಿ ಒಂದೇ ಪ್ರದೇಶದಲ್ಲಿ ಉತ್ಪಾದನೆ ಆಗ್ತಾ ಇತ್ತು ಅನ್ನಪ್ಪ ಅಂದ್ರೆ ಅಲ್ಲಿ ಬೇಡಿಕೆ ಕಡಿಮೆ ಆಗ್ತಾ ಇತ್ತು. ಒಂದು ವೇಳೆ ಈ ಉತ್ಪನ್ನ ಬೇರೆ ಕಡೆ ಬೇಡಿಕೆ ಇರುವಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಆಯಿತು ಅಂತಂದ್ರೆ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಹೆಚ್ಚು ಬೆಲೆ ಬರೋದಕ್ಕೆ ಸಾಧ್ಯ ಇರ್ತದ. ಇದೇನಾಗ್ತದಪ್ಪ ಅಂದ್ರೆ ವ್ಯಾಪಾರದ ಜಾಲವನ್ನ ವಿಸ್ತಾರ ಮಾಡ್ತದ. ಇದಕ್ಕೆ ಖಾಸಗಿ ಕಂಪನಿಗಳು ಮುಂದೆ ಬರ್ತವೆ. ಪರಿಣಾಮ ಏನಾಗ್ತದ, ಒಬ್ಬ ರೈತ ಉತ್ಪಾದನೆ ಮಾಡಿದಂತಹ ಬೆಳೆ ಇವತ್ತು ಕರ್ನಾಟಕದಲ್ಲಿ ಉತ್ಪಾದನೆ ಮಾಡಿದಂದ್ರೆ ಬೇಡಿಕೆ ಇರುವಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಕಾಶ್ಮೀರದಾಗಾದ್ರೂ ಮಾರ್ಬೋದು, ಇಲ್ಲ ಪಂಜಾಬ್ದೊಳಗಾದ್ರೂ ಮಾರ್ಬೋದು, ಇಲ್ಲ ಪಂಜಾಬ್ನ ವಸ್ತುಗಳು ತಮಿಳುನಾಡಿನೊಳಗಾದ್ರೂ ಮಾರ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ವ್ಯಾಪಾರದ ಜಾಲ ವಿಸ್ತಾರ ಆಗ್ತದೆ, ಪರಿಣಾಮ ರೈತರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ದೆನ್ ನಾಲ್ಕನೇ ಅಂಶ ಗಮನಿಸೋದಾದ್ರೆ, ರೈತರ ಮನೆ ಬಾಗಿಲಿಗೆ ಸರಳೀಕೃತ ಮಾರುಕಟ್ಟೆ ವ್ಯವಸ್ಥೆ ಅನ್ನುವಂಥದ್ದು. ನೆನಪಿರಲಿ, ಮೂಲ ಕಾಯ್ದೆಯಲ್ಲಿ ಏನಿತ್ತು, ರೈತ ಮತ್ತು ವ್ಯಾಪಾರಸ್ಥರ ಮಧ್ಯೆ ಒಂದು ವೇದಿಕೆ ಇರ್ತಾ ಇತ್ತು, ಅದು APMC ಆಗಿರ್ತಾ ಇತ್ತು, ಅಲ್ಲಿ ಹೋಗಿ ವ್ಯಾಪಾರ ಮಾಡಬೇಕಾಗ್ತಾ ಇತ್ತು. ಬಟ್ ಇವಾಗ ಏನಾಗ್ತದಪ್ಪ ಅಂತಂದ್ರೆ, ರೈತ APMCಗಳ ಕಡೆಗಡೆ ಹೋಗಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಅಂದ್ರೆ ವ್ಯಾಪಾರ ಮಾಡುವಂತಹ ಅಗತ್ಯ ಇಲ್ಲ. ಯಾಕೆ ಅಗತ್ಯ ಇಲ್ಲ, ಈ ಕಾಯ್ದೆ ಏನು ಮಾಡಿಕೊಡ್ತದಪ್ಪ ಅಂದರೆ ಖಾಸಗಿಯವರಿಗೂ ಕೂಡ ಅವಕಾಶ ಕೊಟ್ಟಿರೋದ್ರಿಂದ ಇವತ್ತು ರೈತ ತಾನು ಉತ್ಪಾದನೆ ಮಾಡುವಂತಹ ಉತ್ಪಾದನೆಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅವನ ಮನೆ ಬಾಗಿಲಿಗೆ ಈ ಖಾಸಗಿ ಕಂಪನಿಗಳು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅಂದರೆ ಉತ್ಪನ್ನ ಮಾಡಿದ ಸ್ಥಳದ ಜಮೀನಿನಿಂದ ಅಲ್ಲಿನಿಂದನೇ ನೇರವಾಗಿ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಇಲ್ಲೇನಾಗ್ತದೆ, ರೈತ ತಾನು ಉತ್ಪಾದನೆ ಮಾಡಿದಂತಹ ವಸ್ತುಗಳ ವ್ಯಾಪಾರದ ಸಂದರ್ಭದೊಳಗೆ ಈ ಸಾಗಾಣಿಕೆ ವೆಚ್ಚ ಮತ್ತು ಅವುಗಳನ್ನು ಸಂರಕ್ಷಿಸುವ ವೆಚ್ಚವನ್ನು ನಿಯಂತ್ರಣ ಮಾಡ್ದಂಗೆ ಆಗ್ತದೆ. ಅದು ರೈತರಿಗೆ ಅನುಕೂಲ ಅಂತಂದೇಳಿ ಹೇಳ್ತಾ ಇದೆ. ದೆನ್ ನೆಕ್ಸ್ಟು ಅಂಶವನ್ನು ಗಮನಿಸೋದಾದರೆ 5ನೇ ಅಂಶ,
ನೇರವಾಗಿ ದೊಡ್ಡ ಗ್ರಾಹಕರಿಗೆ ಮಾರಾಟ ಮಾಡುವುದರಿಂದ ಮಧ್ಯವರ್ತಿಗಳ ಅಥವಾ ಕಮಿಷನ್ ಏಜೆಂಟ್ಗಳ ಪಾತ್ರವಿರುವುದಿಲ್ಲ ಎನ್ನುವಂಥದ್ದು. ಇಲ್ಲಿ ನೆನ್ಪಿಟ್ಕೊಳ್ರಿ, ಇವತ್ತು ದೊಡ್ಡ ಕಂಪನಿಗಳು ನೇರವಾಗಿ ಇವತ್ತು ಆಹಾರ ಧಾನ್ಯಗಳನ್ನು ಖರೀದಿ ಮಾಡಲಿಕ್ಕೆ ಮುಂದೆ ಬಂದಾಗ ಇಲ್ಲೇನಾಗ್ತದೆ, ರೈತರ ಮನೆ ಬಾಗಿಲಿಗೆ ದೊಡ್ಡ ಕಂಪನಿಗಳು ಬಂದು ಅಂತಂದ್ರೆ ಈ ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತೆ. ಅಂದ್ರೆ ರೈತನಿಗೆ ಇನ್ನೂ ಹೆಚ್ಚಿನ ಆದಾಯ ಬರುವಂತಹ ಸಾಧ್ಯತೆ ಇರ್ತದೆ. ದೊಡ್ಡ ಕಂಪನಿಗಳು ದೊಡ್ಡ ಬೆಲೆಗೆ ತಗೊಳ್ಳೋದ್ರಿಂದ ಪರಿಣಾಮ ರೈತನಿಗೆ ಲಾಭ ಆಗ್ತಕ್ಕನ್ನುವಂಥದ್ದು ಸರ್ಕಾರ ಕೊಡ್ತಾ ಇರುವಂತಹ ಸಮರ್ಥನೆ. ದೆನ್ ಕೊನೆಯದಾಗಿ ಎಪಿಎಂಸಿ ಪ್ರಾಂಗಣದಲ್ಲಿ ವಿಧಿಸುವ ಕೃಷಿ ಸೆಸ್ನಿಂದ ಕೃಷಿಕರು ಹೊರಗುಳಿಯುತ್ತಾರೆ. ಎಸ್, ಮೂಲ ಕಾಯ್ದೆಯೊಳಗೆ ಏನಾಗಿತ್ತಪ್ಪ ಅಂದರೆ ಎಪಿಎಂಸಿಗಳಲ್ಲಿ ನಿಯಂತ್ರಣ ಮಾಡಲಿಕ್ಕೋಸ್ಕರ ಸರ್ಕಾರ ಏನು ಮಾಡ್ತಾ ಇತ್ತು, ರೈತರು ಮಾರಾಟ ಮಾಡುವಂತಹ ಉತ್ಪನ್ನಗಳ ಮೇಲೆ ಕೃಷಿ ಸೆಸ್ಸನ್ನು ವಿಧಿಸಿ ಆ ಸೆಸ್ನಿಂದ ಎಪಿಎಂಸಿಗಳನ್ನು ನಿಯಂತ್ರಣ ಮಾಡ್ತಾ ಇತ್ತು. ಬಟ್ ಇವಾಗ ಏನಾಗ್ತದೆ, ಕೃಷಿ ಸೆಸ್ಸನ್ನು ತೆಗೆಯೋದ್ರಿಂದ ರೈತನಿಗೆ ಹೆಚ್ಚಿನ ಹೊರೆ ತಪ್ಪಿದಂಗೆ ಆಗ್ತದೆ, ಜೊತೆಗೆ ಆ ಹೊರೆ ಮುಂದೆ ಏನಾಗ್ತದೆ ಅವನಿಗೆ ಲಾಭ ಆಗ್ತದೆ ಅಂತಂದೇಳಿ ಸರ್ಕಾರ ಏನು ಮಾಡ್ತದೆ, ಈ ಒಂದು ಕಾಯ್ದೆಗೆ ಸಮರ್ಥನೆಯನ್ನು ಕೊಡ್ತಾ ಇರುವಂಥದ್ದು. ಇದಿಷ್ಟು ಈ ಕಾಯ್ದೆಗಳಲ್ಲಿರುವಂತಹ ಅನುಕೂಲತೆಗಳು ಅಂತ ಬಂದಾಗ. ಹಾಗಾದರೆ ಆದ್ಮೇಲೆ ಇಷ್ಟೆಲ್ಲ ಅನುಕೂಲಗಳು ಇದ್ನಪ್ಪ ಅಂತಂದರೆ ರೈತರಿಗೆ ಇದರಿಂದ ಅನುಕೂಲನೇ ಅಲ್ವಾ? ಬಟ್ ಇದನ್ನ ಯಾಕೆ ಇವತ್ತು ವಿರೋಧಿಸ್ತಾ ಇದ್ದಾರೆ? ಹಾಗಾದರೆ ಎಸ್, ನಾನು ಇದುವರೆಗೆ ಹೇಳಿರ್ತಕ್ಕಂಥದ್ದು ಕೇವಲ ಒಂದು ಮುಖವನ್ನು ಗಮನದಲ್ಲಿಟ್ಕೊಂಡು, ಅಂದರೆ ಒಂದು ರೀತಿಯಾಗಿ ಚರ್ಚೆ ಮಾಡಿದ್ರೆ ಇದು ಅನುಕೂಲನೇ ಅಲ್ವಾ ಅಂತಂದೇಳಿ ನಮಗೆ ಮೇಲ್ದೃಷ್ಟಿಕೋನದಾಗ ನೋಡಿದಾಗ ಅನುಕೂಲ ಅಂತ ಅನಿಸುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ನಮಗೇನಾಯ್ತು, ಇಲ್ಲಿ ಬಹುಶಃ ಇದು ರೈತರಿಗೆ ಅನುಕೂಲ ಇರುವಾಗೇನೆ ತೊಗೊಂಬಂದಾರಲ್ಲ, ಮೇಲ್ದೃಷ್ಟಿಯಿಂದ ನೋಡಿದಾಗ ಇದೆಲ್ಲ ಅನುಕೂಲನೇ ಅಲ್ಲ ಅಂತ ಗಮನಿಸೋದಾದರೆ ಆದ್ಮೇಲೆ ಇಲ್ಲಿ ಗಮನಿಸ್ರಿ, ಸರ್ಕಾರ ಮುಂದೆ ಏನು ಮಾಡಲಿಕ್ಕೆ ಹೊರಟಿದೆ ಅನ್ನೋದಾದರೆ ಇವತ್ತಿದು ರೈತರಿಗೆ ಅನುಕೂಲ ಅನ್ನೋ ಹಾಗೆ ಬಿಂಬಿತ ಆಗ್ತಾ ಇದೆ. ಆದರೆ ಮುಂಬರುವ ದಿನಮಾನಗಳಲ್ಲಿ ರೈತರು, ಅಂದರೆ ಅತಿ ಸಣ್ಣ ರೈತರನ್ನು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಕೈಗೆ ಅವರನ್ನು ತುತ್ತು ಮಾಡಿದಂಗೆ ಕಳಿಸ್ಕೊಟ್ಟಂಗೆ ಆಗ್ತದೆ. ಅಂದರೆ ಮುಂಬರುವ ದಿನಮಾನಗಳಲ್ಲಿ ರೈತರು ಈ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಕೈ ಕೆಳಗೆ ಆಳುಗಳಾಗುವಂತಹ ಸಂದರ್ಭಗಳು ಹೆಚ್ಚಿರ್ತದ. ಎಸ್, ಏಕೆ ಆಳುಗಳಾಗುವಂತಹ ಸಾಧ್ಯತೆ ಇರ್ತದೆ ಅಂತ ಬಂದಾಗ, ಅದು ಹೇಗೆ ಅಂತ ಬಂದಾಗ ಸ್ವಲ್ಪ ಇಲ್ಲಿ ಗಮನಿಸೋದಕ್ಕೆ ಸಾಧ್ಯ ಆಗಬೇಕು. ಈ ಕೃಷಿ ತಿದ್ದುಪಡಿ ಕಾಯ್ದೆಯಿಂದ ಆಗ್ತಕ್ಕಂತಹ ಸವಾಲುಗಳನ್ನು ಅಥವಾ ಅನಾನುಕೂಲತೆಗಳನ್ನು ಸವಾಲುಗಳಾಗಿ ಗಮನಿಸೋದಾದರೆ, ಮೊದಲನೇದಾಗಿ ಸೂಕ್ತವಾಗಿ ಗಮನಿಸಿ, ಈ ಕಾಯ್ದೆಯಿಂದ ಆಗ್ತಕ್ಕಂಥ, ಅಂದರೆ ಈ ಕಾಯ್ದೆಯ ಜಾರಿಗೆ ಇರುವಂತಹ ಸವಾಲುಗಳು, ಅಂತ ಬಂದಾಗ ಮೊದಲನೇ ಸವಾಲು ಗಮನಿಸ್ರಿ ಫ್ರೆಂಡ್ಸ್, ಇದೇನಾಗ್ತದೆ, ಮುಂದಿನ ದಿನಮಾನಗಳಲ್ಲಿ ಎಪಿಎಂಸಿಗಳು ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಾಗಬಹುದು. ಮುಂದೆ ಕನಿಷ್ಠ ಬೆಂಬಲ ಬೆಲೆಯ ಸೌಲಭ್ಯದಿಂದ ವಂಚಿತರಾಗ್ತಾ ಇರ್ತಾರೆ. ದಾಸ್ತಾನು ಸಂಗ್ರಹಣ ಸಾಮರ್ಥ್ಯನೂ ಕೂಡ ಇಲ್ಲಿ ಕುಸಿಯುವಂತಹ ಸಂದರ್ಭ ಉಂಟಾಗ್ತಿರ್ತದೆ. ಎಸ್, ಗಮನಿಸಿ ಫ್ರೆಂಡ್ಸ್, ಇವತ್ತು ನಾನು ಈ ಕಾಯ್ದೆಯ ಮೂಲವನ್ನು ಚರ್ಚೆ ಮಾಡಬೇಕಾದ್ರೆ ಎಪಿಎಂಸಿಯ ಅಗತ್ಯತೆ ಏನಿದೆ ಅಂತಂದೇಳಿ ಚರ್ಚೆ ಮಾಡಿದೆ. ಈ ಹಿಂದಿನ ದಿನಮಾನಗಳಲ್ಲಿ, ಅಂದರೆ ಈ ಎಪಿಎಂಸಿಗಳು ಪ್ರಾರಂಭವಾಗೋದಕ್ಕಿಂತ ಮುಂಚೆ ಸ್ವತಂತ್ರ ಭಾರತ, ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಾವು ಗಮನಿಸ್ತಾ ಇದ್ವಿ ವ್ಯಾಪಾರದಲ್ಲಿ ಕೃಷಿಕರಿಗೆ ಏನು ಅನಾನುಕೂಲಗಳಾಗ್ತಾ ಇತ್ತು ಅಂತಂದರೆ, ಇಲ್ಲೇನಾಗ್ತದೆ ಫ್ರೆಂಡ್ಸ್, ಇವತ್ತು ಎಪಿಎಂಸಿ ಪ್ರಾಂಗಣದಲ್ಲಿ ಮಾರಾಟ ಮಾಡುವಂತಹ ವಸ್ತುಗಳಿಗೆ ಕೃಷಿ ಸೆಸ್ಸನ್ನು ವಿಧಿಸುವಂತಿಲ್ಲ. ಜೊತೆಗೆ ಖಾಸಗಿಯವರಿಗೂ ಕೂಡ ಇಲ್ಲಿ ಅವಕಾಶ ಕೊಟ್ಟಿರೋದ್ರಿಂದ ಹೆಚ್ಚು ಬೆಲೆಗೆ ಇಲ್ಲಿ ವ್ಯಾಪಾರ ಆಗುವಂತಹ ಉದ್ದೇಶ ಇದ್ದಾಗ ರೈತರು ಏನು ಮಾಡ್ತಾರೆ, ಪ್ರಸ್ತುತ ಸಂದರ್ಭದಲ್ಲಿ ಎಲ್ಲಿ ಹೆಚ್ಚು ಬೆಲೆ ಸಿಗ್ತದೋ, ಜೊತೆಗೆ ಎಲ್ಲಿ ಹೆಚ್ಚು ಕಮಿಷನ್ ಹೊರೆ, ಸೆಸ್ನ ಹೊರೆ ಕಡಿಮೆ ಇರ್ತದೋ ಅಲ್ಲಿ ಹೋಗಿ ಮಾರಾಟ ಮಾಡಲಿಕ್ಕೆ ಮುಂದಾಗ್ತಾನೆ. ಪರಿಣಾಮ ಈಗಿನ ಸಂದರ್ಭದಲ್ಲಿ ಇದು ಅನುಕೂಲ ಅಂತ ಅನಿಸ್ಬೋದು. ಆದರೆ ಮುಂಬರುವ ದಿನಮಾನಗಳಲ್ಲಿ ರೈತ ಯಾರ ಕಡೆ ಮುಖ ಮಾಡ್ತಾನೆ, ಇದೇ ಕಾರ್ಪೊರೇಟ್ ಕಂಪನಿಗಳ ಕಡೆ, ಖಾಸಗಿ ಕಂಪನಿಗಳ ಕಡೆ ಮುಖ ಮಾಡ್ತಾನೆ. ಈ ಖಾಸಗಿ ಕಂಪನಿಗಳ ಕಡೆ ಮುಖ ಮಾಡಿದಂತೆಲ್ಲ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಅದ್ರ ಕಡೆ ಗಮನ ಕೊಟ್ಟಾಗ ಎಪಿಎಂಸಿಗಳೇನಾಗ್ತವೆ, ತಾನೇ ಮುಚ್ಕೊಂಡು ಹೋಗ್ಬಿಡ್ತವೆ. ಹೌದಲ್ವೋ? ಸರ್ಕಾರ ಏನು ಹೇಳ್ತದೆ, ಇವತ್ತು ನಾವು ಯಾವುದೇ ಕಾರಣಕ್ಕೂ ಎಪಿಎಂಸಿಗಳನ್ನು ಮುಚ್ಚೋಂಗಿಲ್ಲ ಅಂತ ಹೇಳ್ತಾ ಇದೆ. ಎಪಿಎಂಸಿಗಳನ್ನು ನಾವು ನೇರವಾಗಿ ಮುಚ್ತಾ ಇಲ್ಲ, ಈ ರೀತಿ ಅವಕಾಶ ಕೊಡೋದ್ರಿಂದ ತಾವಾಗೇ ಬಂದಾಗೋಗ್ಬಿಡ್ತಾವೆ. ಎಪಿಎಂಸಿಗಳನ್ನು ಮುಚ್ಚಿದ್ರೆ ಅಥವಾ ಎಪಿಎಂಸಿ ಪ್ರಾಂಗಣಗಳೇನಾದರೂ ಬಂದಾದರೆ ಪರಿಣಾಮ ಏನಾಗ್ತದ, ಮೊದಲು ನೋಡ್ರಿ, ಈಗ ಮುಂಬರುವ ದಿನಮಾನಗಳಲ್ಲಿ ಎಪಿಎಂಸಿಗಳು ಬಂದಾದ ಅಂತ ತಿಳ್ಕೊಡ್ರಿ, ಪರಿಣಾಮ ಏನಾಗ್ತದೆ, ಅವಾಗ
ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಒಂದು ವೇದಿಕೆ ಇತ್ತು. ತನ್ನ ಕಷ್ಟಗಳನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ತನ್ನ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ವ್ಯವಸ್ಥಿತವಾದಂತಹ ವೇದಿಕೆ APMC ಒಳಗಿತ್ತು. ಯಾಕೆ ಅಂತಂದ್ರೆ APMCಯ ಅಧಿಕಾರಿಗಳೇನಾಗ್ತಾ ಇದ್ರು, ರೈತರಿಂದನೇ ನೇರವಾಗಿ ಆಯ್ಕೆಯಾಗಿರ್ತಾ ಇದ್ರು. ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು, ಮುಖ ಪರಿಚಯ ಇರ್ತಾ ಇತ್ತು. ಏನಾದರೂ ಶೋಷಣೆಗೊಳಗಾದ್ರೆ ಅವ್ರ ಕಡೆಯಿಂದ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ APMC ಒಳಗೆ ಅವಕಾಶ ಇತ್ತು. ಆದರೆ ಮುಂದಿನ ದಿನಮಾನಗಳಲ್ಲಿ ಈ ಯಾವುದೋ ಒಂದು ಬಹುರಾಷ್ಟ್ರೀಯ ಕಂಪನಿಗೆ ಇವನ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡ್ತಾ ಇದ್ದಾನಂದ್ರೆ ಮುಂಬರುವ ದಿನಮಾನಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿ ಪ್ರಸ್ತುತ ದಿನಮಾನಗಳಲ್ಲಿ ಹೆಚ್ಚು ಬೆಲೆ ಕೊಡ್ತದ. ಆದರೆ ಯಾವಾಗ ಕೃಷಿಕ ತನ್ನ ನಿಯಂತ್ರಣಕ್ಕೆ ಬರ್ತಾನೋ ಅವನು ಕೊಟ್ಟಂತಹ ಬೆಲೆಗೇನೆ ಇವರ ಆಹಾರ ಧಾನ್ಯಗಳನ್ನು ಖರೀದಿ ಮಾಡಬೇಕಾಗ್ತದ. ಆದ್ಮೇಲೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು ಇವತ್ತು. ಇಷ್ಟೆಲ್ಲ ಕೃಷಿ ನಿಯಂತ್ರಣ ಕಾಯ್ದೆ ಇದ್ರೂ ಕೂಡ ಇವತ್ತು ಸಣ್ಣ ಪುಟ್ಟ ರೈತರು ಇವತ್ತು ಅನ್ಯಾಯಕ್ಕೊಳಗಾಗ್ತಾರೋ. ಇವತ್ತು ಹಳ್ಳಿ ಒಳಗೆ ಫಾರ್ ಎಕ್ಸಾಂಪಲ್ ಒಂದು ಭತ್ತದ ಉದಾಹರಣೆ ತಗೊಳ್ತೇನೆ. ಇದು ಇತ್ತೀಚಿನ ಭಾಗಗಳಲ್ಲಿ ಹೆಚ್ಚಿದೆ. ಈ ರಾಯಚೂರು ಮತ್ತು ಈ ಭಾಗದೊಳಗೆ ಭತ್ತ ಉತ್ಪಾದನೆ ಮಾಡುವ ಭಾಗದೊಳಗೆ ಇದು ಹೆಚ್ಚದ. ಈ ರೀತಿಯ ವ್ಯವಸ್ಥೆ ಬಹುಶಃ ಎಲ್ಲ ಕಡೆಯೂ ಇರ್ಬೋದು. ಒಬ್ಬ ಖಾಸಗಿ ವ್ಯಕ್ತಿ ಬರ್ತಾನೆ, ಅತಿ ಹೆಚ್ಚು ಬೆಲೆಗಳಿಗೆ ಅವ ಏನು ಮಾಡ್ತಾನಪ್ಪ ಅಂದರೆ ಹೆಚ್ಚೆಚ್ಚು ಭತ್ತಗಳನ್ನು ಒಂದು ಕಡೆ ಸಂಗ್ರಹ ಮಾಡ್ಕೊಳ್ತಾನೆ. ಸಂಗ್ರಹ ಮಾಡಿಕೊಂಡು ಅವನು ಆಗಿನ ಪೂರ್ತಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಇನ್ನು ಉಳಿದ ದುಡ್ಡನ್ನು ವ್ಯಾಪಾರ ಆದ ನಂತರ ಕೊಡ್ತೀನಿ ಅಂತಂದೇಳಿ ಅಷ್ಟು ಧಾನ್ಯಗಳನ್ನು ತನ್ನ ಕಡೆ ಸಂಗ್ರಹ ಮಾಡಿಕೊಂಡು ರಾತ್ರಿ ಅವ ಏನು ಮಾಡ್ತಾನೆ, ಅಷ್ಟು ಧಾನ್ಯಗಳ ಜೊತೆಗೆ ಮಾರಾಟ ಮಾಡ್ಕೊಂಡು ಅವನು ಪರಾರಿ ಆಗಿಬಿಡ್ತಾನೆ. ಎಸ್, ಈ ರೀತಿ ಪರಾರಿ ಆದಾಗ ನಿಜವಾಗಿಯೂ ಇಲ್ಲಿ ತೊಂದರೆಗೊಳಗಾಗೋರು ಯಾರು? ರೈತರು. ಹೌದಾ ಇಲ್ಲೋ? ಇವಾಗ ರೈತ ಹೋಗಿ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು, ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು, ಹೇಗಂತ ಕಂಪ್ಲೇಂಟ್ ಕೊಡಬೇಕು? ಮೂಲ ತಿದ್ದುಪಡಿ ಕಾಯ್ದೆ ಏನು ಹೇಳ್ತಾ ಇತ್ತು, ಯಾವುದೇ ಒಬ್ಬ ವ್ಯಾಪಾರಿ ರೈತರಿಂದ ಆಹಾರ ಧಾನ್ಯಗಳ ಅಥವಾ ಉತ್ಪನ್ನಗಳನ್ನು ಖರೀದಿ ಮಾಡಬೇಕಾದ್ರೆ APMC ಒಳಗೆ ನೋಂದಣಿಗೊಳ್ಬೇಕು ಅಂತ ಮೂಲ ಕಾಯ್ದೆ ಹೇಳ್ತಾ ಇತ್ತು. ಇವಾಗ ಏನಾಗ್ತದೆ, ಈ ಒಂದು ಅವಕಾಶವನ್ನು ತೆಗೆದು ಹಾಕೋದ್ರಿಂದ ನಿಜವಾಗಿ ಇವಾಗ ಮುಂದಿನ ದಿನಮಾನಗಳಲ್ಲಿ ತನಗೆ ಶೋಷಣೆ ಆದಾಗ ರೈತ ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಬೇಕು? ಹೌದಾ? ಇವತ್ತು ಅವಕಾಶಗಳನ್ನು ಈಗಿನ ದೃಷ್ಟಿಕೋನ ನೋಡಿದಾಗ ತುಂಬ ಉತ್ತಮ ಅನಿಸುತ್ತೆ. ಮುಂಬರುವ ದಿನಮಾನಗಳಲ್ಲಿ APMCಗಳೇ ಬಂದಾದ ಹೋದ್ವಂತಂದ್ರೆ ಅವನ ಬಗ್ಗೆ ಕೇಳೋರು ಯಾರು? ತನಗಾದಂತಹ ಶೋಷಣೆಗೆ ಅವನು ಎಲ್ಲಿ ಪ್ರಶ್ನೆ ಮಾಡಬೇಕು? ಇದು ಮುಂಬರುವಂತಹ ಸಮಸ್ಯೆ. ಈಗಿನ ಕಾಲಕ್ಕೆ ಈಗ ನಮಗೆ ತುಪ್ಪ ಸಿಗುತ್ತಂತ ತಿಳ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಒಂದು ತುತ್ತು ಅನ್ನನೂ ಕೂಡ ತಪ್ಪಿಸ್ಕೊಳ್ಳೋದು ಮೂರ್ಖತನ ಆಗ್ತದೆ. ಅದಕ್ಕೆ ಹೇಳೋದು ನಾವು ಇವತ್ತು APMCಗಳಲ್ಲಿ ಏನಾದರೂ ಬದಲಾವಣೆ ಮತ್ತು ದೋಷಗಳಿದ್ವನಪ್ಪ ಅಂದರೆ ಅದನ್ನು ನಿಯಂತ್ರಣ ಮಾಡಬೇಕು. ಅಂದರೆ ನಮ್ಮ ಕೈ ಕೆಸರಾಗ್ಯದನಪ್ಪ ಅಂತಂದರೆ ನಾವು ಕೈ ತೊಳ್ಕೋಬೇಕು ಹೊರತು ಕೈಗಳನ್ನು ಕಟ್ ಮಾಡ್ಕೊಳ್ಳೋದಲ್ಲ ಅನ್ನೋದನ್ನು ಇವತ್ತು ಇದನ್ನು ವಿರೋಧಿಸೋರು ಎಚ್ಚರಿಕೆಯಿಂದ ನೀಡ್ತಾ ಇರುವಂಥದ್ದು. ಎಸ್ ಫ್ರೆಂಡ್ಸ್, ಜೊತೆಗೆ ಇವತ್ತು APMCಗಳ ಮೂಲಕ ಏನು ಅನುಕೂಲ ಆಗ್ತದಪ್ಪ ಅಂದರೆ ಇವರೆಲ್ಲ ನೋಂದಾಯಿತಗೊಂಡಿರ್ತಕ್ಕಂಥವ್ರು ಸರ್ಕಾರದ ನಿಯಂತ್ರಣದೊಳಗಿರ್ತಾರೆ. ಯಾವಾಗ ಒಬ್ಬ ರೈತ ತನ್ನ ಬೆಲೆಗಳಿಗೆ ಸೂಕ್ತ ಬೆಲೆಗಳು ಇಲ್ಲದೇ ಇರುವಂತಹ ಸಂದರ್ಭ, ಅಂದರೆ ತಾನು ಬೆಳೆದಂತಹ ಆಹಾರ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಇಲ್ಲ ಅನ್ನಪ್ಪ ಅಂದರೆ ಸರ್ಕಾರ ಕನಿಷ್ಠ ಬೆಂಬಲೆಯನ್ನು ಘೋಷಣೆ ಮಾಡ್ತದೆ, ಅಂದರೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತದೆ. ಈ ಬೆಂಬಲ ಬೆಲೆಯನ್ನು ತಲುಪಿಸೋರು ಯಾರು? ಇದೇ APMCನ ಎರಡನಲ್ಲಿರುವಂತಹ ನೋಂದಾಯಿತ ವ್ಯಾಪಾರಸ್ಥರು ಅವುಗಳಿಗೆ ಬೆಂಬಲ ಬೆಲೆಯನ್ನು ನೀಡಿ ಆಹಾರ ಧಾನ್ಯಗಳನ್ನು ಖರೀದಿ ಮಾಡ್ತಾ ಇದ್ರು. ಒಂದು ವೇಳೆ ಖಾಸಗಿ ಕಂಪನಿಗಳು ಮಾರಾಟ ಮಾಡೋದ್ರಿಂದ ಅಲ್ಲಿ ಕೃಷಿ ಸೆಸ್ ಇಲ್ಲ, ಒಪ್ಕೊಳ್ಳೋಣ, ಆದರೆ ಬೆಂಬಲ ಬೆಲೆನೂ ಕೂಡ ಅಲ್ಲಿ ಕೊಡುವಂಥ ಅವಕಾಶ ಇವತ್ತು ಕಾಯ್ದೆ ಒಳಗಿಲ್ಲ, ತೆಗೆದು ಬಿಡ್ತಾರೆ. ಅದಕ್ಕೆ ಅವ್ರು ಸಮರ್ಥನೆ ಕೊಟ್ಕೊಳ್ತಾ ಇರೋದೇನು, ಈ ಖಾಸಗಿ ಕಂಪ್ನಿಯವರು ಹೆಚ್ಚು ದುಡ್ಡು ಕೊಟ್ಟೆ ತೊಗೊಳ್ತಾರೆ ಅಂದಮೇಲೆ ಅದಕ್ಕೆ ಬೆಂಬಲ ಬೆಲೆ ಯಾಕೆ ಕೊಡಬೇಕು ಅಂತ ಹೇಳ್ತಾ ಇದೆ. ಮುಂಬರೋ ದಿನಮಾನಗಳಲ್ಲಿ ಈಗ ಒಂದು ಉದಾಹರಣೆ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. 20 ದಶಕಗಳ ಹಿಂದೆ ಸರ್ಕಾರ ಏನು ಮಾಡಿತ್ತು ಅಂದರೆ ಕಾಫಿ ಬೋರ್ಡನ್ನು ನಿಯಂತ್ರಣ ಮಾಡಿತ್ತು, ಅಂದರೆ ಕಾಫಿ ಬೋರ್ಡನ್ನು ಸ್ಥಾಪನೆ ಮಾಡಿತ್ತು, ಅಂದರೆ ಕಾಫಿ ಮಂಡಳಿಯನ್ನು ಸ್ಥಾಪನೆ ಮಾಡಿತ್ತು. ಅದು 1942 ಸ್ವತಂತ್ರ ಪೂರ್ವದೊಳಗನೆ ಸ್ಥಾಪನೆ ಆಗಿತ್ತು. ಸರ್ಕಾರ ಏನು ಅಂದರೆ ಕಾಫಿ ಬೆಳೆಗಾರರೆಲ್ಲ ಏನು ಮಾಡ್ತಾ ಇದ್ರು, ತಾವು ಉತ್ಪನ್ನ ಮಾಡಿದಂತಹ ಅಷ್ಟು ಕಾಫಿ ಬೆಳೆಗಳನ್ನು ಈ ನಿಯಂತ್ರಣ ಮಾರುಕಟ್ಟೆ ಒಳಗೆ ಹೋಗಿ ಮಾರಾಟ ಮಾಡ್ತಾ ಇದ್ರು. ಎಸ್, ವ್ಯಾಪಾರ ಮಾಡ್ತಾ ಇದ್ರು. ಅದು ಬರ್ತದೆ. ಮುಂದಿನ ದಿನಮಾನಗಳಲ್ಲಿ ಏನಾಯ್ತಪ್ಪ ಅಂದ್ರೆ ಅದು ಒಂದಿಷ್ಟು ದಲ್ಲಾಳಿಗಳ ಕಾಟ ಹೆಚ್ಚಾಗಿದ್ದರಿಂದ ಸರ್ಕಾರ ಏನು ಮಾಡ್ತು, ಆಲೋಚನೆ ಮಾಡಲಾರ್ದಂಗೆ ಆ ಕಾಫಿ ಬೋರ್ಡನ್ನು ಕ್ಯಾನ್ಸಲ್ ಮಾಡಿಬಿಡ್ತು. ಆ ಕಾಫಿ ಉತ್ಪಾದಕರು ಎಲ್ಲಿಯಾದರೂ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ತಂದು ಕೊಟ್ಬಿಡ್ತು. ನೆನಪಿರಲಿ, ಯಾರಾದರೂ ಕಾಫಿ ಉತ್ಪನ್ನ ಅಥವಾ ಕಾಫಿ ಬೆಳೆಗಾರರು ಈ ವಿಡಿಯೋ ನೋಡ್ತಾ ಇದ್ರೆ ಗಮನಿಸ್ಬೋದು. ಈ ಒಂದು 20 ವರ್ಷಗಳ ಹಿಂದೆ ಈ ಕಾಫಿ ಬೋರ್ಡ್ನೊಳಗೆ ಕಾಫಿಯ ಬೆಲೆ ಈಗ ಏನಾಯ್ತಪ್ಪ ಅಂದ್ರೆ 40,000 ರೂಪಾಯಿ ಇತ್ತು. ಬಟ್ ಪ್ರೆಸೆಂಟ್ ಏನು ಮಾಡ್ತಾ ಇದೆ, 4,000 ರೂಪಾಯಿ ಇತ್ತು. ಪ್ರೆಸೆಂಟ್ ದಿನಮಾನಗಳಲ್ಲಿ 2,300 ಇಲ್ಲ 3,000ವರೆಗೂ ಬಂದದ. ಇದು ಖಾಸಗಿ ಕಂಪ್ನಿಗಳು ಹೇಳೋರು ಏನಪ್ಪ ಅಂದರೆ ನಿನಗೆ ಅವಕಾಶ ಇತ್ತಂದ್ರೆ ಮಾರು, ಇಲ್ಲದೆ ಹೋದರೆ ಬಿಡು ಅನ್ನುವಂತಹ ಒಂದು ಒತ್ತಡವನ್ನು ಅವ್ರ ಮೇಲೆ ತರ್ತಾರೆ. ಇದು ಸೂಕ್ತ ಉದಾಹರಣೆ ಅಲ್ವಾ? ಮುಂಬರುವ ದಿನಮಾನಗಳನ್ನು ನಾವು ಗಮನಿಸೋದಾದರೆ, ಇನ್ನೂ ಹೆಚ್ಚಿನದಾಗಿ ಗಮನಿಸೋದಾದರೆ ಇವತ್ತು APMCಗಳ ನಿಯಂತ್ರಣ ಕಾಯ್ದೆನ
ತಗೊಂಡು ಬಂದಿರತಕ್ಕಂಥ ಬಿಹಾರ್ 2006ರಲ್ಲೇ ಬಿಹಾರ್ ಈ ಕಾಯ್ದೆಯನ್ನು ಜಾರಿ ತಗೊಂಡು ಬಂದಿತ್ತು. ಇವತ್ತು ಬಿಹಾರದೊಳಗೆ APMC ಒಳಗೆ ಮಾರುಕಟ್ಟೆಗಳ ವ್ಯವಸ್ಥೆ ಇಲ್ಲದೆ ಇರೋ ಪರಿಣಾಮ ಅತಿ ಸಣ್ಣ ಮತ್ತು ಸಣ್ಣ ರೈತರು ಎಲ್ಲಿ ವ್ಯಾಪಾರ ಮಾಡಬೇಕು ಅನ್ನುವಂತಹ ಸ್ಥಿತಿ ಇಲ್ಲದೆ ಅತಂತ್ರರಾಗಿ ಕುಳಿತುಕೊಂಡಿದ್ದಾರೆ ಅನ್ನುವ ಸಾಕ್ಷಿಯನ್ನು ಗಮನಿಸಬಹುದು. ಜೊತೆಗೆ ಪಕ್ಕದ ಮಹಾರಾಷ್ಟ್ರದಲ್ಲಿಯೇ ಈ ಕಾಯ್ದೆ ಬಂದ ನಂತರ ಆಹಾರ ಧಾನ್ಯಗಳ ವ್ಯಾಪಾರಕ್ಕೆ ಸರಿಯಾದ ಸೂಕ್ತ ವ್ಯವಸ್ಥೆ ಇಲ್ಲದ ಸಂದರ್ಭದೊಳಗ ರೈತರ ಆತ್ಮಹತ್ಯೆಗೆ ಶರಣಾದರೂ ಇಡೀ ಭಾರತದೊಳಗ ಅತಿ ಹೆಚ್ಚು ರೈತರು ಆತ್ಮಹತ್ಯೆಗೊಳಗಾಗಿರುವಂತಹ ರಾಜ್ಯ ಅಂದರೆ ದಟ್ ಈಸ್ ಮಹಾರಾಷ್ಟ್ರ. ಈ ಒಂದು ಸೂಕ್ಷ್ಮ ಅಂಶಗಳನ್ನು ಗಮನಿಸಿದ್ರೆ ಸಾಕಾಗ್ತದಲ್ವಾ? ಈ ಕಾಯ್ದೆಯಿಂದ ರಾಜ್ಯದೊಳಗೆ ಮುಂಬರುವ ಅನಾನುಕೂಲ ಏನು ಅನ್ನುವಂತಹ ಸೂಕ್ಷ್ಮತೆ ಗೊತ್ತಾಗ್ತದೆ. ಆ ಕಾರಣಕ್ಕೆ ಇದನ್ನು ವಿರೋಧಿಸ್ತಾ ಇರುವಂಥದ್ದು. ಜೊತೆಗೆ ಈ ಕಾಯ್ದೆಗೆ ಇರುವಂತಹ ಮತ್ತೊಂದು ಸವಾಲು ಅಂತ ಬಂದಾಗ ಗಮನಿಸ್ರಿ ಫ್ರೆಂಡ್ಸ್, ಅಗತ್ಯ ಸಂದರ್ಭದೊಳಗ ದೊರೆಯುತ್ತಿದ್ದಂತಹ ಸಾಲದ ನೆರವು ದೊರೆಯದಂತ ಆಗುತ್ತದೆ. ಅಂದ್ರೆ ದೊರೆಯದೇ ಇರಬಹುದು. ಅಂದ್ರೆ ಅಗತ್ಯದ ಸಂದರ್ಭದೊಳಗೆ ದೊರೆಯುತ್ತಾ ಇದ್ದಂತಹ ಸಾಲದ ನೆರವು ಈಗಿನ ಸಂದರ್ಭದೊಳಗೆ ಏನಾಗುತ್ತದಪ್ಪ ಅಂದ್ರೆ ದೊರೆಯದಂತೆ ಆಗಿಬಿಡುತ್ತದೆ ಅನ್ನುವಂಥದ್ದು. ನೀವು ಗಮನಿಸ್ರಿ, ಈ APMC ಪ್ರಾಂಗಣದೊಳಗೆ ಮೊದಲೇನಾಗ್ತಾ ಇತ್ತು, ರೈತ ತಾನು ಸಂಗ್ರಹ ಮಾಡಿದಂತಹ ಅಂದ್ರೆ ತಾನು ಉತ್ಪಾದನೆ ಮಾಡಿದಂತಹ ಉತ್ಪನ್ನಗಳನ್ನ ಗೋದಾನುಗಳಲ್ಲಿ ದಾಸ್ತಾನು ಮಾಡ್ತಾ ಇದ್ದ. ಆ ದಾಸ್ತಾನು ಮಾಡಿದಂತಹ ಸಂಗ್ರಹದ ಆಧಾರದ ಮೇಲೆ ಸಾಲವನ್ನು ಪಡೀತಾ ಇದ್ದ. ಈಗ APMCಗಳ ಮುಂಬರುವ ದಿನಮಾನಗಳಲ್ಲಿ ಬಾಗಿಲು ಹಾಕ್ಕೊಂಡು ಅಂತಂದ್ರೆ ಅವನು ತಗೊಂಡು ಎಲ್ಲಿ ಸಂಗ್ರಹ ಮಾಡ್ತಾನೆ? ಉತ್ಪಾದನೆ ಮಾಡಿದ್ದನ್ನ ಆಗಿನ ಸಂದರ್ಭಕ್ಕೆ ಮಾರಾಟ ಮಾಡಲೇಬೇಕಲ್ಲ. ಅಂದ್ರೆ ದಾಸ್ತಾನು ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತದ. ಜೊತೆಗೆ ಅಗತ್ಯಕ್ಕೆ ತಕ್ಕ ಹಾಗೆ ಬೇಕಾಗಿದ್ದ ಸಾಲದ ಸೌಲಭ್ಯ ಕೂಡ ವಂಚಿತರಾಗ್ಬಿಡ್ತಾನೆ. ಯಾಕಂದ್ರೆ ಇಲ್ಲಿ ಹಲವಾರು ವರ್ಷಗಳಿಂದ ವ್ಯಾಪಾರ ಮಾಡಿದ್ರಿಂದ ಪರಿಣಾಮ ಏನಾಗ್ತಾ ಇತ್ತು, ವ್ಯಾಪಾರಸ್ಥರಿಗೂ ಮತ್ತು ರೈತರ ಮಧ್ಯೆ ಆತ್ಮೀಯತೆ ಬೆಳೆದ ಇರ್ತಾ ಇತ್ತು, ನಂಬಿಕೆ ಬೆಳೀತಾ ಇತ್ತು. ಕೆಲವೊಂದು ಸಂದರ್ಭದಲ್ಲಿ ಬಡ್ಡಿ ರಹಿತ ಸಾಲನೂ ಕೂಡ ಸಿಗ್ತಾ ಇತ್ತು. ಬಟ್ ಇವಾಗ ಇವರು ಬಹುರಾಷ್ಟ್ರೀಯ ಕಂಪನಿಗಳ ಕಡೆ ಮಾರಾಟ ಮಾಡ್ತಾರಂದ್ರೆ ಅವ್ರ ಹತ್ರ ಹೋಗಿ ಇವರು ಸಾಲ ತೆಗೆದುಕೊಳ್ಳಕ್ಕೆ ಸಾಧ್ಯ ಇದೆಯಾ? ಇದರ ಉದ್ದೇಶ ಏನು? ಸರ್ಕಾರ ಗುತ್ತಿಗೆ ಆಧಾರಿತ ಕೃಷಿಯನ್ನ ಹೇರೋದಕ್ಕೆ ಇವತ್ತು ಹೋಗ್ತದ. ಗುತ್ತಿಗೆ ಆಧಾರಿತ ಕೃಷಿ ಇದು ಈ ಏನು ಅಪಾಯ ಇದೆ ಅನ್ನೋದನ್ನ ಈ ಏನು ಕೃಷಿ ಸುಧಾರಣೆಗಳು 3 ಕಾಯ್ದೆ ತಗೊಂಡ್ಬಂದ್ರೆ ಅದನ್ನು ಹೇಳಬೇಕಾದ್ರೆ ಚರ್ಚೆ ಮಾಡ್ತೀನಿ. ಇದನ್ನು ಸ್ವಲ್ಪ ಗಮನಿಸ್ರಿ ಫ್ರೆಂಡ್ಸ್. ದೆನ್ ನೆಕ್ಸ್ಟ್ ಮೂರನೇ ಅಂಶವನ್ನು ಗಮನಿಸೋದಾದ್ರೆ ನೆನಪಿರಲಿ ಫ್ರೆಂಡ್ಸ್, ಗುತ್ತಿಗೆ ಆಧಾರಿತ ಕೃಷಿಗೆ ಒಳಪಟ್ಟು ಮುಂದಿನ ದಿನಮಾನಗಳಲ್ಲಿ ಶ್ರೀಮಂತ ವರ್ತಕರಿಂದ ಸಣ್ಣ ರೈತರು ಶೋಷಣೆಗೆ ಒಳಗಾಗಬಹುದು ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು, ಶ್ರೀಮಂತ ರೈತರಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಶೋಷಣೆಗೆ ಒಳಗಾಗಬಹುದು. ಭೂ ಸುಧಾರಣೆ ಕಾಯ್ದೆ ಇವತ್ತೇನು ತರ್ತಾ ಇದೆ ಅಂತಂದ್ರೆ, ಇವತ್ತು ರೈತರ ಹೊಲಗಳನ್ನು ಯಾರಾದರೂ ಖರೀದಿ ಮಾಡ್ಬೋದು. ಮತ್ತು ಎಷ್ಟು ಅಂದ್ರೆ ಇವತ್ತು ಮೊದಲು ಭೂ ಸುಧಾರಣೆ ಕಾಯ್ದೆ ಮೂಲ ಕಾಯ್ದೆ ಒಳಗಿದ್ದಂತಹ ಮಿತಿಯನ್ನು ಕೂಡ ಇವತ್ತು ಹೆಚ್ಚು ಮಾಡಿರೋದ್ರಿಂದ ಶ್ರೀಮಂತರ ಕೈಯಾಗ ಹೆಚ್ಚು ಭೂಮಿ ಹೋಗ್ತದೆ. ಹೆಚ್ಚು ಭೂಮಿ ಹೋಯ್ತನಪ್ಪ ಅಂದ್ರೆ ಅವರು ಉತ್ಪಾದನೆ ಮಾಡಿದಂಥ ಅಷ್ಟು ಉತ್ಪನ್ನಗಳನ್ನು ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತಾರೆ. ಈ ಸಂದರ್ಭದೊಳಗೆ ಸಣ್ಣ ಉತ್ಪಾದಕರು ಏನು ಮಾಡ್ತಾರೆ, ಇಲ್ಲಿ ಒಂದಿಷ್ಟು ಈ ವ್ಯಾಪಾರ ಮಾಡಲಿಕ್ಕೆ ಅತಂತ್ರರಾಗ್ತಾರೆ. ಅಂತಹ ಸಂದರ್ಭದೊಳಗೆ ಶ್ರೀಮಂತರ ಕೈ ಕೆಳಗೆ ಮತ್ತೆ ಇವ್ರೇನಾಗ್ತಾರೆ, ಗುಲಾಮರಾಗೋ ಸಾಧ್ಯತೆ ಇರ್ತದೆ. ಅದೇ ಶ್ರೀಮಂತರು ಮತ್ತೇನು ಮಾಡ್ತಾರೆ, ಈ ಸಣ್ಣ ರೈತರಿಂದ ಉತ್ಪನ್ನಗಳನ್ನು ಖರೀದಿ ಮಾಡ್ತಾರೆ, ಅವರು ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತಾರೆ. ಇಲ್ಲಿ ದಲ್ಲಾಳಿ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತದ. ಆದರೆ ಮುಂಬರುವ ದಿನಮಾನಗಳಲ್ಲಿ ದೊಡ್ಡ ದೊಡ್ಡ ರೈತರ ಕೈಯಾಗ ಇದೇ ರೈತರನ್ನ ಸಿಕ್ಕಿ ಹಾಕಿಸುವಂತಹ ಸಾಧ್ಯತೆಗಳು ಇರ್ತವೆ. ಹೌದಲ್ವಾ? ದೇಶದೊಳಗ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂದ್ರೆ 5 ಎಕರೆಗಿಂತ ಕಡಿಮೆ ಜಮೀನು ಇರ್ತಕ್ಕಂಥ ರೈತರೇ ಅತಿ ಹೆಚ್ಚಾಗಿರುವಂತಹ ಸಂದರ್ಭದೊಳಗ ಈ ಕಾಯ್ದೆ ತರೋದ್ರಿಂದ ಮುಂಬರುವ ದಿನಮಾನಗಳಲ್ಲಿ ಇವರಿಗೆ ಶೋಷಣೆಗೆ ಒಳಪಡಿಸುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ದ ನೆಕ್ಸ್ಟ್ ಪಾಯಿಂಟ್, ಸಣ್ಣ ಪುಟ್ಟ ರೈತರು ವ್ಯಾಪಾರದಿಂದ ದೂರ ಉಳಿಯಬಹುದು ಅನ್ನುವಂಥ ಪಾಯಿಂಟ್ ಐತಿ. ಇಲ್ಲಿ ಸಣ್ಣ ಪುಟ್ಟ ರೈತರು ವ್ಯಾಪಾರದಿಂದ ದೂರ ಉಳಿಬಹುದು ಅಂತ ಬಂದಾಗ ನಾನು ಅನುಕೂಲತೆಗಳನ್ನ ಹೇಳ್ತಾ ಇದ್ದೆ ಹೋದ ಸಂದರ್ಭದಲ್ಲಿ. ವ್ಯಾಪಾರದ ಜಾಲವನ್ನ ಅಥವಾ ವ್ಯಾಪಾರದ ಜಾಲದ ವಿಸ್ತಾರ ಹೆಚ್ಚಾಗತ್ತೆ ಅನ್ನುವಂಥದ್ದು. ಅಫ್ಕೋರ್ಸ್ ವ್ಯಾಪಾರದ ವಿಸ್ತಾರ ಜಾಲ ಹೆಚ್ಚಾಗತ್ತೆ, ಒಪ್ಕೊಳ್ಳೋಣ. ಆದರೆ ಇವತ್ತು ರೈತ 1 ಎಕರೆ ಇರುವಂತಹ ರೈತ, 2 ಎಕರೆ ಇರುವಂತಹ ರೈತ ಒಂದು 4 ಕ್ವಿಂಟಾಲು ಅಥವಾ 5 ಕ್ವಿಂಟಾಲು ಒಂದೊಂದೇ ಕ್ವಿಂಟಾಲ್ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡ್ತಕ್ಕಂಥವರೇ ಹೆಚ್ಚಿದ್ದಾರೆ. ಅವ್ರಿಗೆ ಎಲ್ಲಿ ಜಾಸ್ತಿ ಬೆಲೆ ಇದೆ ಅಲ್ಲೋಗಿ ನಾನು ಮಾರಾಟ ಮಾಡ್ತೀನಿ ಅನ್ನುವಂತಹ ಅವಕಾಶ ಕೊಟ್ಟಿರಿ ನಿಜ. ಆದರೆ ಅವನು ಅಲ್ಲಿವರೆಗೂ ತಗೊಂಡೋಗಿ ಮಾರಾಟ ಮಾಡುವಂತಹ ಒಂದು ಸಾಮರ್ಥ್ಯ ಅವನಲ್ಲಿ ಇದೆಯಾ ಇವತ್ತು? ಬಟ್ ಇವತ್ತು ಅತಿ ಸಣ್ಣ ರೈತರು ಆಲ್ಮೋಸ್ಟ್ ವ್ಯಾಪಾರ ಮಾಡಲಿಕ್ಕೆ ಇವತ್ತು ನೆಚ್ಕೊಂಡಿರೋದು ಯಾವುದನ್ನ, APMCಗಳನ್ನ. ಮುಂಬರುವ ದಿನಗಳಲ್ಲಿ APMCಗಳ ಮುಚ್ಕೊಂಡು ಹೋದು ಅಂತಂದ್ರೆ ಇವ್ರು ಹೋಗಿ ಎಲ್ಲಿ ವ್ಯಾಪಾರ ಮಾಡಬೇಕು? ವ್ಯಾಪಾರ ಮಾಡೋಕ್ಕಿದ್ದಂತಹ ಒಂದು ಕೊಂಡಿ ಕಳಚ್ಕೊಂಡಂಗೆ ಆಗಂಗಿಲ್ವಾ ಅನ್ನುವಂಥದ್ದು ಈ ಒಂದು ಕಾಯ್ದೆಗೆ ವಿರೋಧಿಸುವಂತಹ ವಾದ. ದೆನ್ ನೆಕ್ಸ್ಟ್ ಪಾಯಿಂಟ್ ಫ್ರೆಂಡ್ಸ್, ಸರ್ಕಾರಕ್ಕೆ ಬರುವಂತಹ ಆದಾಯದಲ್ಲಿ ಕೊರತೆ ಆಗ್ಬೋದು. ಅಫ್ಕೋರ್ಸ್ ಮೊದಲೇನು ಮಾಡ್ತಾ ಇದ್ರು, APMC ಯಾರ್ಡ್ಗಳಲ್ಲಿ ರೈತರ ಮತ್ತು ವ್ಯಾಪಾರ ಮಾಡೋ ಸಂದರ್ಭದೊಳಗೆ
ಅಲ್ಲಿ ಇಂತಿಷ್ಟು ಪ್ರಮಾಣದ ಸೆಸ್ ಅನ್ನು ವಿಧಿಸ್ತಾ ಇದ್ರು. ಅದರ ಬಂದಂತಹ ಆದಾಯ ಸರ್ಕಾರಕ್ಕೆ ಸೇರ್ತಾ ಇತ್ತು. ಆ ಸರ್ಕಾರಕ್ಕೆ ಬರುವಂತಹ ಆದಾಯದ ಮೂಲಕ ಜೊತೆಗೆ ರೈತರಿಗೆ ಅನುಕೂಲತೆಯನ್ನು ಒದಗಿಸ್ಕೊಡ್ತಾ ಇದ್ರು. ಬಟ್ ಇವಾಗ ಸರ್ಕಾರಕ್ಕೆ ಬರುವಂತಹ ಆದಾಯನೂ ಕೂಡ ಇಲ್ಲಿ ಏನಾಗ್ತದೆ, ಖೋತ ಆಗ್ಬಿಡ್ತದೆ. ದ ನೆಕ್ಸ್ಟ್ ಪಾಯಿಂಟ್, ಸರ್ಕಾರದ ಅನುದಾನ ಮತ್ತು ವಿಮೆ ಸೌಲಭ್ಯಗಳನ್ನು ಕಲ್ಪಿಸಲು ಇದ್ದ APMCಗಳ ಅಸ್ತಿತ್ವ ಕಳೆದುಕೊಳ್ಳುವುದರಿಂದ ಸೌಲಭ್ಯಗಳು ದೊರೆಯದೇ ಹೋಗಬಹುದು. ಎಸ್ ಫ್ರೆಂಡ್ಸ್, ಇವತ್ತು ನೀವು ಗಮನಿಸ್ರಿ, ಎರಡು ಮುಖ್ಯ ಯೋಜನೆಗಳದಾವ. ಒಂದು ಕಾಯಕ ನಿಧಿ ಯೋಜನೆ ಅಂತದ, ಇನ್ನೊಂದು ರೈತ ಸಂಜೀವಿನಿ ಅಂತ ಇದೆ. ಕಾಯಕ ನಿಧಿ ಏನು ಹೇಳ್ತದಪ್ಪ ಅಂದರೆ, ಪೌರ ಕಾರ್ಮಿಕ ಅಂದರೆ ಇವತ್ತೇನು ಹಮಾಲ್ರು ಇರ್ತಾರಲ್ಲ, ಅವ್ರು ಕೆಲಸ ಮಾಡೋ ಸಂದರ್ಭದೊಳಗೆ ಏನಾದರೂ ಆಕಸ್ಮಿಕವಾಗಿ ಸಾವನ್ನು ಸಂಭವಿಸಿದ್ರೆ ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ಒಳಗಾದರೆ ಅವ್ರಿಗೆ ಇಲ್ಲಿ ಏನಾಗ್ತಾ ಇತ್ತು, ವಿಮೆ ಸೌಲಭ್ಯವನ್ನ ಸರ್ಕಾರ ಒದಗಿಸ್ಕೊಡ್ತಾ ಇತ್ತು. ಆ ವಿಮೆ ಸೌಲಭ್ಯ ಒದಗಿಸ್ಕೊಡ್ಲಿಕ್ಕೆ ಮಧ್ಯವರ್ತಿ ಯಾರಾಗಿದ್ರು, APMC ಆಗಿದ್ರು. ಇವರು ಖಾಸಗಿ ಹತ್ರ ಹೋಗಿ ವ್ಯಾಪಾರ ಮಾಡ್ತಾರೆ, ಅಲ್ಲೇನಾದ್ರು ತೊಂದರೆ ಆಯ್ತನಪ್ಪ, ಅವ್ರಿಗೆ ವಿಮೆ ಸೌಲಭ್ಯ ಕೊಡೋರು ಯಾರು, ಸಮಸ್ಯೆ ಆಗುತ್ತೆ. ಜೊತೆಗೆ ರೈತ ಸಂಜೀವಿನಿ ಯೋಜನೆ ಅಂತದ. ರೈತ ಸಂಜೀವಿನಿ ಯೋಜನೆ ಅಂದ್ರೆ ಕೃಷಿ ವ್ಯಾಪಾರ ಮಾಡೋ ಸಂದರ್ಭದೊಳಗ ಅಥವಾ ದಾಸ್ತಾನುಗಳನ್ನ ಮಾರಾಟ ಮಾಡೋ ಸಂದರ್ಭದೊಳಗ ಆಕಸ್ಮಿಕವಾಗಿ ಒಂದ್ ವೇಳೆ ಸತ್ತ, ಕೃಷಿ ಕೆಲಸ ಮಾಡುವಂತಹ ಸಂದರ್ಭದೊಳಗೆ ಒಂದ್ ವೇಳೆ ತೀರ್ಕೊಂಡ ಅಂತ ಬಂದಾಗ ಅಂತಹ ಸಂದರ್ಭದೊಳಗೆ ಅವನಿಗೆ ಸೌಲಭ್ಯಗಳನ್ನ ಕಲ್ಪಿಸಿಕೊಡೋದಕ್ಕೆ APMC ಇರ್ತಾ ಇತ್ತು. ಯಾಕಂದ್ರೆ ಅವ ರೈತ ಒಂದು ಹೆಚ್ಚು ಕಡಿಮೆ ಅಲ್ಲಿ ನೋಂದಾವಣೆಗೊಂಡಿರ್ತಿದ್ದ, ಅವನಿಗೆ ಸೌಲಭ್ಯ ಸಿಗ್ತಾ ಇತ್ತು. ಮುಂಬರುವ ದಿನಮಾನಗಳಲ್ಲಿ APMCಗಳಿಲ್ಲ ಅಂತಂದ್ರೆ ರೈತರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ಅವಕಾಶ ಹೇಗೆ ಸರ್ಕಾರ ಮಾಡ್ತದ ಅನ್ನುವಂಥದ್ದು ಸವಾಲು ಇವತ್ತು. ಫ್ರೆಂಡ್ಸ್, ಈಗ ನಾನು ಸವಾಲುಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ಕೊಂತ ಹೋದರೆ ಸುದೀರ್ಘ ಸವಾಲುಗಳಿದಾವೆ. ನೀವು ಎಸ್ಸೆ ಬರೆಯೋದಾಗಿತ್ತನಪ್ಪ ಅಂದರೆ ನಾನು ಹೇಳ್ತಾ ಇದ್ದೀನಿ, ನಾನು ಇವತ್ತು ಇಷ್ಟೆಲ್ಲ ಚರ್ಚೆ ಮಾಡ್ತಾರೆ ಉದ್ದೇಶ ಒಂದು ಈ ಕಾಯ್ದೆಯನ್ನು ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇಲ್ಲಿ ಅನುಕೂಲತೆಗಳು ಮತ್ತು ಸವಾಲುಗಳು ಎರಡನ್ನೂ ಚರ್ಚೆ ಮಾಡಿದ್ದೀನಿ. ಯಾಕಂದರೆ ನೀವು ನಾಳೆ ಎಸ್ಸೆಗೆ ಈ ಒಂದು ಟಾಪಿಕ್ ಬಂತು ಅಂತಂದರೆ ಎರಡನ್ನ ಸಮತೋಲನದಿಂದ ಕಾಯ್ದುಕೋಬೇಕಾಗ್ತದೆ. ಆ ಪರಿಣಾಮ ಇದನ್ನು ಒಂದಿಷ್ಟು ಎರಡೂ ಕಡೆ ಸಮತೋಲಿತವಾಗಿ ಬರೆಯೋದು ಪ್ರಯತ್ನ ಮಾಡಿರಿ. ಬಟ್ ಈ ಕಾಯ್ದೆ ಪರ ಇದೆಯೋ ವಿರೋಧ ಇದೆಯೋ ಅದನ್ನು ಚರ್ಚೆ ಮಾಡೋದು ಬೇಡ, ಯಾಕಂದ್ರೆ ರಾಜಕೀಯ ನಮಗೆ ಅಗತ್ಯ ಇಲ್ಲ. ಬಟ್ ಸೂಕ್ಷ್ಮವಾಗಿ ಇದ್ರ ಬಗ್ಗೆ ನೀವು ಗಮನಿಸೋದಾಗಿತ್ತು ಅನ್ನಪ್ಪ ಅಂದರೆ ಸಾಕಷ್ಟು ಜನ ಇದನ್ನು ಪರ ಮಾತಾಡೋದಕ್ಕಿಂತ ವಿರೋಧವಾಗಿ ವ್ಯಕ್ತಪಡಿಸಿರ್ತಕ್ಕಂಥವರೇ ಜಾಸ್ತಿ ಇದ್ದಾರೆ. ನಾನು ಹೆಚ್ಚು ಕಡಿಮೆ ಗಮನಿಸಿರೋದು ನಾಗಮೋಹನ್ ದಾಸ್ ಅವರ ವಿಡಿಯೋಗಳು ತುಂಬ ಹೆಚ್ಚು ಅರ್ಥಗರ್ಭಿತವಾಗಿ ನಿಮಗೆ ಅರ್ಥೈಸ್ತವೆ. ಈ ಕಾಯ್ದೆಗಳ ಮೇಲೆ ಎಷ್ಟು ಪರಿಣಾಮ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಸೊ ಅದನ್ನು ಗಮನಿಸ್ರಿ, ನಿಮಗೂ ಕೂಡ ಅರ್ಥ ಆಗ್ತದೆ. ದೆನ್ ನೆಕ್ಸ್ಟು ಸರ್ಕಾರ ಹಾಗಾದರೆ ಇದನ್ನ ಜಾರಿಗೆ ತರುವುದರಲ್ಲಿ ತರಾತುರಿ ನಿರ್ಧಾರವನ್ನು ಕೈಗೊಳ್ತಿರುವ ಪರಿಣಾಮ ಏನಾಗುತ್ತೆ ಅಂತ ಬಂದಾಗ ಗಮನಿಸ್ರಿ ಫ್ರೆಂಡ್ಸ್, ಇಲ್ಲಿ ಈ APMCಗಳು ಏನಾಗ್ತಾ ಇದ್ವಪ್ಪ ಅಂತಂದ್ರೆ ಇವು ರಾಜ್ಯ ಸರ್ಕಾರದ ಅಂದರೆ ರಾಜ್ಯ ಪಟ್ಟಿಯ ವ್ಯಾಪ್ತಿ ಒಳಪಡ್ತಾ ಇದ್ವು. ಆದರೆ ಮೇ 4 ಅಂದರೆ ಮೇ 5, 2020 ಕೇಂದ್ರ ಸರ್ಕಾರ ಏನು ಮಾಡಿತು ಅಂತಂದರೆ ರಾಜ್ಯಗಳ ಮೇಲೆ ಒತ್ತಡ ಹೇರಿ ಅಂದರೆ ಸುಗ್ರೀವಾಜ್ಞೆಯನ್ನು ತರೋದ್ರ ಮೂಲಕ ನಿಮ್ಮ ರಾಜ್ಯಗಳಲ್ಲಿರುವ APMCಗಳನ್ನು ತಿದ್ದುಪಡಿ ತಗೊಂಡು ಬರ್ರಿ ಅಂತೇಳಿ ಒತ್ತಡ ಹೇರಿದ್ದಾರೆ. ಇದನ್ನ ಇಟ್ಕೊಂಡು ಮೇ 14, 2020 ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ಈ ತಿದ್ದುಪಡಿಯನ್ನು ರಾಜ್ಯದಲ್ಲಿ ಜಾರಿ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ನಾವು ಗಮನಿಸ್ಬೋದು, ರಾಜ್ಯ ಪಟ್ಟಿಯ ವ್ಯಾಪ್ತಿಯಲ್ಲಿ ಬರುವಂತಹ ಈ ಕಾಯ್ದೆಗಳಿಗೆ ಕೇಂದ್ರ ಸರ್ಕಾರ ಯಾಕೆ ಒತ್ತಡ ತಗೊಂಡು ಬರ್ತಾ ಇದೆ? ಹೌದಾ, ಕೇಂದ್ರ ಸರ್ಕಾರ ಇಲ್ಲಿ ಒತ್ತಡ ತಗೊಂಡು ಬಂತು ಅಂತಂದ್ರೆ ಈ ರೈತರ ಸಮಸ್ಯೆ ಅದನ್ನು ಒತ್ತಡಿಗೆ ಇಡೋಣ. ಸಾಂವಿಧಾನಿಕವಾಗಿ ಗಮನಿಸೋದಾದ್ರೆ ಇದೇನಾಗ್ತದಪ್ಪ ಅಂದ್ರೆ ಸಂವಿಧಾನಕ್ಕೆ ಧಕ್ಕೆ ಅಲ್ವಾ? ಹೌದಾ ಇಲ್ಲ? ರಾಜ್ಯದಲ್ಲಿ ಭಾರತದಲ್ಲಿದ್ದಂತಹ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಂಗಿಲ್ವಾ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಕೇಂದ್ರ ಸರ್ಕಾರ ಇವುಗಳ ಮೇಲೆ ತಿದ್ದುಪಡಿ ಅಂದ್ರೆ ಒತ್ತಡ ಹೇರಕ್ಕೆ ಹೊಂಟದಂತಂದ್ರೆ ತಾನು ತೆಗೆದುಕೊಂಡ್ಬಂದು ಹೊಂಟಿರುವಂತಹ 3 ಕಾಯ್ದೆಗಳವಲ್ಲ ಅದು ಸುಲಲಿತವಾಗಿ ಜಾರಿಗೆ ಬರೋದಕ್ಕೆ ಹಿನ್ನಡೆಯಾಗಿ ರಾಜ್ಯ ಸರ್ಕಾರಗಳಿಗೆ ಒತ್ತಡ ತರ್ತಾ ಇದೆ. ಎಸ್, ಇದನ್ನ ಒಂದು ಸ್ವಲ್ಪ ಗಮನಿಸಬೇಕು. ದೆನ್ ನೆಕ್ಸ್ಟು ಇದೆಲ್ಲವನ್ನು ಬಿಟ್ಟು ಈ ಕಾಯ್ದೆ ಅಥವಾ APMC ಮೂಲ ಕಾಯ್ದೆ ತುಂಬ ಉತ್ತಮವಾಗಿ ಇರಬೇಕಾಗಿತ್ತು ಅಂದ್ರೆ ಏನು ಕ್ರಮ ಕೈಗೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಗಮನಿಸೋದಾದ್ರೆ ಆತ್ಮೀಯರೇ ಗಮನಿಸ್ರಿ, 2006ರಿಂದ 2006, 2005, 2004 ಈ 3 ವರ್ಷಗಳಲ್ಲಿ ಸತತ 6ರಿಂದ 10 ಬಾರಿ MS ಸ್ವಾಮಿನಾಥನ್ ರವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ನೀಡ್ತಾರೆ. ನೋಡ್ರಿ, ಇವತ್ತ ಕನಿಷ್ಠ ಬೆಂಬಲ ಬೆಲೆ ಏನು ಸೌಲಭ್ಯಗಳಿದಾವಲ್ಲ, ಈ ಬೆಂಬಲ ಬೆಲೆಯ ಸೌಲಭ್ಯ ಹೇಗಿರಬೇಕು ಅಂತಂದ್ರೆ ಒಬ್ಬ ರೈತ ತಾನು ಉತ್ಪನ್ನಗಳನ್ನೇನು ಉತ್ಪಾದನೆ ಮಾಡ್ತಾನಲ್ಲ ಆ ವೆಚ್ಚದ 50% ಬೆಂಬಲ ಬೆಲೆಯನ್ನು ನೀವು ಘೋಷಣೆ ಮಾಡ್ರಿ ಅಂತಂದೇಳಿ ಸಲಹೆ ಕೊಟ್ಟಿದ್ರು ಅವರು. ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು 1 kg ಟೊಮೆಟೊ ಬೆಳಿಬೇಕಾಗಿತ್ತು ಅಂತ ತಿಳ್ಕೊಡ್ರಿ. 1 kg ಟೊಮೆಟೊ ಬೆಳಿಬೇಕಾಗಿತ್ತು ಅಂದರೆ ಸುಮಾರು ಒಂದು 10 ರೂಪಾಯಿ ಖರ್ಚಾಗಿದೆ ಅಂತ ತಿಳ್ಕೊಡ್ರಿ. ಈ 10 ರೂಪಾಯಿ ಖರ್ಚಾಗಿದೆ ಅಂತಂದರೆ ಇದಕ್ಕೆ 50% ಅಂದರೆ 1 kgಗೆ 5 ರೂಪಾಯಿದಷ್ಟು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ರಿ ಎಲ್ಲ ಆಹಾರ ಧಾನ್ಯಗಳಿಗೆ ಅಂತ ಸಜೆಸ್ಟ್ ಮಾಡಿದ್ರು. ಆ ರೀತಿ ಸಜೆಸ್ಟ್ ಮಾಡಿದಾಗ ಕೇಂದ್ರದೊಳಗೆ ಬೇರೆ ಸರ್ಕಾರ ಇತ್ತು.
ಇದೇ ಈಗಿನ BJP ಸರ್ಕಾರ ಏನು ಮಾಡ್ತಾ ಇತ್ತು, ಇದೇ ಈಗಿನ ಸರ್ಕಾರ, ಈಗಿನ ನಮ್ಮ ಮೋದಿಯವರೇ, ಈಗಿನ ನಮ್ಮ ಪ್ರಧಾನಿಯವರೇ ಈ ಸ್ವಾಮಿನಾಥನ್ ರವರ ವರದಿಯನ್ನು ತಗೊಂಡು ಬರ್ರಿ ಅಂತಂದೇಳಿ ಕೇಂದ್ರ ಸರ್ಕಾರದ ಮೇಲೆ, ಆಗಿನ ಸರ್ಕಾರದ ಮೇಲೆ ಒತ್ತಡ ತಗೊಂಡು ಬಂದಿದ್ರು. ಆ ಒತ್ತಡವನ್ನು ತಗೊಂಡು ಬಂದಂತಹ ಸರ್ಕಾರ ಇವತ್ತ್ಯಾಕೆ ಇದನ್ನು ಮರೆತು ತಿದ್ದುಪಡಿ ಮಾಡಲಿಕ್ಕೆ ಹೊರಟದ ಅನ್ನುವಂಥದ್ದು ಇವತ್ತು ನಾವು ಗಮನಿಸಬೇಕಾಗ್ತಕ್ಕಂಥದ್ದು. ಅದೇನೇ ಇರಲಿ, ಸೈಡ್ಗಿಡ್ರಿ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು MS ಸ್ವಾಮಿನಾಥನ್ ರವರು ಕೊಟ್ಟಂತಹ ಶಿಫಾರಸನ್ನು, ಈ ಒಂದು ಕನಿಷ್ಠ ಬೆಂಬಲ ಸೌಲಭ್ಯಗಳನ್ನು APMCಗಳಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಇವತ್ತೇನು ಬೆಲೆಯಿಂದ ವಂಚಿತರಾಗ್ತಾರೆ ಅನ್ನುವಂತಹ ಕಷ್ಟ ಇದೆಯಲ್ಲ, ಅದನ್ನ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಕಡಿಮೆ ಮಾಡದಂತೆ ಆಗಬಹುದು. ಮತ್ತೊಂದು ಪಾಯಿಂಟ್ ಇಲ್ಲಿ ಗಮನಿಸೋದಾದ್ರೆ, ಇವತ್ತು APMC ಕಾಯ್ದೆಯೊಳಗೆ ಏನು ಲೋಪದೋಷಗಳಿದಾವಲ್ವಾ, ಈಗ ದಲ್ಲಾಳಿ ಮತ್ತು ಕಮಿಷನ್ ಏಜೆಂಟರ ಒಂದು ಹಾವಳಿ, ಇವುಗಳನ್ನ ಏನು ಮಾಡ್ರಿ, ನಿಯಂತ್ರಣ ತಗೊಂಡು ಬಂದು ಮೂಲ ಕಾಯ್ದೆಯಲ್ಲಿ ಏನು ಲೋಪದೋಷಗಳಿದಾವೋ ಅವನ್ನ ಸರಿಪಡಿಸಿ ಅವುಗಳನ್ನು ಮತ್ತೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೋಸ್ಕರ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು. ಜೊತೆಗೆ ಇವತ್ತೇನು ಕಾರ್ಪೊರೇಟ್ ಕಂಪನಿಗಳು ವ್ಯಾಪಾರಕ್ಕೆ ಮುಂದಾಗ್ತಾ ಇದ್ದಾರಲ್ವಾ, ಈ ಕಾರ್ಪೊರೇಟ್ ಕಂಪನಿಗಳ ವ್ಯಾಪಾರಕ್ಕೆ ಯಾವುದೇ ಅಡ್ಡಿ ವ್ಯಕ್ತಪಡಿಸದೆ ರೈತ ಮತ್ತು ಕಾರ್ಪೊರೇಟ್ ಕಂಪನಿಗಳ ಮಧ್ಯೆ ಒಂದು ಸುರಕ್ಷತಾ ಕ್ರಮಕ್ಕಾಗಿ ಒಂದು ವೇದಿಕೆ ಬೇಕು. ಆ ಕಾರಣಕ್ಕೆ APMCಗಳನ್ನೇ ಅಲ್ಲಿ ನಿಯಂತ್ರಣಕ್ಕೆ ತಗೊಂಡು ಬರ್ರಿ, ಅಂದರೆ APMCಗಳನ್ನೇ ಕ್ರಮ ಅಲ್ಲಿ ಏನು ಮಾಡ್ರಿ, ಮಧ್ಯವರ್ತಿಗಳಾಗಿ ಸ್ಥಾಪ್ರಿ. ಅಂದರೆ ನಾನು ದಲ್ಲಾಳಿಗಳನ್ನು ಸ್ಟಾರ್ಟ್ ಮಾಡಿಸ್ರಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಮಧ್ಯವರ್ತಿಗಳಾಗಿ APMC ವರ್ಕ್ ಮಾಡಲಿ. ಈ APMCಗಳೆಲ್ಲ ಕೃಷಿಗಳು ವರ್ತಕರು, ಅಂದರೆ ಕೃಷಿ ಕಾರ್ಮಿಕರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡೋ ಸಂದರ್ಭದೊಳಗೆ ಸರ್ಕಾರಕ್ಕೆ ಆದಾಯ ಬೇಕಾಗಿತ್ತಪ್ಪ ಅಂದರೆ ಕೃಷಿ ಉತ್ಪನ್ನಗಳ ಮೇಲೆ ಸೆಸ್ ವಿಧಿಸಬೇಡ್ರಿ. ಖಾಸಗಿ ವ್ಯಕ್ತಿಗಳು ಮತ್ತು ಏನು ಬಹುರಾಷ್ಟ್ರೀಯ ಕಂಪನಿಗಳು ಆಹಾರ ಧಾನ್ಯಗಳನ್ನು ಖರೀದಿ ಮಾಡ್ತಾರಲ್ಲ, ಅಲ್ಲಿ ಹೆಚ್ಚಿನ ತೆರಿಗೆಯನ್ನು ವಿಧಿಸಿ ಅವ್ರ ಮೂಲಕ ಆದಾಯ ತಗೊಳ್ರಿ, APMCಗಳನ್ನು ನಿಯಂತ್ರಣ ಮಾಡ್ರಿ. ಯಾಕಂದ್ರೆ ಅವುಗಳು ಇವತ್ತು ರೈತನ ವ್ಯಾಪಾರಕ್ಕೆ ಇರುವಂತಹ ಅತ್ಯುತ್ತಮ ಕೊಂಡಿಗಳು, ಅವುಗಳನ್ನು ಕಡಿಮೆ ಮಾಡಲಿಕ್ಕೆ ಹೋಗಬಾರ್ರಿ ಅಂತ ಕೆಲವೊಂದಿಷ್ಟು ವಾದಗಳು ಇಲ್ಲಿ ಸಲಹೆಗಳನ್ನು ನೀಡ್ತಾ ಇರುವಂಥದ್ದು. ಜೊತೆಗೆ ಇವತ್ತು ರೈತರಿಗೆ ಏನಾದರೂ ಸಬಲೀಕರಣ ಮಾಡಬೇಕಾಗಿತ್ತಂದರೆ ಆಧುನಿಕ ಕೃಷಿ ತಂತ್ರಜ್ಞಾನದ ಸೌಲಭ್ಯಗಳನ್ನು ಮನವರಿಕೆ ಮಾಡಿ ಹೆಚ್ಚು ಉತ್ಪನ್ನ, ಅಂದರೆ ಹೆಚ್ಚು ಆದಾಯ ತರುವಂತಹ ಹೊಸ ತಾಂತ್ರಿಕ ಬೀಜಗಳ ಬಗ್ಗೆ ಕಲ್ಪನೆ ಕೊಡ್ರಿ. ಹೊಸ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಂಡು ಹೆಚ್ಚು ಆಹಾರಗಳನ್ನು ಉತ್ಪಾದನೆ ಮಾಡೋದ್ರ ಜೊತೆಗೆ ಕೃಷಿ ಪೂರಕ ಚಟುವಟಿಕೆಯಲ್ಲಿ ಭಾಗವಹಿಸಿ ನಿರಂತರ ಆದಾಯ ಹೊಂದುವಂತಹ ಕೌಶಲ್ಯಗಳನ್ನು ರೈತನಿಗೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ರಿ ಅಂತ ಕೆಲವೊಂದಿಷ್ಟು ಇಲ್ಲಿ ಸಲಹೆಗಳನ್ನು ತಜ್ಞರು ನೀಡ್ತಾ ಇದ್ದಾರೆ. ಆ ಸಲಹೆಗಳಿಗೆ ಸರ್ಕಾರ ಗಮನ ಕೊಟ್ಟು, ಜೊತೆಗೆ ರಾಜ್ಯ ಸರ್ಕಾರದ ಅಧಿಕಾರದ ಮೇಲೆ ಕೇಂದ್ರ ಸರ್ಕಾರದ ಒತ್ತಡಗಳನ್ನು ನಿಯಂತ್ರಣ ಮಾಡಿ, ಆ ರಾಜಕೀಯವನ್ನು ಬದಿಗಿಟ್ಟು ಜನಸಾಮಾನ್ಯರ, ಮುಖ್ಯವಾಗಿ ರೈತರ ಯೋಗಕ್ಷೇಮವನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಏನು ಕ್ರಮಗಳನ್ನು ಕೈಗೊಂಡ್ರೆ ಉತ್ತಮ ಅನ್ನೋದನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಒಂದು ಕಾಯ್ದೆ ಜಾರಿ ಬರಬೇಕಾಗಿತ್ತಂದ್ರೆ ಸಂವಿಧಾನದೊಳಗೆ ಒಂದು ಅವಕಾಶ ಇದೆ. ಕಾಯ್ದೆಗಳು, ಕಾನೂನುಗಳು ಜಾರಿಗೆ ಬರೋಕ್ಕಿಂತ ಮುಂಚೆ ಸೂಕ್ತವಾಗಿ ಚರ್ಚೆ ಆಗಬೇಕು. ಸಂಸತ್ನಲ್ಲಿ, ರಾಜ್ಯಗಳಲ್ಲಿ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳಲ್ಲಿ ಜಾರಿ ಬರಬೇಕು. ಜೊತೆಗೆ ಜಾರಿ ಬರೋಕ್ಕಿಂತ ಮುಂಚೆ ಜನಪ್ರತಿನಿಧಿಗಳ ಮತ್ತು ಜನಸಾಮಾನ್ಯರ ಮಧ್ಯೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಹಂಗೆ ಅವಕಾಶಗಳನ್ನು ಮಾಡಿಕೊಟ್ಟು ಯಾವುದು ಸರಿಯಾದ ಕ್ರಮಗಳನ್ನು ತಗೊಂಡ್ರೆ ಉತ್ತಮ ಅನ್ನೋದನ್ನು ನೆನಪಿಟ್ಕೊಂಡು ಆ ಮೂಲಕ ಕಾಯ್ದೆಗಳನ್ನು ರಚನೆ ಮಾಡಿದ್ರೆ ಯಾವುದೇ ತೊಂದರೆ ಆಗಂಗಿಲ್ಲ. ಆದರೆ ಈ ರೀತಿಯಾಗಿ ತರಾತುರಿಯೊಳಗೆ ಜಾರಿಗೆ ತರುವಂತಹ ಅವಕಾಶ ಇಲ್ಲ ಅಥವಾ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇಲ್ಲಿ ಅಭಿಪ್ರಾಯ ಆಗ್ತಕ್ಕಂಥದ್ದು. ಫ್ರೆಂಡ್ಸ್, ಇಷ್ಟು APMC ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಪರ ಮತ್ತು ವಿರೋಧಗಳು ಮತ್ತು ಮೂಲ ಅಂಶಗಳು ತಿಳ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಆದ್ಮೇಲೆ ನಾನೇನು ಕಡಿಮೆ ಸಮಯದೊಳಗೆ ಮುಗಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ನೋಡಿದೆ. ಆದರೆ ಈ ಕಾಯ್ದೆ ಅಂಶಗಳನ್ನು ನಿಮಗೆ ಅರ್ಥೈಸಬೇಕಾಗಿತ್ತಂದರೆ ಸ್ವಲ್ಪ ಸುದೀರ್ಘವಾಗಿಯೇ ಆಗ್ಯದ. ಆದರೆ ಇದನ್ನು ಸೂಕ್ತವಾಗಿ ಗಮನಿಸಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಸಾಧ್ಯ ನೋಟ್ಸ್ ಮಾಡಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೀವು ನೋಟ್ಸ್ ಮಾಡಿಟ್ಕೊಳ್ಳೋದು ತೊಂದರೆ ಇಲ್ಲ. ಈ ವಿಡಿಯೋವನ್ನು ಆಗಾಗ ಒಂದು 4-5 ಬಾರಿ ಚೆನ್ನಾಗಿ ಗಮನಿಸಿದ್ರಿ ಅಂತಂದರೆ ತುಂಬ ಚೆನ್ನಾಗಿ ಈ ವಿಡಿಯೋ ನಿಮಗೆ ಅರ್ಥ ಆಗ್ತದೆ. ಆತ್ಮೀಯರೇ, ಇತ್ತೀಚೆಗೆ ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂತಂದರೆ, ಸುಮಾರು 460 KS ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಹೊಸ ನೋಟಿಫಿಕೇಷನನ್ನು ಸರ್ಕಾರ ಇತ್ತೀಚೆಗೆ ಬಿಡುಗಡೆ ಮಾಡ್ತಾ ಇದೆ. ಆಫ್ಟರ್ 2ನೇ ಅಲೆಯ ಈ ಕರೋನಾದ ನಂತರ ಈ ವರ್ಷದ ಕೊನೆಯೊಳಗಾಗಿ KS ನೋಟಿಫಿಕೇಷನ್ ಇದೆ. ಆ ರೀತಿಯ KS ನೋಟಿಫಿಕೇಷನ್ ಗಮನಿಸೋದಾದರೆ ಈ ತರಗತಿಗಳು ತುಂಬ ಉಪಯುಕ್ತ ಆಗ್ತವೆ ಮೇನ್ಸ್ ಎಕ್ಸಾಮ್ನ ದೃಷ್ಟಿಕೋನದೊಳಗೆ, ಜೊತೆಗೆ PSIನ ಎಕ್ಸಾಮ್ನ ದೃಷ್ಟಿಕೋನದೊಳಗೆ. ಆ ಕಾರಣಕ್ಕೆ ಆದ್ಮೇಲೆ ಇದುವರೆಗೂ ನಾನು ಇಲ್ಲಿ ಚರ್ಚೆ ಮಾಡಿರುವಂತಹ ವಿಷಯಗಳು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ನನ್ನದೇ ಆದಂತಹ ಟೆಲಿಗ್ರಾಮ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ, ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಟೆಲಿಗ್ರಾಮ್ ಚಾನಲನ್ನು. ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ರಿ. ನನ್ನ ಅಷ್ಟು ವಿಡಿಯೋಗಳು ಅದ್ರ ಮೂಲಕ ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಪ್ರತಿ ವಿಡಿಯೋದ PDF ಅನ್ನು ನಾನು ನಿಮಗೆ ಅಲ್ಲಿ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಆ PDF ತೊಗೊಂಡು ಮತ್ತೊಂದು ಸಾರ್ತಿ ಆ ಅಂಶಗಳನ್ನು, ಪಾಯಿಂಟ್ಗಳನ್ನು ಗಮನ ವಹಿಸಿ ನೀವು ವಿಡಿಯೋ ನೋಡ್ಕೊತ ಹೋದರೆ ವಿಷಯ ತುಂಬ ಚೆನ್ನಾಗಿ ಮನದಟ್ಟಾಗ್ತದೆ.
ಇದು ನನ್ನ ಸಣ್ಣ ಪ್ರಯತ್ನ. ಈ ಪ್ರಯತ್ನದ ಫಲ ಯಶಸ್ಸಾಗಬೇಕಾಗಿತ್ತಂದ್ರೆ ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ಉತ್ತೀರ್ಣರಾಗಿದ್ದರೆ ನನಗೆ ಅನುಕೂಲ ಆಗ್ತಕ್ಕಂಥದ್ದು. ಆದ್ಮೇಲೆ ಇಲ್ಲಿವರೆಗೂ ಚರ್ಚೆ ಮಾಡಿರುವ ವಿಷಯ ನಿಮಗೆಲ್ರಿಗೂ ಮನದಟ್ಟಾಗಿದೆ ಅಂತ ಅಂದ್ಕೊಂಡು ಮುಂದಿನ ನೆಕ್ಸ್ಟ್ ವಿಡಿಯೋವನ್ನು ಕೇಂದ್ರ ಸರ್ಕಾರ ತರೋದು ಹೊರಟಿರುವಂತಹ 3 ಕೃಷಿ ಕಾಯ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀನಿ. ಅನುಕೂಲಗಳು ಮತ್ತು ಅನಾನುಕೂಲಗಳು ಮತ್ತು ಪರಿಹಾರ ಕ್ರಮಗಳು ಏನಿದೆ ಅನ್ನೋದನ್ನು ಇಟ್ಕೊಂಡು ಮುಂದಿನ ವಿಡಿಯೋದೊಳಗೆ ನಾನು ನಿಮಗೆ ಚರ್ಚೆ ಮಾಡಲಿಕ್ಕೆ ಮುಂದೆ ಬರ್ತೇನೆ. ಇದುವರೆಗೂ ಯಾರು ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಷಯ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡ್ರಿ. ಏನಾದರೂ ಸುಧಾರಣೆಗಳನ್ನು ಕಂಡುಕೊಳ್ಳೋದಾಗಿತ್ತನಪ್ಪ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದೊಳಗೆ ಇನ್ನು ನಾನು ಸುಧಾರಣೆಯನ್ನು ಕಂಡುಕೊಂಡು ಹೆಚ್ಚು ವಿಷಯಗಳನ್ನು ತಲುಪಿಸೋದಕ್ಕೆ ನಿಮ್ಮ ಮುಂದೆ ಬರ್ತೇನೆ. ಆದ್ಮೇಲೆ ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ಜೂನ್ 1ನೇ ತಾರೀಕಿನಿಂದ PSI ಮತ್ತು PC ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಜಾಗ್ರಫಿ, ಇಕಾಲಜಿ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ನನ್ನ ಸ್ಟೇಟ್ ಇಂಪಾರ್ಟೆಂಟ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದನೋ ಅದನ್ನೆಲ್ಲವೂ ಕುರಿತು ಸೂಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತಂದೇಳಿ ಆಶಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.